ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ತುಂಬ ಚೆನ್ನಾಗಿರೋ ಒಂದು ಒಳ್ಳೆಯ ಶೀರ್ಷಿಕೆ ಇದೆ. ಅದೇಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಕನ್ನಡವನ್ನು ಉಳಿಸಿದ ಕನ್ನಡ ಕಲಿಗಳು ಅಂತ. ಸ್ವಲ್ಪ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಲ್ಲ. ಬೆಂಗಳೂರು ಅಂತ ಹೇಳಿದ್ರೇ ಕರ್ನಾಟಕದ ರಾಜಧಾನಿ. ಅಲ್ಲಿ ಕನ್ನಡ ಉಳಿಸೋದು ಅಂದ್ರೆ ಏನು ಅಂದರೆ, ಯಾವುದೇ ಒಂದು ರಾಜಧಾನಿ ಅಂತ ಹೇಳಿದ್ರೆ ಅಲ್ಲಿ ಚೆನ್ನಾಗಿರಬೇಕು, ಭಾಷೆ ಅಂತಂದರೆ ನಮ್ಮ ಪ್ರಧಾನವಾದ ಭಾಷೆ ಇರಬೇಕು. ಅಂಥ ಕಡೆನೇ ಕನ್ನಡ ಉಳಿಸಿದ ಕಲಿಗಳು ಅಂತ ಹೇಳಿದ್ರೆ ಅದು ನಿಮ್ಗೆ ಆಶ್ಚರ್ಯ ಆದರೆ ನಿಜವಾಗ್ಲೂ ಅದೊಂದು ದಯನೀಯ ಸ್ಥಿತಿ ನಮ್ಮ ಕನ್ನಡಿಗರದು. ನಿಜವಾಗ್ಲೂ ಆ ಥರದ್ದೊಂದು ಇತ್ತು. ಸೊ ಕನ್ನಡ ಯಾವ ರೀತಿ ಆಗಿದೆ, ಹೇಗಿತ್ತು, ಹೇಗಾಗಿದೆ, ಇವಾಗ ಹೇಗಿದೆ ಅನ್ನೋದನ್ನು ಒಂದು 4 ಅಥವಾ ಒಂದು 16 ನಿಮಗೆ ಉದಾಹರಣೆಗಳ ಮುಖಾಂತರ ಮತ್ತಷ್ಟು ಕನ್ನಡ ಕಲಿಗಳ ಮುಖಾಂತರ ನಿಮ್ಮನ್ನ ಪರಿಚಯ ಮಾಡ್ಕೊಡೋಕ್ಕೆ ಇವತ್ತು ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ನಮ್ಗೆ ಏನಂತ ಹೇಳಿದ್ರೆ, ಕರ್ನಾಟಕ ಅಂದರೆ ನಮಗೆಲ್ಲ ಶಿಲ್ಪ ಮತ್ತು ಕಲೆಗಳಿಗೆ ತುಂಬ ಪ್ರಖ್ಯಾತವಾಗಿರೋ ನಾಡು ಅಂತ ಗೊತ್ತು. ಅದರಲ್ಲೂ ರಾಜಧಾನಿ ನಿಮಗೆ ಬೆಂಗಳೂರು ಅಂತ ಹೇಳಿದ್ರೆ ತುಂಬ ಎಲ್ಲರಿಗೂ ಇವತ್ತು ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿರುವಂಥ ಅಷ್ಟು ಸಾಫ್ಟ್ವೇರ್ ಕಂಪ್ನಿಗಳು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ, ಅಂದರೆ ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಇತ್ತು, ಅಲ್ಲೊಂದು ಬಿಟ್ಟರೆ ಎರಡನೇದು ಇಡೀ ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲಾದರೂ ಜಾಸ್ತಿ ಇರುವಂಥ ಕಂಪ್ನಿಗಳು ಇದೆ. ಅದು ಎಲ್ಲ ಕಂಪ್ನಿಗಳು ಒಂದು ತಮ್ಮ ಇದನ್ನು ಓಪನ್ ಮಾಡಬೇಕು ಅಂತ ಯಾವುದಾದ್ರೂ ಒಂದು ಜಾಗ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರು. ಮತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಸ್ಟಾರ್ಟಪ್ ಕಂಪ್ನಿಗಳು ಇರುವಂಥದ್ದು ನಮ್ಮ ಬೆಂಗಳೂರು. ಇಡೀ ಕರ್ನಾಟಕ ಅಥವಾ ನಾವು ಇಡೀ ಪ್ರಪಂಚದಲ್ಲೇ ತೊಗೊಂಡ್ರೆ ಒಂದೇ ನಗರದಲ್ಲಿ ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜುಗಳು ಇರೋಂಥದ್ದಿಲ್ಲ. ಸುಮಾರು ಒಂದು 200ಕ್ಕೂ ಚಿಲ್ಲರೆ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಸೊ ಇಷ್ಟೆಲ್ಲ ಇರೋದ್ರಿಂದ, ಇಷ್ಟೆಲ್ಲ ಇದ್ರೂ ನಮಗೆ ನಮ್ಮ ಕನ್ನಡನೇ ಇಲ್ಲ ಅನ್ನೋದೊಂದು ದುಃಖಕರವಾದ ಸಂಗತಿ. ಅಂದರೆ ಕನ್ನಡದಲ್ಲಿ ಅಂತ ಹೇಳಿದ್ರೆ, ಈ ಬೆಂಗಳೂರು ಹೇಗೆ ಶುರುವಾಯಿತು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬೆಂಗಳೂರನ್ನ ಶುರು ಮಾಡಿದ್ದು ಸುಮಾರು ಒಂದು 500 ವರ್ಷಗಳಿಂದ ಕೆಂಪೇಗೌಡರು ಅಂತ. ಕೆಂಪೇಗೌಡರು ಯಾಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಅವರ ತಂದೆ ಜೊತೆ ಅವರು ಕುದುರೆಯಲ್ಲಿ ಹೋಗ್ತಿದ್ದಂತೆ ಕೆಂಪೇಗೌಡರು ಬಂದು ವಿಜಯನಗರ ಸಾಮ್ರಾಜ್ಯದ ಅವರು ಅಧೀನರಾಗಿದ್ದರು, ಸಾಮಂತರಾಗಬೇಕಿದ್ರೆ ಪ್ರತಿ ವರ್ಷ ಅಲ್ಲಿ ಚೆನ್ನಾಗಿರುವಂಥ ಅಲ್ಲಿ ದಸರಾ ನಡೀತಾ ಇತ್ತು. ಆ ದಸರಾ ನೋಡೋಕ್ಕೋಸ್ಕರ ಕುದುರೆ ಮೇಲೆ ಹೋಗಿದ್ರಂತೆ ನಾಡಗೌಡ ಕೆಂಪೇಗೌಡರು. ಚಿಕ್ಕವ್ರು ಹೋಗ್ಬೇಕಿದ್ರೆ, ತಂದೆ ಜೊತೆ ಹೋಗ್ಬೇಕಿದ್ರೆ ಅಲ್ಲಿ ತುಂಬ ದೊಡ್ಡದಾಗಿ ಒಂದು ವೈಭವೋಪೇತ ನಗರ ಇತ್ತದು. ಏನೋ ನಮಗೆಲ್ಲ ಗೊತ್ತಿರೋಂಗೆ ರಸ್ತೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಗಳನ್ನೆಲ್ಲ ಮಾರ್ತಾ ಇದ್ದಂಥ, ರಾಗಿ ಮತ್ತು ಸೇರಲ್ಲಿ ಏನು ಮಾತಾಡ್ತಾರಲ್ಲ ಆ ರೀತಿಯಾಗಿ ಒಂದೊಂದು ಇದರಲ್ಲಿ ಮಾರ್ತಾ ಇದ್ದಂಥ ಕಾಲ, ಅದು ಸುವರ್ಣ ಕಾಲ ಅಂತ ಹೇಳ್ತಾರೆ. ಅಂಥ ಕಾಲದಲ್ಲಿ ಹೋದಾಗ ತುಂಬ ವಿಶಾಲವಾಗಿ ಇವ್ರು ನೋಡಿದ ಹಳ್ಳಿಗಳು ಎಲ್ಲ ನೋಡಿದಾಗ ಅಲ್ಲಿ ನೋಡಿದ್ರೆ ಒಂದು ನಗರ ತುಂಬ ಚೆನ್ನಾಗಿರುತ್ತೆ. ಅವಾಗ ಮನಸ್ಸಲ್ಲಿ ಅಂದ್ಕೊಳ್ತಾರಂತೆ, ನಾನು ದೊಡ್ಡವನಾದಾಗ, ನಾನು ರಾಜರಾದಾಗ ಇದಕ್ಕಿಂತ ಒಂದು ಚೆನ್ನಾಗಿರುವಂಥ ನಗರ ಕಟ್ಟಬೇಕು ಅಂತ ಹೇಳ್ತಾರಂತೆ. ಸೊ ಆ ರೀತಿ ಯೋಚನೆ ಮಾಡಿ, ಅದು ಬೆಂಗಳೂರದ್ದು ಇನ್ನೊಂದು ಸತಿ ಆಗಲೇ ಹೇಳಿದ್ದೀನಿ, ಅದು ತುಂಬ ಸಮಯ ಆಗಬೇಡ, ಹಾಗಾಗಿ ಅಂಥ ಬೆಂಗಳೂರು ನಗರ ಕಟ್ಟಿದ್ರು. ಆ ಬೆಂಗಳೂರು ನಗರ ಸುಮ್ಮನೆ ಕಟ್ಟಲಿಲ್ಲ. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಬಂದಾಗ ಅದು ಕಟ್ಟಬೇಕಿದ್ರೆ ಒಂದು ತುಂಬ ಚೆನ್ನಾಗಿತ್ತು. ನಮಗೆಲ್ಲರಿಗೂ ಶೃಂಗೇರಿ ಗೊತ್ತು. ಶೃಂಗೇರಿಲಿ ಏನದು, ಶೃಂಗೇರಿ ನಮ್ಗೆ ಯಾಕೆ ಅಲ್ಲಿ ಶಂಕರಾಚಾರ್ಯ ಯಾವುದಾದ್ರೂ ಒಂದು ಒಳ್ಳೆ ಶಾರದಾಂಬೆನ ಅವ್ರನ್ನ ಒಲಿಸ್ಕೊಂಡು ಅವ್ರನ್ನ ಎಲ್ಲೊಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹುಡುಕೊಂಡು ಬರ್ತಾ ಇರಬೇಕಿದ್ರೆ, ಹೀಗೆ ಬರ್ತಾ ಇರಬೇಕಿದ್ರೆ ಅಲ್ಲಿ ಒಂದು ಕಡೆ ಯಾವಾಗಲೂ ಹಾವು ಮತ್ತು ಕಪ್ಪೆ ಒಂದಕ್ಕೊಂದು ಆಗಲ್ಲ. ಎಲ್ಲಿ ಕಪ್ಪೆ ನೋಡಿದ್ರೆ ಹಾವು ತಿನ್ಬಿಡುತ್ತೆ. ಆದರೆ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಹಾವು ಅಲ್ಲಿ ಕಪ್ಪೆ ಏನಂತ ಅದು ಹೆರಿಗೆ ಆಗ್ತಿತ್ತಂತೆ. ಹೆರಿಗೆ ಮಾಡ್ತಾ ಇರಬೇಕಿದ್ರೆ ಅದಕ್ಕೆ ಎಲ್ಲಿ ಬಿಸಿಲಾಗ್ಬಿಡುತ್ತಂತೆ ಹಾವು ಅದಕ್ಕೆಲ್ಲಿ ನೆರಳಾಗಿ ಇಟ್ಕೊಂಡಿತ್ತಂತೆ. ಅವಾಗ ಇದಕ್ಕಿಂತ ಒಳ್ಳೆಯ ತಾಳ್ಮೆ ಅಥವಾ ಶಾಂತಿಯುತವಾದ ನಾಡಿಲ್ಲ ಅಂಥೇಳಿ ಅಲ್ಲಿ ನಮ್ಮ ಶಂಕರಾಚಾರ್ಯರು ಇದನ್ನು ಶೃಂಗೇರಿಲಿ ನಮ್ಮ ಶಾರದಾಂಬೆನ ಅಲ್ಲಿ ಮಾಡಿದ್ರೆ, ಇವತ್ತಿಗೂ ಸಹ ನಾವು ತುಂಗಾ ನದಿ ದಡದಲ್ಲಿರುವಂಥ ಇದನ್ನು ನೋಡ್ಬೋದು. ನಾಗಕಲ್ಲು ಪ್ರತಿಷ್ಠಾಪನೆ ಇದೆ, ಅಲ್ಲಿ ಇದು ನೋಡ್ಬೋದು. ಅದೇ ರೀತಿಯಾಗಿ ಒಂದು ಸತಿ ಈ ನಗರ ಶುರು ಮಾಡಬೇಕು ಅಂತ ಬರ್ತಾ ಇರಬೇಕಿದ್ರೆ, ಇಲ್ಲಿ ಈ ಕಡೆಯಿಂದ ಬರ್ಬೇಕಿದ್ರೆ ಇಲ್ಲಿ ಕೊಡಗೆಹಳ್ಳಿ ಇದೆಯಲ್ಲ, ಇಲ್ಲಿಂದ ಯಲಹಂಕದಿಂದ ಬರ್ತಿದ್ರೆ ಕೊಡಗೆಹಳ್ಳಿ ತ ಬರ್ಬೇಕಿದ್ರೆ ಎಲ್ಲ ದೊಡ್ಡದು ಕಾಡಾಗಿತ್ತು. ಆ ಕಾಡು ಬರ್ತಾ ಇರಬೇಕಿದ್ರೆ ಗಿಡ್ಡೇಗೌಡರು ಅಂತ ಅವರ ಮಂತ್ರಿಗಳಿರ್ತಾರೆ, ಅವ್ರ ಜೊತೆ ಬರ್ತಾ ಇರಬೇಕಿದ್ರೆ ಅವರೊಂದು ನದಿ, ಅದೊಂದು ನಾಯಿ ಹೋಗ್ತಿರ್ತಾರೆ, ಬೇಟೆಗೆ ಬರ್ತಿದ್ರು ನಾಯಿ ಅಂತ ಏನಂದರೆ, ಅವಳೊಂದು ಮೊಲ ನೋಡುತ್ತೆ. ಮೊಲ ನೋಡಿದ ತಕ್ಷಣ ನಾಯಿ ಏನು ಮಾಡುತ್ತೆ, ಅಟ್ಟಿಸ್ಕೊಂಡು ಹೋಗುತ್ತೆ. ಮೊಲ ಮತ್ತು ನಾಯಿ ಹೋದಾಗ ಯಾವುದು ಗೆಲ್ಲತ್ತದ್ರಲ್ಲಿ? ಸಾಧಾರಣವಾಗಿ ಇದಲ್ಲದೆ ಮೊಲ ಮತ್ತು ನಾಯಿ ನೋಡಿದಾಗ ನಾಯಿ ಅದು ಸೀಳ್ ನಾಯಿ ಇರುತ್ತೆ, ಅದು ಬೇಟೆ ನಾಯಿ ಇರುತ್ತೆ, ಹೋಗಿ ಹಿಡ್ಕೊಂಬರುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾಯಿ ವಾಪಸ್ ಓಡಿ ಬರುತ್ತೆ. ನಾಯಿ ನಟ್ಟಿಸ್ಕೊಂಡು ಮೊಲ ಹಿಂದೆ ಬರುತ್ತೆ. ಅವಾಗ ಅನ್ನಿಸ್ತಾರೆ, ವಾಹ್, ಇದಕ್ಕಿನ್ನ ಕ್ಷಾತ್ರ ತೇಜದ ಯಾವುದೋ ಒಂದು ನಾಡಿಲ್ಲ, ಇಂಥ ಕಡೆನೇ ನಾವು ಮಾಡಬೇಕು ಅಂಥೇಳಿ ಅದಕ್ಕೊಂದು ಒಳ್ಳೆಯದನ್ನು ನಿಮಗೆಲ್ಲರೂ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಐವಾರ ಕಂಡಪುರ ಅಂತ ಇದೆ. ಎಷ್ಟು ಜನಕ್ಕೆ ಗೊತ್ತು ಐವಾರ ಕಂಡಪುರ? ಇಲ್ಲೇ ನಮ್ಮ ಹೆಸರುಘಟ್ಟದಕ್ಕೆ ಹೋಗಬೇಕಿದ್ರೆ, ನೀವು ಈ ಕಡೆಯಿಂದ ಹೋಗಬೇಕಿದ್ರೆ ಹೆಸರುಘಟ್ಟ ಅದರ ಸಂಭ್ರಮ ಕಾಲೇಜಿನ ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ಐವಾರ ಕಂಡಪುರ ಅಂತ ಬರುತ್ತೆ. ಹೆಸರೇ ಹೇಳಿದಾಗೆ ಐವರು ಅಂತ ಹೇಳಿದ್ರೆ, ನಾವು ಐವರು ಅಂತ ಥಟ್ ಅಂತ ನಮ್ಗೆ ಏನು ಬರುತ್ತೆ, ಅಲ್ಲಿ ಪಾಂಡವರು ಇರ್ತಾರೆ. ಆ ಪಾಂಡವರು ಅಲ್ಲಿಗೆ ಬಂದಿರುವಂಥ ಜಾಗ, ಅದಕ್ಕೋಸ್ಕರ ಐವಾರ ಕಂಡಪುರ ಅಂತಿತ್ತೆ. ಆ ಐವಾರ ಕಂಡಪುರದಲ್ಲಿ ಒಂದು ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲೇ ಇವರ ಕೆಂಪೇಗೌಡರದ್ದು ಶಿಕ್ಷಣ ಎಲ್ಲ ಆಗಿರುತ್ತೆ. ಹಾಗಾಗಿ ಆ ಗುರುಗಳ ಹತ್ರ ಬಂದು ಅವ್ರ ಹತ್ರ ಒಂದು ನೀಲನಕ್ಷೆ ತಯಾರಿಸಿ ಅದನ್ನು ತಗೊಂಡೋಗಿ ವಿಜಯನಗರ ಸಾಮ್ರಾಜ್ಯರಿಗೆ ಇಟ್ಟಾಗ
ಅವರು ತುಂಬ ಖುಷಿಪಟ್ಟು ಅವರು ತಮ್ಮ ಕೈಲಿಂದ ಒಂದಷ್ಟು ದುಡ್ಡನ್ನು ಕೊಟ್ಬಿಟ್ಟು ಇನ್ನೊಂದಷ್ಟು ಅವರಿಗೆ ಜಮೀನೆಲ್ಲ ಕೊಟ್ಟಾಗ, ಇನ್ನೊಂದಷ್ಟು ನಗರಗಳನ್ನೆಲ್ಲ ಕೊಟ್ಟಾಗ ಅಲ್ಲಿಂದ ಶುರು ಮಾಡಿದಂಥ ಈ ಬೆಂಗಳೂರು. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಕನ್ನಡ ಉಳಿಸೋಕ್ಕೆ ಮಾಡಿದವರು ನಮ್ಮ ಕೆಂಪೇಗೌಡರು. ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ. ಸಾಧಾರಣವಾಗಿ ಯಾವುದೇ ಒಂದು ನಗರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ನದಿ ಇರಬೇಕು. ನದಿ ಇರುತ್ತೆ ಆದರೆ ನದಿ ಪಕ್ಕದಲ್ಲಿ ಯಾವಾಗಲೂ ಒಂದು ನಗರಗಳಾಗುತ್ತೆ. ಯಾಕಂದರೆ ನೀರು ಇರಬೇಕು. ನೀರಿಲ್ಲದೆ ಜೀವಜಲ ಇಲ್ಲ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ನದಿ ಇಲ್ಲ ಅನ್ನೋದನ್ನು ಗಮನಿಸಿ ಸುಮಾರು ಅಂದಿನ ಕಾಲಕ್ಕೆ 500ಕ್ಕೂ ಹೆಚ್ಚು ಕೆರೆಗಳನ್ನು ನಿರ್ಮಾಣ ಮಾಡಿ, ಆ ಕೆರೆಗಳ ಮಧ್ಯೆ, ಅದು ಕೆರೆಗಳೆಲ್ಲ ನೈಸರ್ಗಿಕವಾಗಿ ಕೆರೆ, ಒಂದು ಸೈಫನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಒಂದರಿಂದ ಕೆಳಗಡೆ ಎರಡರಿಂದ ಬರೋ ಆ ಥರ ಮಾಡಿಕೊಂಡು ಇಡೀ ಸುತ್ತಮುತ್ತಲು ಮಾಡಿ ಕೆರೆಯನ್ನು ಮಾಡಿ, ಬರೀ ಕೆರೆ ಆದರೆ ಅಂದರೆ ಅವ್ರ ರೈತರುಗಳೆಲ್ಲ ಅಷ್ಟೊಂದೆಲ್ಲ ಬೆಳೀತಾರಲ್ಲ, ಅಷ್ಟೊಂದು ಕೆರೆಗಳಂತ ಹೇಳಿದ್ರೆ ಸುತ್ತಮುತ್ತಲೆಲ್ಲ ಬೆಳೆದರೆ ಆ ಬೆಳೆದಕ್ಕೆ ಏನು ಮಾಡಬೇಕು, ಅದಕ್ಕೋಸ್ಕರ ಒಂದು ವ್ಯಾಪಾರೀಕರಣಕ್ಕೆ ಒಂದು ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅಂತೇಳಿ ಅವ್ರೇನು ಮಾಡಿದ್ರು ಅಂದರೆ ದೊಡ್ಡಪೇಟೆ, ಚಿಕ್ಕಪೇಟೆ ಅಂತ 2 ಪೇಟೆ ಮಾಡಿ, ಅದಾದಮೇಲೆ ಎಲ್ಲ ರೀತಿ ಅಂದರೆ ಆಯಾಯ ಅಂದರೆ ವರ್ಣಾಶ್ರಮದಲ್ಲಿ ಯಾವ ರೀತಿ ಮಾಡ್ತಿದ್ರಲ್ಲ ಆ ರೀತಿ, ಅದರಲ್ಲಿ ಜಾತಿಗಳಲ್ಲ, ವರ್ಣಾಶ್ರಮದಲ್ಲಿ ಯಾರು ಮಾಡ್ತಿದ್ರು, ಯಾರೋ ಒಬ್ಬರು ಕುಂಬಾರರು ಅವರು ಮಡಕೆ ಮಾಡ್ತಾಯಿದ್ರು, ಅದಕ್ಕೆ ಅವ್ರಿಗೋಸ್ಕರ ಒಂದು ಕುಂಬಾರರ ಪೇಟೆ, ಅಕ್ಕಿ ಮಾಡ್ತಾಯಿದ್ದ ಅಕ್ಕಿ ಪೇಟೆ, ರಾಗಿ ಮಾಡ್ತಾ ರಾಗಿ ಪೇಟೆ, ಅರಳೆಪೇಟೆ, ತರಗಪೇಟೆ, ಈ ಥರ ಗಾಣಿಗರ ಪೇಟೆ, ಹೀಗೆ ಒಂದೊಂದು ಅವರ ವರ್ಣಾಶ್ರಮದಲ್ಲಿ ಅವ್ರು ಏನೇನು ಕೆಲಸ ಮಾಡ್ಕೊಳ್ತಾರೆ ಅವ್ರಿಗೆಲ್ಲ ಮಾಡಿ ಅಂತ ಹೇಳಿದ್ರೆ ಸುಮಾರು ಒಂದು 18ರಿಂದ 20 ಪೇಟೆಗಳನ್ನು ಮಾಡ್ಕೊಂಡು ಬಂದರು. ಸೊ ಹಾಗಾಗಿ ಕನ್ನಡನ ಉದ್ಧಾರ ಮಾಡಿದವರು ಕೆಂಪೇಗೌಡರೇನೆ. ಅದೇ ರೀತಿ ಬೇರೆಯವರಿಗೆ, ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಬೇರೆಯವರು ಬರೋದಕ್ಕೂ ಸಹ ಕಾರಣೀಭೂತರಾದವರು ಅವರೇ ಆದರು. ಅದೊಂದು ವಿಪರ್ಯಾಸ. ಅಲ್ಲಿಂದ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಅದು ಬೆಂಗಳೂರು ಬೇರೆ ಬೇರೆಯವರ ಆಳ್ವಿಕೆಗೆಲ್ಲ ಹೋಗುತ್ತೆ. ಅದು ಸುಮಾರು ಅದನ್ನು ದೊಡ್ಡ ಕಥೆ, ಅದನ್ನು ಆಮೇಲೆ ಹೇಳೋಣ. ಸುಮಾರು ಏನಾಗುತ್ತೆ ಅಂದರೆ ಇದೇ ರೀತಿ ಈ ಬೆಂಗಳೂರಿಗೆ ಬರೀ ಒಂದೇ ಬೆಂಗಳೂರು ಅಂತ ಹೆಸರಿಲ್ಲ. ನಿಮಗೆ ಬೆಂಗಳೂರು ಅಂತ ಥಟ್ ಅಂತ ಏನು ಅನ್ಕೊಳ್ತೀವಿ ನಾವೆಲ್ಲ, ಬೆಂದಕಾಳೂರು ಅಂತ ಹೇಳ್ತೀವಿ. ಅದು ಬೆಂದಕಾಳೂರು ಒಂದು ಕಥೆ ಇದೆ, ಅದಕ್ಕೆ ಬೇರೆ ಇದೆ. ಬೆಂಗಳೂರಿಗೆ ಬೆಂದಕಾಳೂರು, ಬಿಡಿಕಲಿನೂರು, ಬೆಂಗಲಾವೂರು, ಬೆಂಗಾವಲೂರು, ಬೆಂದಕಾಡೂರು, ಕಲ್ಯಾಣ ನಗರ, ಉದ್ಯಾನ ನಗರ ಅಂತೆಲ್ಲ ಹೆಸರಿದ್ದರೆ ಇತ್ತೀಚೆಗೆ ಬೇಕೋ ಬೇಡವೋ ಇನ್ನೂ 2 ಹೆಸರು ಸೇರಿಕೊಂಡಿದೆ. ಒಂದು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ, ಇನ್ನೊಂದು ಕೆಟ್ಟದಾಗಿ ಏನು ಸೇರಿಕೊಂಡಿದೆ, ಪಬ್ ಸಿಟಿ ಆಫ್ ಇಂಡಿಯಾ ಅಂತ ಸೇರಿಕೊಂಡಿದೆ. ಅಂದರೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಯಾರು ನಮ್ಮ ಸಂಸ್ಕೃತಿ ಮತ್ತು ನಾವು ಕಲೆ, ಸಂಸ್ಕೃತಿ, ಸಾಹಿತ್ಯ ಅಂತ ಹೇಳ್ಕೊಳ್ತೀವಿ, ಆದರೆ ಅದು ತದ್ವಿರುದ್ಧವಾಗಿ ಪಬ್ ಸಿಟಿನೂ ಇದೆ. ಅದಕ್ಕೂ ಹೇಳ್ತೀನಿ, ಅದು ಹೇಗೆ ಬಂತು ಅಂತ ಮುಂದೆ ಹೇಳ್ತೀನಿ. ಪಬ್ ಸಿಟಿ ಅಂತಲೇ ಇದೆ. ಸೊ ಇಂಥ ಹೆಸರಿರುವಂಥ ಬೆಂಗಳೂರಿನಲ್ಲಿ ಇವತ್ತು ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 2023ರ ಪ್ರಕಾರ, ಜನಗಣತಿಯ ಪ್ರಕಾರ ಭಾಷಾವಾರು ನೋಡಿದಾಗ ಕೇವಲ 40% ಶೇಕಡ 40% ಮಾತ್ರ ಕನ್ನಡ ಇದ್ದಾರೆ ಅಂತ ಹೇಳಿದ್ರೆ ನಾವು ಅರ್ಧಕ್ಕಿಂತ ಕಡಿಮೆ ಇದ್ದೀವಿ ಅನ್ನೋದೊಂದು ವಿಪರ್ಯಾಸ. ಆದ್ರೂ ಆ 40% ಆದರೂ ಇದಾರಲ್ಲ ಅಂತ ಹೇಳಿಕೊಳ್ಳೋದಕ್ಕೋಸ್ಕರನೇ ಯಾವ್ಯಾವ ಮಹಾನ್ ಭಾವರು ಮಾಡಿದ್ರು, ಹೇಗೆ ಮಾಡಿದ್ರು ಅಂದರೆ ಇವಾಗ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಈ ಥರ ತಿಳ್ಕೊಬೇಕು ಅಂತ ಬೆಂಗಳೂರು ಈ ಥರ ಎಲ್ಲ ಅದು ಶುರುವಾಯಿತು, ಆರಂಭ ಆಯಿತು 500 ವರ್ಷದ ಮುಂಚೆ ಎಲ್ಲ ಆದಮೇಲೆ 1399 ಅಂದರೆ ಆಸ್ಪಾಸು 1400ನೇ ಇಸ್ವಿಲಿ ಗುಜರಾತಿನ ಮೂಲದ 2 ಅಣ್ಣ ತಮ್ಮಂದರು, ಒಬ್ಬರು ಯದುರಾಯ ಮತ್ತು ಇನ್ನೊಬ್ಬರು ಶ್ರೀರಂಗರಾಯ ಅಂತ, ಇಬ್ಬರು ಗುಜರಾತ್ ಮೂಲದವರು ಬರ್ತಾರೆ. ಮೈಸೂರು ಕಡೆ ಬಂದು ಅಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಅಂತ ಇರುತ್ತೆ, ಅದೇ ಚಾಮುಂಡಿ ಬೆಟ್ಟ. ಅದು ಆ ತಪ್ಪಲಿನಲ್ಲಿ ಅವರು ತಮ್ಮ ಒಂದು ಸಾಮ್ರಾಜ್ಯನ ಕಟ್ತಾರೆ. ಒಂದು 30 ಹಳ್ಳಿಗಳನ್ನ ಇಟ್ಕೊಂಡು ಒಂದು ಸಾಮ್ರಾಜ್ಯ ಕಟ್ತಾರೆ. ಆ ಸಾಮ್ರಾಜ್ಯನ ಮೈಸೂರು ಅಂತ ಕರೀತಾರೆ. ಅದು ಮೈಸೂರನ್ನ ಕರೆದು ಅದನ್ನು ವಿಜಯನಗರ ಸಾಮ್ರಾಜ್ಯದ ಅವರ ಅಧೀನದಲ್ಲಿರ್ತಾರೆ, ಸಾಮಂತರಾಗಿರ್ತಾರೆ. ಆಮೇಲೆ ಅದು ಸುಮಾರು ಯುದ್ಧ ನಡೆದು ವಿಜಯನಗರ ಸಾಮಂತರಾಗಿ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿಂದ ವಿಜಯನಗರದಿಂದ ಇದನ್ನು ತೊಗೊಂಡ್ಬಂದೇನು ಸಿಂಹಾಸನ ತೊಗೊಂಬಂದು ಇಲ್ಲಿ ದಸರಾ ಮಾಡ್ತಾರೆ. ಸೊ ದಸರಾ ಶುರು ಮಾಡಿಕೊಂಡು ದೊಡ್ಡದ ವೈಭವೋಪೇತ ಮಾಡ್ತಾರೆ. ಆ ಥರ ವೈಭವೋಪೇತ ಮಾಡ್ತಾ ಇರಬೇಕಿದ್ರೆ ಬೆಂಗಳೂರು ಸಹ ನಮ್ಮ ಇವರ ಸುಪರ್ದಿಲಿರುತ್ತೆ. ಆಮೇಲೆ ಒಬ್ಬೊಬ್ಬರಿಂದ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕಡೆಗೆ ಏನಂತ ಹೇಳಿದ್ರೆ ಸುಮಾರು 1674-700ರಲ್ಲಿ ಅದೇನಂತಂದರೆ ಇದು ದೆಹಲಿಯ ಸುಲ್ತಾನ್ ಕೈಲಿ ಹೋಗಿರುತ್ತೆ. ಆ ದೆಹಲಿ ಸುಲ್ತಾನ್ ಇರಬೇಕಿದ್ರೆ ಅವನೇನು ಮಾಡಿರ್ತಾರೆ ಅಂದರೆ ಶಿವಾಜಿ ಇರ್ತಾನಲ್ಲ, ಶಿವಾಜಿ ಇರ್ತದೆ ಶಾಜಿ ಭೋಸ್ಲೆ, ಅವರ ಕೈಯಲ್ಲಿ ಅವನು ಇಲ್ಲಿ ಸಾಮಂತನಾಗಿರ್ತಾನೆ. ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ, ಶಿವಾಜಿ ಅಂದ ತಕ್ಷಣ ತಟ್ಟಂತ ಏನು ಅನ್ಕೊಳ್ತೀವಿ ನಾವು, ಹಿಂದೂ ಹೃದಯ ಸಾಮ್ರಾಟ, ಕರೆಕ್ಟು. ಶಿವಾಜಿದು ಮೂಲ ಎಲ್ಲಿ ಅಂತ ಏನು ಅನ್ಕೊಳ್ತೀವಿ ನಾವು, ಶಿವಾಜಿ ಮೂಲ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಶಿವಾಜಿ ಮೂಲ ಬಂದು ಗದಗಿನ ಕಡೆಯವರವರು. ಶಿವಾಜಿ ಗದಗ್, ಏನು ಗದಗ್ ಅಂದರೆ ನಾವು ಎಲ್ಲಿದ್ದೀವಿ ಏನಂದರೆ ನಮ್ಮ ಇದು ಹುಬ್ಬಳ್ಳಿಯಿಂದ ಒಂದು ಸುಮಾರು 60-70 ಕಿಲೋಮೀಟರ್ ದೂರದಲ್ಲಿರುವಂಥ ಗದಗು. ಆ ಮೂಲದವರು ಶಿವಾಜಿಯವರ ಒಂದು 7-8 ತಲೆಮಾರಿನ ಹಿಂದಿನವರು. ಅಲ್ಲಿ ಅವರೆಲ್ಲ ಇದನ್ನು ಕುರಿ ಕಾಯಿಸಂತ ಇದವರು ಆ ಥರದಲ್ಲಿ ಅಲ್ಲಿಂದ ಮೇಯ್ಕೊಂಡು ಅಲ್ಲಿ ಯಾವಾಗಲೂ ಬರಗಾಲ ಬಂದಾಗ ಅಲ್ಲಿಂದ ಹಾಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಕುರಿ ಮೇಯಿಸ್ಕೊಂಡು ಹೋಗಿ ಮಹಾರಾಷ್ಟ್ರದಲ್ಲಿ ಸೇರ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ಒಂದು ಸಂಸ್ಥಾನ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಶಿವಾಜಿ ಯಾರಾದರೂ ಕೇಳಿದ್ರೆ ಅವನು ಹಿಂದೂ, ಆದರೆ ಅವನು
ಮರಾಠಿಯರದಕ್ಕಿಂತ ಮುಂಚೆ ಅವನ ಮೂಲ ಕನ್ನಡಿಗ ಅಂತಿತ್ತು. ಸೊ ಹಾಗಾಗಿ ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ ಇಲ್ಲಿ ಆಳ್ವಿಕೆ ನಡೆಸಿರ್ತಾನೆ, ಅವನ ಅಧೀನದಲ್ಲಿರುತ್ತೆ. ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ಇದೆಯೋ ಅಲ್ವೋ, ಶಿವಾಜಿಯ ಬಾಲ್ಯದ ಸುಮಾರು ವರ್ಷಗಳ ಶಿಕ್ಷಣ ಬೆಂಗಳೂರಿನಲ್ಲಾಗಿದೆ. ಶಿವಾಜಿಯ 2ನೇ ಮದುವೆ ಆಗಿದ್ದು ಇವತ್ತೇನು ವಿಜಯಲಕ್ಷ್ಮಿ ಥಿಯೇಟರ್ ಅಂತ ಇದೆಯಲ್ಲ, ಆ ವಿಜಯಲಕ್ಷ್ಮಿ ಥಿಯೇಟರು ಅವತ್ತು ಗೌರಿ ಕಲ್ಯಾಣ ಅಂತ ಅದೊಂದು ಇದಿತ್ತು, ಕಲ್ಯಾಣ ಮಂಟಪ ಇತ್ತು. ಆ ಗೌರಿ ಕಲ್ಯಾಣ ಮಂಟಪ ಅಂತಿತ್ತು. ಆ ಗೌರಿ ಕಲ್ಯಾಣ ಮಂಟಪದಲ್ಲಿ ಒಂದು 2ನೇ ಮದುವೆ ಆಗುತ್ತೆ. ಇವತ್ತಿಗೂ ಸಹ ನಾವು ಕಾಡು ಮಲ್ಲೇಶ್ವರನ ದೇವಸ್ಥಾನ ಅಂತಿದೆಯಲ್ಲ, ಆ ಕಾಡು ಮಲ್ಲೇಶ್ವರನ ದೇವಸ್ಥಾನ ಮತ್ತು ಗಂಗಮ್ಮ ದೇವಸ್ಥಾನದ ಪಕ್ಕದಲ್ಲಿ ಒಂದು ಇದು ಹಾಕಿದ್ದಾರೆ. ಅಲ್ಲಿ ಹೋಗಿ ನೋಡಿ, ಶಿವಾಜಿಯವರು ಕೊಟ್ಟಿದ್ದಂಥ ದತ್ತಿ ಅಂತ ಅಲ್ಲೊಂದು ಶಾಸನ ಬರೆದಿದ್ದಾರೆ. ಅಂದರೆ ಸುಮಾರು ಬೆಂಗಳೂರಿನ ಕನ್ನಡಿಗರು ಉಳ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾಡಿದ್ದಾರೆ ಅಂದರೆ ಅದು ಶಿವಾಜಿಯ ಕೊಡುಗೆ ಇದೆ. ಹಾಗಾಗಿ ಶಿವಾಜಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಅವನು ಸಹ ಬೆಂಗಳೂರಿನಲ್ಲಿ ಕನ್ನಡ ಉಳಿಯೋದಕ್ಕೆ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದಾನೆ. ಅದಾದಮೇಲೆ ಶಿವಾಜಿಯ ಮೊಮ್ಮಗ, ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಶಿವಾಜಿ ಕನ್ನಡಿಗರಿಗೆ ಸಹಾಯ ಮಾಡ್ದ ಅಂತೆಲ್ಲ ಹೇಳಿದ್ರೆ, ಆಮೇಲೆ ರಾಜರು ಒಬ್ಬೊಬ್ಬರೊಬ್ಬರು ಯುದ್ಧ ಮಾಡ್ಕೊಂಡು ಬರ್ತಾರೆ. ಅಂದರೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಇರಬೇಕು ಅಂತ ಬರುವಾಗ ಈ ಮೈಸೂರು ಸಾಮ್ರಾಜ್ಯವನ್ನು ಆಳ್ತಾ ಇದ್ದವರೊಬ್ಬರು ಚಿಕ್ಕದೇವರಾಜ ಒಡೆಯರ್ ಅಂತ ಇರ್ತಾರೆ. ಅವರು ಇಡೀ ಮೈಸೂರು ಸಂಸ್ಥಾನದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ತುಂಬ ಶಕ್ತಿಶಾಲಿಯಾದಂಥ ಒಬ್ಬರು ರಾಜರವರು. ಅವರು ತುಂಬ ಬುದ್ಧಿವಂತ ಇದ್ದಂಥವ್ರು. ಅವರೇನು ಮಾಡ್ತಿರ್ತಾರೆ, ಒಂದು ಸತಿ ಅವರ ಸೈನ್ಯ ಒಂದು ತಂಜಾವೂರಲ್ಲಿ ಹೋಗಿರುತ್ತೆ. ಅಲ್ಲಿ ಅದೊಂದು ಹತ್ತಕ್ಕಿಂತ ಅಲ್ಲಿಗೆ ಹೋಗಿರ್ತಾರೆ. ಇದೇ ತಂಜಾವೂರಿಗೆ ಹೋಗಿರಬೇಕಿದ್ರೆ ಇದೇ ಸರಿಯಾದ ಸಮಯ ಅಂದ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಶಿವಾಜಿಯ ಮೊಮ್ಮಗ ಬಂದು ನಮ್ಮ ಮೈಸೂರು ಹೆಸರಿನಲ್ಲಿ ಅವ್ರ ಮೇಲೆ ಇದು ಮಾಡೋಕ್ಕೆ ಬರ್ತಾರೆ, ಏನೋ ದಾಳಿ ಮಾಡ್ಕೊಂಬರ್ತಾರೆ. ಎಲ್ಲ ಸೈನ್ಯ ಅಲ್ಲಿ ಹೊಟ್ಟೋಗ್ಬಿಟ್ಟಿದೆ. ಇವರು ಶಿವಾಜಿಯವರು ಬಂದುಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಾವಾಗಿದ್ರೆ ಏನು ಮಾಡ್ತಿದ್ವಿ, ತಳಮಳಗೊಳ್ತಾ ಇದ್ವಿ, ಅಯ್ಯೋ ಅಂತ ಹೇಳಿ ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟು ಕಳಿಸ್ಬಿಡ್ತಾ ಇದ್ರಿ. ಆದರೆ ಅವ್ರು ಹೇಳಿದ್ರು, ನಾನು ಚಿಕ್ಕದೇವರಾಜ ಒಡೆಯರವರು ತುಂಬ ಶಕ್ತಿಶಾಲಿ ಬುದ್ಧಿಶಾಲಿ ಅಂತ ಹೇಳಿದ್ರು. ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಕರೆದು ನಮ್ಮ ಇದರಲ್ಲಿ ಎಷ್ಟು ದನಗಳಿದೆ ಅಂತ ಕೇಳಿದ್ರಂತೆ. ನಿಮಗೆ ಅಮೃತ ಮಹಲ್ ಅಂತ ನಿಮಗೆ ದನ ಕೇಳಿರಬೇಕು. ಅಮೃತ ಮಹಲ್ ದನ ಅಂತ ಹೇಳಿದ್ರೆ ಎತ್ತರವಾಗಿರುತ್ತೆ, ಒಳ್ಳೆ ಉದ್ದನೆಯ ಕೋಡುಗಳು, ಅದು ನಮ್ಮ ದೇಶಿ ತಳಿ. ಅದು ಆ ತಳಿದು ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು ಒಂದು 30,000 ಇದೆ ನಮ್ಮಲ್ಲಿ ಅಂತ ಹೇಳಿದ್ರಂತೆ. ಅಷ್ಟಿದ್ರೆ ಸಾಕು ಬಿಡಿ, ನಾವು ಯುದ್ಧ ಗೆಲ್ತೀವಿ ಅಂತ ಹೇಳಿದ್ರೆ. ಅರೆ, ಗೋವು ಅಂದರೆ ನಾವೇನು ಪೂಜೆ ಮಾಡ್ತೀವಿ, ಗೋವಿಂದ ಸಾಧು ಪ್ರಾಣಿ ಅಂತೀವಿ, ಇವರೇನು ಯುದ್ಧದ ಗೆಲ್ತಾರೆ ಅಂದರೆ ಏನಿಲ್ಲ ಅಂತೇಳಿ ರಾತ್ರಿ ಹೊತ್ತು ಕತ್ಲಾಗ್ತಿದ್ದಂಗೆ ಆ ಎಲ್ಲ ಇದಿರುತ್ತಲ್ಲ, ದನಗಳಿರುತ್ತಲ್ಲ, ಆ ದನಗಳ ಕೊಂಬುಗಳಿಗೆ ಪಂಜಿ ಕಟ್ಟಿಬಿಡ್ತಾರಂತೆ. ಪಂಜಿ ಕಟ್ಬಿಟ್ಟು ಇವ್ರು ಎಲ್ಲಿರ್ತಾರೆ ಅಲ್ಲಿ ಕಡೆಗೆ ಬಿಡ್ತಾರೆ. ಅಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂದರೆ ರಾತ್ರಿ ಅವರೆಲ್ಲ ಬಿಡಿಬಿಟ್ಟಿರ್ತಾರಲ್ಲ ಸೈನ್ಯ, ಅವರಿಗೆ ರಾತ್ರಿ ಕತ್ಲೆ ಗೊತ್ತಾಗಲ್ಲ. ಆ ಕಡೆಯಿಂದ ಇಷ್ಟು ಜನ ಒಂದು 20-30 ಸಾವಿರ ಹಸುಗಳು ಬಂದಾಗ ದನಗಳು ಬಂದಾಗ ಏನು ಅನ್ಸುತ್ತೆ ಅವರಿಗೆ, ಓ ನಮ್ಮ ಮೇಲೆ ಸೈನ್ಯ ಬಂದಿದೆ ಅಂತ ಎದ್ದೋ ಬಿದ್ದು ಓಡೋಗ್ತಾರೆ. ಆ ಹಸುಗಳಿಗೂ ಅವರು ಗೋಡಿಸ್ತಾರಲ್ಲ, ಅದು ಕಾಲು ತುಳುಕ ಬಿದ್ದು ಸತ್ತು ಹೋಗ್ತಾರೆ. ಸೊ ಹಾಗಾಗಿ ಅಂಥವ್ರು ಹೋಗ್ತಾರೆ. ಇಷ್ಟು ಚಾಣಾಕ್ಯ ಇದಾನಲ್ಲ, ಇಂಥವನು ನನ್ನ ಜೊತೆ ಇರಬೇಕು ಅಂತೇಳಿ ಔರಂಗಜೇಬನ್ನು ಡೆಲ್ಲಿಲಿ ಕೂತ್ಕೊಂಡಿರೋ ಸುಲ್ತಾನ ಅಂತ ಇರ್ತಾರಲ್ಲ, ಅವನು ಅವ್ರನ್ನ ಕರೆಸ್ಕೊಂಡು, ಸಾಧಾರಣವಾಗಿ ಔರಂಗಜೇಬ ಅಂತ ಹೇಳಿದ್ರೆ ಅವನ ಪಕ್ಕದಲ್ಲಿ ಕೂಡಿಸ್ಕೊಳ್ಳಲ್ಲ, ಅವನು ಏನಲ್ಲೇ ಇದ್ರೆ ಸಾಮಂತ ಅಂತ ಹೇಳಿದ್ರೆ, ಇವನು ಇಷ್ಟು ಶಕ್ತಿಶಾಲಿ ಅಂತ ಕರೆದು ಅವನ ಪಕ್ಕದಲ್ಲೇ ಒಂದು ದೊಡ್ಡದಾದ ಒಂದು ಆಸನ ಮಾಡಿಸಿ ಅಲ್ಲಿ ಕೂಡಿಸ್ಕೊಂಡು ಮಾಡಿ ಅವನಿಗೆ ಸನ್ಮಾನ ಮಾಡಿ ರಾಜ ಜಗದೇವ ಅಂತ ಬಿರುದು ಕೊಟ್ಟಿರ್ತಾರೆ. ಇಷ್ಟಕ್ಕೆ ಅಲ್ದಲ್ಲೇ ಅದಾದಮೇಲೆ ಔರಂಗಜೇಬನ ಅಧೀನದಲ್ಲಿ ಅವಾಗ ಬೆಂಗಳೂರು ಇರುತ್ತೆ. ಅವಾಗ ಕಾಸಿಂ ಅಂತ ಒಬ್ಬ ಇರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಅವನಲ್ಲಿ ಕಾಸಿಂ ಖಾನ್ ಅಂತ ಅವನು ನೋಡ್ಕೊಳ್ತಾ ಇರ್ತಾನೆ. ಸೊ ಅವಾಗ ಹೇಳ್ತಾರೆ, ನನಗೆ ಬೆಂಗಳೂರು ಬಿಟ್ಕೊಟ್ಬಿಡಕ್ಕೆ, ಅದು ಗೆದ್ದುಬಿಟ್ಟಿದ್ದಾನಂತ, ಬೆಂಗಳೂರು ಬಿಟ್ಕೊಡು ಅಂತ ಹೇಳಿದ್ರೆ, ಇಲ್ಲ ಹಾಗೆಲ್ಲ ಬಿಟ್ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಒಪ್ಪಂದ ಮಾಡ್ಕೊಳ್ಳೋಣ ಅಂಥೇಳಿ 3,000 ಅಂದಿನ ಕಾಲಕ್ಕೆ 3 ಲಕ್ಷ ಹಣಕ್ಕೆ ಬೆಂಗಳೂರನ್ನ ತಗೊಳ್ತಾರೆ. ಸೊ ಹಾಗಾಗಿ ಬೆಂಗಳೂರಿನ 2ನೇ ಸತಿ ಕರ್ನಾಟಕಕ್ಕೆ ಅಂದರೆ ನಮ್ಮ ಕೈಗೆ ವಶ ಮಾಡ್ಕೊಂಡವರು ಯಾರೋ ಚಿಕ್ಕದೇವರಾಜ ಒಡೆಯರು. ಸೊ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಸೊ ಅವರಿರೋದ್ರಿಂದ ನಾನು ಇವತ್ತು ಕನ್ನಡ ಇದೆ. ಅವರು ಕೇವಲ ಅಷ್ಟಕ್ಕೆ ಉಳ್ಕೊಳ್ಳಿಲ್ಲ. ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಯಾಕೆ ಬೆಂಗಳೂರು ಅವರು ಇದು ಮಾಡಿದ್ರು ಅಂತ ಹೇಳಿದ್ರೆ, ಕನ್ನಡಿಗರು ಉಳ್ಕೊಳ್ಳೋಕೆ ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲ ಇಲ್ಲಿಂದ ಇವಾಗ ನೀವು 1 ಗಂಟೆಲಿ ಎಕ್ಸ್ಪ್ರೆಸ್ಸಲ್ಲಿ 1-1.5 ಗಂಟೆಲಿ ಹೊಟ್ಟೋಗ್ಬಿಡ್ತೀವಿ, 90 ಕಿಲೋಮೀಟರ್ 120 ಕಿಲೋಮೀಟರ್ ಅಂತ. ಅವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಿದ್ರೆ ಒಂದೊಂದು ದಿವಸ ಆಗ್ಬಿಡೋದು, 2 ದಿವಸ ಆಗ್ಬಿಡೋದು. ಪ್ರತಿಯೊಂದು ಆಳ್ವಿಕೆ ಅಲ್ಲಿದೆ, ಇಲ್ಲಿಂದ ಮಾಡೋಕ್ಕಾಗಲ್ವ ಅಂತ ಹೇಳಿ ಮಾಡ್ತಾರೆ. ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಒಂದು 18 ಕಚೇರಿ ಅಂತ ಕಟ್ತಾರೆ. 18 ಅಂತ ಹೇಳಿದ್ರೆ 18 ಕಚೇರಿಗಳು. ಇವತ್ತೇನು ನಾವು ಎಲ್ಲ ಹೇಳ್ತಾರೆ, ಎಲ್ಲ ಕಡೆ ಒಂದೇ ಕಡೆ ಮಾಡಿ ಸೆಂಟ್ರಲೈಸ್ಡ್ ಅಂತ ಹೇಳ್ತೀವಲ್ಲ, ಆ ಸೆಂಟ್ರಲೈಸ್ಡ್ ಕಲ್ಪನೆ ಬಂದಿದ್ದು ಅವತ್ತೇ ಬಂದಿತ್ತು. ಅವ್ರೇನು ಮಾಡ್ತಾರೆ ಅಂದರೆ, ಇವತ್ತೇನು ಇವತ್ತು ನಮ್ಮ ಹೈಕೋರ್ಟ್ ಬಿಲ್ಡಿಂಗ್ ಇದೆಯಲ್ಲ, ಅದೇ ಜಾಗದಲ್ಲಿ 18 ಕಚೇರಿ ಅಂತ ಕಟ್ತಾರೆ. 18 ಕಚೇರಿಗಳನ್ನು ಒಂದೇ ಕಡೆ ಕಟ್ಬಿಟ್ಟು ಯಾರೇ ಆಗಲಿ ಅವರಿಗೆಲ್ಲರಿಗೂ ಅಂದರೆ ಎಲ್ಲ ಅಲ್ಲಿರೋವಂಥ ಮೈಸೂರಲ್ಲಿರೋಂಥ ದೊಡ್ಡ ಅಧಿಕಾರಿಗಳಿರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದು ಮಾಡ್ತಾರೆ. ಸೊ ಹಾಗಾಗಿ ಕನ್ನಡಿಗರು ಹರಿಧ್ವಂಚಿಗರವ್ರನ್ನ ಕರ್ಕೊಂಬಂದು ಬೆಂಗಳೂರಿನಲ್ಲಿ ನೆಲೆ ಮಾಡೋದಕ್ಕೆ ಅವರದ್ದು ಒಬ್ಬರು ಕಾರಣೀಭೂತರಾಗ್ತಾರೆ. ಬರೀ ಅಷ್ಟೇ ಅಲ್ಲ, ಅವ್ರು ಎಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಬೆಂಗಳೂರು ಅಂತ ಏನು ಹೇಳ್ತೀವಿ, ಬೆಂಗಳೂರು ಅಂತ ಹೇಳಿದ್ರೆ ಎಲ್ಲರೂ ಇದೆ ಅಂತ ಹೇಳ್ತಲ್ಲ, ಅವತ್ತಿನ ಅವರ ಕಾಲದಲ್ಲೇ
ಅವರು ನವಕೋಟಿ ನಾರಾಯಣ ಅಂತ ಹೆಸರು ಪಡ್ಕೊಂಡಿದ್ರು. ಅಂದರೆ 9 ಕೋಟಿ ಅವರ ಹತ್ರ ದುಡ್ಡಿಟ್ಟಿದ್ರು. ಹೇಗಪ್ಪ ಅಂತ ಹೇಳಿದ್ರೆ ಇಡೀ ಬೆಂಗಳೂರಿನಲ್ಲಿ ಬರೀ ಬೆಂಗಳೂರು 565 ರಾಜ್ಯಗಳಿತ್ತಲ್ಲ, ಆ 565 ರಾಜ್ಯಗಳ ನಾಣ್ಯಗಳು ಅಷ್ಟೇ ಅಲ್ಲದೆ ವಿದೇಶದಿಂದನೂ ನಾಣ್ಯಗಳು ಬರುವಂಥದ್ದು, ಅಂದರೆ ವಿದೇಶಿ ವಿನಿಮಯಗಳನ್ನು ಸಹ ಮಾಡಿಕೊಳ್ಳುವಂತಹ, ಅಂದರೆ ಇಡೀ ಬೆಂಗಳೂರಿನ ಕೇವಲವಾದ ಒಂದು ಸಾಮಾನ್ಯ ನಗರ ಅಲ್ಲದೆ ವಾಣಿಜ್ಯ ನಗರ ಆಗಿ ಮಾಡಿದಂಥ ಕೀರ್ತಿ ಬಂದು ನಮ್ಮ ಚಿಕ್ಕದೇವರಾಜ ಒಡೆಯರ್ಗೆ ಸಿಗುತ್ತೆ. ಸೊ ಹಾಗಾಗಿ ಅವರಿಂದ ಅರ್ಧ ಇನ್ನು ಕನ್ನಡ ಬೆಂಗಳೂರಿನಲ್ಲಿ ಉಳ್ಕೊಂಡಿದೆ. ಅವ್ರು ಇನ್ನೂ ಒಂದು ತುಂಬ ಚೆನ್ನಾಗಿರೋದೊಂದು ಮಾಡಿದ್ರು. ಅವರು ಅಂತ ಹೇಳಿದ್ರೆ ಸಾಲಕ್ಕೆ ಶಿಕ್ಷೆ ಅಂತ ಒಂದು ಮಾಡಿದ್ರು. ಅವರು ಅಂದರೆ ಸಾಲಕ್ಕೆ ಶಿಕ್ಷೆ ಅಂತ ಮಾಡಿದ್ರು. ಇವತ್ತೇನಂತ ಹೇಳಿದ್ರೆ ನಿಮ್ಗೆ ನೋಡ್ತಾ ಇರ್ಬೋದು, ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಸಡನ್ನಾಗಿ ಇವಾಗ ಕಂಡಕ್ಟರ್ ಹತ್ರ ಬಂದು ಏನು ಮಾಡ್ತಾರೆ ಅಂದರೆ ಚಕ್ಕರ್ ಬರ್ತಾರೆ. ಚಕ್ಕರ್ ಬಂದು ಅವ್ರು ಏನು ಮಾಡ್ತಾರೆ, ಜೋಬಲ್ಲಿ ದುಡ್ಡಿದೆಯಾ ಅಂತ ನೋಡ್ತಾರೆ. ಅಂದರೆ ಎಕ್ಸ್ಟ್ರಾ ದುಡ್ಡು ಇಟ್ಕೊಬಾರ್ದು, ಎಷ್ಟು ಟಿಕೆಟ್ ಇರುತ್ತೆ ಅಷ್ಟೇ ಇಟ್ಕೊಂಡಿರ್ಬೇಕು. ಜಾಸ್ತಿ ದುಡ್ಡು ಇಟ್ಕೊಂಡಿದ್ರೆ ಅವನು ಟಿಕೆಟ್ ಕೊಟ್ಟಿಲ್ಲ, ಫೈನ್ ಮಾಡಿದ್ದಾನೆ ಅಂತ. ಇದು ಇವತ್ತಿನ ಕಲ್ಪನೆ ಇಲ್ಲ ಸ್ವಾಮಿ, ಅವತ್ತೇ ಮಾಡಿಬಿಟ್ಟಿದ್ರು. ಅವರೇಂತ ಹೇಳಿದ್ರೆ ಯಾರೇ ಒಬ್ಬ ಪ್ರಜೆ ಬಂತು ಅಂತ ಹೇಳಿದ್ರೆ ಅವನ ಹತ್ರ ಅವ್ರ ಸರ್ಕಾರಿ ಕೆಲಸದಲ್ಲಿರೋನು ಅವನ ಹತ್ರ ಆದರೂ ಅವನ ಆದಾಯಕ್ಕಿಂತ ಜಾಸ್ತಿ ಅವನ ಹತ್ರ ಮೂಲ ಆದಾಯದಕ್ಕಿಂತ ಜಾಸ್ತಿ ಅವನ ಹತ್ರ ಹಣ ಇದ್ದರೆ ಎಲ್ಲಿಂದ ಬಂತು ಅಂತ ಕೇಳೋರು. ಅವನು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅವನೇನಿಲ್ಲ ನನಗೆ ನಮ್ಮ ಮೇಲಧಿಕಾರಿಗಳು ಕೊಟ್ಟು ಅಂತ ಹೇಳಿದ್ರೆ ಮೇಲಧಿಕಾರಿ ನಿನಗೆ ಎಲ್ಲಿಂದ ಬಂತು ಅಂತ ಕೇಳೋರು. ಕೊನೆಗೆ ಇವನು ಮತ್ತು ಮೇಲಧಿಕಾರಿ ಎಲ್ಲ ಸೇರಿಕೊಂಡು ಅವ್ರಿಗೆ ತನಿಖೆ ಮಾಡಿಸಿ ಯಾರೇ ಆಗಲಿ ಸರ್ಕಾರಕ್ಕೆ ಒಂದು ಚೂರು ಜಾಸ್ತಿ ಆದಂದರೆ ಸರ್ಕಾರಕ್ಕೆ ಮೋಸ ಮಾಡಬಾರ್ದು ಅಂತ ಅವತ್ತಿನ ದಿವಸ ಸಾಲಕ್ಕೆ ಶಿಕ್ಷೆ ಅಂತ ಕೊಟ್ಟಂಥ ಅಂಥ ಮಹಾನುಭಾವ ಅವರು. ಸೊ ಅವರಿಂದ ಬೆಂಗಳೂರಿನಲ್ಲಿ ಒಂದು ದೊಡ್ಡದಾದ ಕಲ್ಪನೆಯನ್ನು ನಮ್ಮ ಕೆಂಪೇಗೌಡರು ಮಾಡಿದಂಥ ಬೆಂಗಳೂರು ಅದಕ್ಕಿಂತ ವಿಶಾಲವಾಗಾಯಿತು. ಅದಾದ ಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರುಗಳೆಲ್ಲ ಇದೆ, ಅದನ್ನು ದೊಡ್ಡ ಕಂಟೋನ್ಮೆಂಟ್ ಆಯಿತು. ಕಂಟೋನ್ಮೆಂಟ್ ಆದಮೇಲೆ ಅದು ಬೇರೆ ಬೇರೆ ಆಯಿತು. ಅದನ್ನು ಹೇಳ್ಕೊಂಡು ಹೋಗ್ತೀನಿ, ಬೇರೆ ಅದು ತುಂಬ ಆಗುತ್ತೆ. ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಕನ್ನಡ ಅಂದರೆ ಬೆಂಗಳೂರು ಉಳಿಬೇಕು ಅಂತ ಹೇಳಿದ್ರೆ ಭಾಷೆ ಉಳಿಬೇಕು. ಬೆಂಗಳೂರು ಉಳಿಬೇಕು ಅಂದರೆ ಭಾಷೆ ಇರಬೇಕು. ಭಾಷೆ ಇದ್ದಾಗ ಮಾತ್ರ ಬೆಂಗಳೂರು ಉಳಿಯೋಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಕನ್ನಡದ ಕುಲಪುರೋಹಿತರು ಅಂತ ನಮಗೆ ಗೊತ್ತಿದೆ. ಯಾರು ಕನ್ನಡದ ಕುಲಪುರೋಹಿತರು? ಆಲೂರು ವೆಂಕಟರಾಯರು. ಆ ಮನುಷ್ಯ ಇವತ್ತೇನಾದರೂ ಇರಲಿಲ್ಲ ಅಂತ ಹೇಳಿದ್ರೆ ಬರೀ ಬೆಂಗಳೂರಲ್ಲ ಕರ್ನಾಟಕನೇ ಇರ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಅನ್ನೋದು ಹರಿದು ಹಂಚೋಗಿದ್ದನ್ನು ಅವ್ರಿಗೆ ಕುಣಿದು ಏಕೀಕರಣಕ್ಕೆ ಮೂಲಭೂತರಾಗಿ ಕಾರಣ ಮಾಡಿದ್ದು ನಮ್ಮ ಆಲೂರು ವೆಂಕಟರಾಯರು. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಆ ಮನುಷ್ಯ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡೋಗಿ ಇದೇನು ಕನ್ನಡ ಅಂತ ಹೇಳಿದ್ರೆ ಸಾಹಿತ್ಯ ಇಲ್ಲನ್ನು ಬರೀ ಧಾರವಾಡ ಮತ್ತು ಆ ಕಡೆ ಬೆಳಗಾವಿ ಆ ಕಡೆಗೆ ಮಾತ್ರ ಇತ್ತಲ್ಲ, ಸೊ ಇಲ್ಲಿಲ್ವಲ್ಲ ಅಂತ ಹೇಳಿ ಮಾಡಿದ್ರೆ ಕರ್ಕೊಂಬಂದು ಮಹಾರಾಜರನ್ನ ಒಲಿಸಿ, ಅವಾಗ ಮುಮ್ಮಡಿ ಇದು ಕೃಷ್ಣರಾಜ ಒಡೆಯವರಿದ್ದರು, ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಹೇಳಿ ಇಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಏನೋ ನಮ್ಮ ಚಾಮರಾಜಪೇಟೆಯಲ್ಲಿ ನಾವು ನೋಡ್ತಾ ಇದೀವಲ್ಲ ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಅಂತ ಹೇಳಿ ಯಾವುದಿದೆ ಚಾಮರಾಜಪೇಟೆ ಅಂತ ನಮ್ಗೆ ಏನು ಜ್ಞಾಪಕ ಬರುತ್ತೆ? ಕನ್ನಡ ಸಾಹಿತ್ಯ ಪರಿಷತ್ ಜ್ಞಾಪಕ ಬರುತ್ತೆ. ಅಂತಹ ಕನ್ನಡ ಸಾಹಿತ್ಯ ಪರಿಷತ್ತನ್ನು 130 ಅದನ್ನು ಶುರು ಮಾಡಿದ್ದನೇ ನಮ್ಮ ಆಲೂರು ವೆಂಕಟರಾಯರು. ಮೈಸೂರನ್ನ ಅಂದರೆ ರಾಜರನ್ನ ಒಲಿಸಿ ಅವ್ರಿಗೆ ಇಲ್ಲೊಂದು ಬೇಕು ಅಂತ ಹೇಳಿ. ಹಾಗಾಗಿ ಬೆಂಗಳೂರಿನಲ್ಲಿ ಇನ್ನೂ ಕನ್ನಡ ಉಳ್ಕೊಂಡಿದೆ. ಯಾಕೆಂದರೆ ನಾವೆಲ್ಲ ಸಾಹಿತಿಗಳು ಎಲ್ಲ ನೋಡ್ಬೇಕು, ಎಲ್ಲಿ ನೋಡ್ತೀವಿ? ಬೆಂಗಳೂರಲ್ಲಿ ಎಲ್ಲಿ ನೋಡ್ತೀವಿ ನಾವು? ಆ ಬೆಂಗಳೂರು ದಕ್ಷಿಣ ಭಾಗದಲ್ಲೇ ಜಾಸ್ತಿ ನೋಡ್ತೀವಿ. ಯಾಕೆ ಬೆಂಗಳೂರು ದಕ್ಷಿಣ ಭಾಗ ಅಂತ ಹೇಳಿದ್ರೆ ಸಕ್ಕರೆ ಕಡೆನೇ ಇರವೇ ಇರುತ್ತೆ. ಹಾಗಾಗಿ ಆ ಸಾಹಿತ್ಯ ಪರಿಷತ್ತಿನ ಸುತ್ತಮುತ್ತಲಿನ ಸಾಹಿತಿಗಳು ಜಾಸ್ತಿ ಆಯಿದ್ರು. ಸೊ ಹಾಗಾಗಿ ನಿಮಗೆ DVG ರೋಡು, ಹನುಮಂತ ನಗರ, ಆಮೇಲೆ ಇದು ಬಸವನಗುಡಿ, ಸೊ ಇದೆಲ್ಲ ಯಾಕೆಂದರೆ ಅದೆಲ್ಲ ಸಾಹಿತ್ಯ ಪರಿಷತ್ಗೆ ಹತ್ತಿರ ಆಯಿತು. ಸಾಹಿತಿಗಳೆಲ್ಲ ಹತ್ತಿರ ಆಯ್ತಿದ್ರು, ಅಲ್ಲೆಲ್ಲೆಲ್ಲ ಒಟ್ಟಾಗಿ ಸೇರ್ಕೊಳ್ತಿದ್ರು. ಹಾಗಾಗಿ ಬೆಂಗಳೂರಿನಲ್ಲಿ ಕನ್ನಡ ಉಳ್ಕೊಳ್ಳೋದಕ್ಕೆ ಏನಾದರೂ ಸಹಾಯ ಮಾಡಿದ್ದಾರೆ ಅಂದರೆ, ಅಥವಾ ತುಂಬ ಸಹಾಯ ಅಲ್ಲ, ಅದಕ್ಕೆ ಸಹಾಯ ಅನ್ನಬಾರ್ದು, ಅದಕ್ಕೆ ಮೂಲಭೂತ ಅಡಿಪಾಯ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರಿಗೆ ಸೇರುತ್ತೆ. ಬರೀ ಅವರು ಇದು ಮಾತ್ರ ಮಾಡಲಿಲ್ಲ, ಏನು ಸಾಹಿತ್ಯ ಪರಿಷತ್ ಮಾಡಲಿಲ್ಲ, ಇದರಲ್ಲಿ ವಿದ್ಯಾವರ್ಧಕ ಸಂಘ ಅಂತಲೂ ಕಟ್ಟಿದ್ರು, ಧಾರವಾಡದಲ್ಲಿ ಕಟ್ಟಿದ್ರು. ಅದಷ್ಟೇ ಇಲ್ದಲೆ ಬರೀ ಇದಾದ್ರೆ ಆಗೋದಿಲ್ಲ, ನಾವು ಕನ್ನಡಿಗರನ್ನ ಒಟ್ಟಿಗೆ ಕಳಿಸ್ಬೇಕಂದ್ರೆ ಕನ್ನಡಿಗರೆಲ್ಲ ಗುಳೆ ಹೋಗ್ತಾ ಇದ್ರು ಅವಾಗ. ಎಲ್ಲಂದ್ರೆ ಇಲ್ಲ ಬೇರೆ ಕೆಲಸ ಸಿಗ್ತಾಯಿಲ್ಲ, ಬೇರೆ ಕಡೆ ಹೋಗ್ತಾ ಇದ್ರು ಅಂದಾಗ ಅದಕ್ಕೋಸ್ಕರನೇ 100 ಒಳ್ಳೆ ಗೃಹ ಕೈಗಾರಿಕೆಗಳನ್ನ ಶುರು ಮಾಡಿದ್ರು. ಬೇರೆ ಬೇರೆ ಪೆನ್ ಮಾಡೋದು, ಪೆನ್ಸಿಲ್ ಮಾಡೋದು, ಪೇಪರ್ ಮಾಡೋದು, ಈ ಥರ ಎಲ್ಲ ಮಾಡಿ ಉದ್ಯಮಗಳನ್ನ ಶುರು ಮಾಡಿದ್ರು. ಬರೀ ಸಾಹಿತ್ಯ ಆಗಲಿಲ್ಲ, ಬರೀ ಸ್ವಾತಂತ್ರ್ಯ ಹೋರಾಟಗಾರರಾಗಲಿಲ್ಲ, ಬರೀ ಕನ್ನಡ ಹೋರಾಟಗಾರರಿಲ್ಲ, ಮತ್ತು ಇವರಿಗೆ ಉದ್ಯಮಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಬೆಂಗಳೂರಿನಲ್ಲಿ ಗುಡಿ ಕೈಗಾರಿಕೆಗಳು ಒಂದಷ್ಟು ಶುರುವಾಯಿತು. ನಮ್ಮ ಈ ದೊಡ್ಡಬಳ್ಳಾಪುರ ಕಡೆ ಆ ಕಡೆ ಎಲ್ಲ ರೇಷ್ಮೆಗಳೆಲ್ಲ ಶುರುವಾಗೋದಕ್ಕೆ ಒಂದು ಕಾರಣ ಆದರು. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಕನ್ನಡ ಉಳಿಯೋದಕ್ಕೆ ಮೂಲಭೂತ ಕಾರಣರು ಯಾರಾದರೂ? ಆಲೂರು ವೆಂಕಟರಾಯರಾದರು. ಇದೆಲ್ಲ ಆದಮೇಲೆ ಬೆಂಗಳೂರು ಅಂದಿದ ತಕ್ಷಣ ನಮಗೆ ಒಂದು ಸಾಫ್ಟ್ವೇರ್, ಇವಾಗ ಸಾಫ್ಟ್ವೇರ್ಗಿಂತ ಮುಂಚೆ ಇನ್ನೊಂದಕ್ಕೇನೋ ಬೆಂಗಳೂರು ತುಂಬ ಫೇಮಸ್ಸು. ಅದಕ್ಕೆ ವಿದ್ಯೆಗೆ ಅಂದರೆ ಬೆಂಗಳೂರಿನಲ್ಲಿ ಇರೋಷ್ಟು ಒಳ್ಳೊಳ್ಳೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳಿದೆಯಲ್ಲ ಅದು ಇನ್ನೆಲ್ಲೂ ಇಲ್ಲ. ನಿಮಗೆ ಬೆಂಗಳೂರಿನಲ್ಲಿ ಕನ್ನಡ ಉಳಿಸೋದಕ್ಕೆ JRD ಟಾಟಾ, ಜಮ್ಶೆಡ್ ಟಾಟಾ ಮತ್ತು ವಿವೇಕಾನಂದರು ಕಾರಣೀಭೂತರಾಗ್ತಾರೆ ಅಂದರೆ ನಿಮಗೆ ಅಚ್ಚರಿ ಆಗುತ್ತೆ ಅನ್ಸುತ್ತಲ್ವಾ?
ಎಲ್ಲಿ ವಿವೇಕಾನಂದರು? ಟಾಟಾ ಬಂದು ಗುಜರಾತ್ ಮೂಲದವರು, ಮಹಾರಾಷ್ಟ್ರದಲ್ಲೇ ಅವರು ಇದ್ದಿದ್ದು. ಇನ್ನು ಸ್ವಾಮಿ ವಿವೇಕಾನಂದರು ಬಂದಿಲ್ಲಿ ಬಂಗಾಳದಲ್ಲಿರೋರು. ಅವರು ಇವರು ಇಲ್ಲಿಗೆ ಅಂದರೆ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆಯಲ್ಲ, ಭಾರತೀಯ ಇದು ವಿಶ್ವವಿದ್ಯಾಲಯ ಇದೆಯಲ್ಲ, ಅದು ಶುರು ಮಾಡೋದಕ್ಕೆ ಅದಕ್ಕೆ ಎಲ್ಲಿ ಗೊತ್ತಾ ನಾಂದಿ ಆಗಿದ್ದು? ಜಪಾನಿಗೆ ಹೋಗ್ಬೇಕಿದ್ರೆ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಅಲ್ಲಿ, ಜರ್ಮನಿಗೆ ಹೋಗ್ತಾ ಇರ್ಬೇಕಿದ್ರೆ ಅಲ್ಲಾಯಿತು. ನಮ್ಗೆಲ್ಲರಿಗೂ ಗೊತ್ತಿರಬೇಕಿದ್ರೆ ವಿವೇಕಾನಂದರು ಅಮೆರಿಕಾದಲ್ಲಿ ಭಾಷಣ ಮಾಡೋದಕ್ಕೋಸ್ಕರ ಹೋಗ್ತಾ ಇರ್ತಾರಲ್ವ, ಅಂದರೆ ಚಿಕಾಗೋಗೆ ಹೋಗ್ತಿರ್ತಾರಲ್ಲ, ವಿಶ್ವವಿದ್ಯಾಲಯ 1893 ಸೆಪ್ಟೆಂಬರ್ 11 ಹೋಗ್ತಾ ಇರಬೇಕಿದ್ರೆ ಅವಾಗೆಲ್ಲ ಹಡಗಲ್ಲಿ ಹೋಗಬೇಕಾಗಿತ್ತು. ಹಡಗಲ್ಲಿ ಹೋಗಬೇಕಿದ್ರೆ 2 ತಿಂಗಳು 3 ತಿಂಗಳು ಆಗ್ತಿತ್ತು. ಹಾಗೆ ಒಂದು ದಿವಸ ಹೋಗಿ ಹಡಗಲ್ಲಿ ಹೋಗ್ತಾ ಇರಬೇಕಿದ್ರೆ ಪ್ರತಿ ದಿವಸ ಸಂಜೆ ಆದಮೇಲೆ ಏನು ಮಾಡ್ತಾರೆ, ಹೋಗಿ ಡೆಕ್ ಮೇಲೆ ಕೂತ್ಕೊಂಡು ವಾಯು ವಿಹಾರ ಮಾಡ್ತಿರ್ತಾರೆ. ಅದು ಇವರು ಸುಮ್ಮನೆ ಇರ್ತಾರೆ. ಇನ್ನೊಂದು ಸತಿ ಹಾಗೇನೆ ಡಾಟಾನು ಹೋಗಿರ್ತಾರೆ, ಅವ್ರು ಜಮ್ಶೆಡ್ಜಿನೂ ಹೋಗಿರ್ತಾರೆ. ಅವ್ರಿಗೆ ಒಂದು ಸತಿ ಹೀಗೇನೆ ಎಷ್ಟು ದಿವಸ ಅಂತ ಮಾತಾಡಿ ಹಿಂಗೆ ಒಬ್ಬರೊಬ್ರು ನೋಡ್ಕೊಳ್ತಾರೆ, ಒಬ್ಬರು ಮಾತಾಡ್ಕೊಳ್ಬೇಕಿದ್ರೆ ಏನು ಸಮಾಚಾರ, ನೀವೆಲ್ಲಿ ಅವರು ಅಂತ ಹೇಳ್ತಾರೆ. ನಾನು ಈ ಥರ ಕೈಗಾರಿಕೋದ್ಯಮಿ, ನಾನು ಈಗ ಬಂದಿದ್ದೀನಿ, ನೀವ್ಯಾರು ಅಂದ್ರೆ ನಾನೊಬ್ಬ ಸಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಇವರು ಹೆಸರು ಹೇಳ್ಕೊಳ್ಳಲ್ಲ, ಅವರು ನರೇಂದ್ರ ಅಂತ ಹೇಳ್ಕೊಳ್ತಾರೆ, ಇವರು ಒಂದಂತವ್ರು ಹೇಳ್ಕೊಳ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ. ಅದಾದಮೇಲೆ ಯಾಕೆ ಈ ಕಡೆ ಬರ್ತಾ ಇದ್ದೀರಿ ಅಂತ ಕೇಳ್ತಾರೆ. ಇಲ್ಲ, ನಾನೊಬ್ಬ ಕೈಗಾರಿಕೋದ್ಯಮಿ, ನನಗೆ ನನ್ನ ಕೈಗಾರಿಕೆಗಳಿಗೆ ಬೇಕಾದಂಥ ಟೆಕ್ನಾಲಜಿ ಇದೆಯಲ್ಲ ಅಥವಾ ಬೇಕಾದ ಇನ್ಸ್ಟ್ರೂಮೆಂಟ್ಸ್ಗಳಿದೆಯಲ್ಲ ಅದು ಇಲ್ಲಿ ಜರ್ಮನಿಲಿ ಸಿಗುತ್ತೆ, ಸೊ ಹಾಗಾಗಿ ನಾನು ಇಲ್ಲಿ ಬಂದು ತೊಗೊಳಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ವಿವೇಕಾನಂದ ಹೇಳ್ತಾರೆ, ಎಷ್ಟು ದಿವಸ ಅಂತ ನೀವು ಬೇರೆ ದೇಶಗಳನ್ನ ನೀವು ಮಾಡ್ತೀರಿ, ಹಾಗಾಗಿ ನಮ್ಮದೇ ಒಂದು ಕೈಗಾರಿಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾಗಿ R&D ಇರಬೇಕು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರಬೇಕಂದ್ರೆ ಅದನ್ನು ಸಂಶೋಧನಾ ಇರಬೇಕು. ನಿಮಗೆ ಬೇಕಾದಂಥ ನೀವು ತಂತ್ರಜ್ಞಾನಗಳನ್ನು ನೀವು ಮಾಡ್ಕೊಳ್ತಾ ಇರಬೇಕು. ಆತ್ಮನಿರ್ಭರ ಅಂತ ಇವಾಗ ಏನು ಹೇಳ್ತೀವಿ, ಆ ಆತ್ಮನಿರ್ಭರನ ಅವತ್ತೇ ಹೇಳ್ತಾರೆ. ಆವಾಗ ಟಾಟಾ ಅವರು ನಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರಂತೆ. ಏನಿವರು ಸುಮ್ಮನೆ ಬರೋ ಸನ್ಯಾಸಿ, ಇವರಿಗೇನು ಗೊತ್ತಾಗತ್ತೆ ಅಂತೇಳಿ ಸುಮ್ಮನೆ ಆಗೋಗ್ಬಿಡ್ತಾರೆ. ಅದಾದಮೇಲೆ ಸೆಪ್ಟೆಂಬರ್ 11, 1893 ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಅಂದರೆ ಅಮೆರಿಕಾದ ಸಹೋದರ ಸಹೋದರಿ ಅಂತ ಹೇಳಿದಾಗ ಇಡೀ ಜಗತ್ತೇನೆ ಭಾರತದ ಕಡೆ ಹಾವಾಡಿಗರ ದೇಶ ಅಂತೆಲ್ಲ ಅಂದ್ಕೊಂಡು ಭಾರತದ ಕಡೆ ತಿರುಗಿ ನೋಡಿದಾಗ, ಅದು 2 ದಿವಸ ಆದಮೇಲೆ ಭಾರತದಲ್ಲೆಲ್ಲ ಅಲ್ಲಿ ಅದು ಪತ್ರಿಕೆಗಳೆಲ್ಲ ಅವ್ರ ಹೆಸರು ಬಂದಾಗ ಇವರು ಟಾಟಾ ಅವರು ನೋಡಿದಾಗ ಅವಾಗ ಅನ್ಸತ್ತೆ, ಇವ್ರನ್ನ ನಾನು ಮಾತಾಡ್ಸಿದ್ದಲ್ವಾ, ಇಂಥ ನಾನು ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಹೇಳಿ. ಅವಾಗ ಏನಂತಾರೆ, ಅವ್ರು ಬರೋರ್ಗೂ ಕಾಯ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, 1893 ಆಗಿದ ತಕ್ಷಣವೇ ಬರಲಿಲ್ಲ. ಸುಮಾರು 5 ವರ್ಷಗಳ ಕಾಲ ಅವರು ಅಮೆರಿಕ ಮತ್ತು ಆ ಕಡೆ ಎಲ್ಲ ಸುತ್ತಾಡ್ಕೊಂಡು ಕೊನೆಗೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರೋರ್ಗೂ ಕಾದು ಕೊನೆಗೆ ಅವ್ರಿಗೊಂದು ಪತ್ರ ಬರೀತಾರೆ. ಅವತ್ತು ಕ್ಷಮಿಸಿ, ನಾನು ನಿಮ್ಮನ್ನ ನೋಡದೆ, ನಿಮ್ಮನ್ನ ಗುರುತಿಸ್ಕೊಳಕ್ಕಾಗಲಿಲ್ಲ, ಕ್ಷಮಿಸಿ ಅಂತ ಹೇಳಿ ಮಾತಾಡಿದ್ಮೇಲೆ, ಪತ್ರ ಶುರು ಮಾಡಿದ್ಮೇಲೆ ಎಲ್ಲಿವರೆಗೂ ಬಂತು ನಿಮ್ಮದು ರಿಸರ್ಚ್ ಅಂತ ಹೇಳಿದ್ರೆ, ಅಯ್ಯೋ ನೀವು ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ, ಆಮೇಲೆ ಅರ್ಥ ಆಯಿತು, ಅದಕ್ಕೋಸ್ಕರ ನಾನು ಬಾಂಬೆ ಪ್ರಾವಿನೆನ್ಸ್ ಅವ್ರನ್ನ ಹೋಗಿ ಕೇಳಿದೆ, ಅವರು ಕೊಡೋಕ್ಕಾಗೋದಿಲ್ಲ ಅಂದ್ಬಿಟ್ರು ಅಂತಾರೆ. ಕೊಡೋಕ್ಕಾಗೋದಿಲ್ಲ ಅಂದಿದ ತಕ್ಷಣ ಏನಂತಾರೆ ಅಂದರೆ, ಅಷ್ಟೇ ತಾನೇ, ಇಡೀ ದೇಶದಲ್ಲಿ ಯಾರಾದರೂ ಒಬ್ಬರು ಮಹಾರಾಜರು ಕೊಡುಗೈ ದಾನಿ ಅಂತ ಇದ್ದಾರೆ ಅಂದರೆ ಅವರು ನಮ್ಮ ಮೈಸೂರಿನ ಅರಸರು. ನಾನು ಹೇಳ್ತೀನಿ ಅಂಥೇಳಿ ಮೈಸೂರು ಅರಸರಿಗೆ ಹೇಳಿದೆ ಅಂಥೇಳಿ ಅಂತ ಕೊಡಿ ಅಂತ ಹೇಳಿದಾಗ ಅವರು ಸೀದಾ ಬಂದು ಮೈಸೂರು ಅರಸರನ್ನ ಕೇಳ್ತಾರೆ. ಮೈಸೂರು ಅರಸರಂದು ವಿವೇಕಾನಂದ ಹೇಳಿದ ತಕ್ಷಣ ಅವಾಗ ಕೃಷ್ಣರಾಜ ಒಡೆಯರು ಮತ್ತು ಅವರ ತಾಯಿ ಇರ್ತಾರೆ, ಮಣ್ಣಿಯವರು ಇರ್ತಾರೆ. ಅವರು 371 ಎಕರೆ 16 ಕುಂಟೆ ಭೂಮಿ, ಇವತ್ತೇನು ಯಶವಂತಪುರದ ಇದೆಯಲ್ಲ, ಆ ಯಶವಂತಪುರದಲ್ಲಿ 371 ಎಕರೆ ಪ್ಲಸ್ 16 ಕುಂಟೆ ಜಮೀನು ಕೊಡೋದಲ್ದಲೇ 50,000 ಮೊದಲನೇ ವರ್ಷ ಕೊಟ್ಟು ಇನ್ನೂ 2 ವರ್ಷಗಳ ಕಾಲ, ಅಂದರೆ 3 ವರ್ಷ 50 ಎಕರೆ ಒಂದೇ ಸತಿ ಶುರು ಮಾಡಿದ್ರೆ ಬೇಕಾಗತ್ತಲ್ಲ, ಒಂದೇ ಸತಿ ಶುರು ಮಾಡೋಕ್ಕಾಗಲ್ಲ, ಮಗುಟಿತ ನಡಿಬೇಕು ಅದಕ್ಕೆ ಒಳಗೆ. ಸೊ ಹಾಗಾಗಿ 30 ಅದರ 50 3 ಸತಿ ಕೊಡೋದಲ್ದಲೇ ಒಂದು 372 ಎಕರೆ ಜಮೀನು ಕೊಡ್ತಾರೆ. ಆ ಜಮೀನಲ್ಲಿ ಒಂದು ದೊಡ್ಡದಾದ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತ ಹೋಗ್ತಾರೆ. ಆದರೆ ದುರದೃಷ್ಟವಶಾತ್ 1902 ಜುಲೈ 4ನೇ ತಾರೀಕು ವಿವೇಕಾನಂದರು ನಮ್ಮನ್ನು ಅಗಲ್ತಾರೆ. ಅದಾದಮೇಲೆ 1904 ಇಸ್ವಿಯಲ್ಲಿ ಬೇಸಿಗೆ ಕಾಲದಲ್ಲಿ ಜಮ್ಶೆಡ್ಜಿ ಟಾಟಾ ಅವರು ಹೋಗ್ಬಿಡ್ತಾರೆ. ಸೊ ಹೋದಾಗ ಅವರ ಪ್ರಾಜೆಕ್ಟು ಅಲ್ಲಿಗೆ ಹೋಗ್ಬಿಡುತ್ತೆ. ಆದರೆ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಕನ್ನಡಿಗರಿಗೋಸ್ಕರ ಒಂದು ಒಳ್ಳೆಯ ವಿದ್ಯಾಸಂಸ್ಥೆನ ಕಟ್ಕೊಡೋಕ್ಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ನಮ್ಮವರಲ್ಲ, ಸಹೋದರಿ ನಿವೇದಿತಾಗೊಂದು ಜೋರ ಚಪ್ಪಾಳೆ ಬರಲಿ. ಯಾಕೆಂದರೆ ಆಕೆ ಒಂದು ಸ್ವಾಮಿ ವಿವೇಕಾನಂದರ ಪಟ್ಟ ಶಿಷ್ಯೆ. ಆಕೆ ಬಂದು ಅಲ್ಲಿಂದ ಫಾರಿನ್ದ ಬಂದಿರ್ತಾಳೆ, ಇಲ್ಲಿಂದ ಅವ್ರಿಗೆ ಸ್ವಾಮಿ ವಿವೇಕಾನಂದ ಇಷ್ಟು ದೊಡ್ಡದಾದ ಕಲ್ಪನೆ ಮಾಡಿದ್ದಾರೆ, ಇದು ಹೋಗ್ಬಿಡುತ್ತೆ ಅಂತ ಹೇಳಿ ಬ್ರಿಟಿಷರ ಜೊತೆ ಪತ್ರದ ಮೇಲೆ ಬರೆದು ಅದರಿಂದ ಮಾಡಿ ಕೊನೆಗೆ ಅವ್ರು ಮಾಡಿ ಬೆಂಗಳೂರಿನಲ್ಲಿ ಮೇ 27, 1909 ಇಸ್ವಿಲಿ, ಅಂದರೆ ಸುಮಾರು ಅಂದರೆ 1904 ಜಮ್ಶೆಡ್ಜಿ ಹೋಗ್ತಾರೆ. 1902 ಅಂದರೆ ವಿವೇಕಾನಂದರು ಹೋಗಿ 7 ವರ್ಷ ಮತ್ತು ಜಮ್ಶೆಡ್ಜಿ ಹೋಗಿ 5 ವರ್ಷ ಆದಮೇಲೆ ಪತ್ರದ ಮೇಲೆ ವ್ಯವಹಾರ ಮೇಲೆ ಮಾಡಿ ಕೊನೆಗೆ ಬ್ರಿಟಿಷರೆಲ್ಲ ಮಾಡಿ ಕೊನೆಗೆ ಇಲ್ಲಿ ಒಂದು ದೊಡ್ಡದಾದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಶುರು ಮಾಡ್ತಾರೆ. ಹಾಗಾಗಿ ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಶುರು ಆದಮೇಲೇ
ಇಲ್ಲಿ ಕನ್ನಡಿಗರ ವಲಸೆ ಹೋಗೋದು ತಪ್ಪಾಯ್ತು. ಯಾಕಂದರೆ ಏನಾದರೂ ತಿಳ್ಕೊಬೇಕಂದ್ರೆ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಉಳ್ಕೊಳ್ತಾರೆ. ಅವ್ರು ಒಬ್ಬರೇ ಇಲ್ಲ ಮಹಾನ್ ಭಾವರು. ಅಲ್ಲಿಂದ ಆದಮೇಲೆ ನಮ್ಮ ಮತ್ತೊಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ಯಾರು? ಬೆಂಗಳೂರಿನಲ್ಲೇ ಇದೆ ಅವ್ರದ್ದು, ಸಿ ವಿ ರಾಮನ್, ಸರ್ ಸಿ ವಿ ರಾಮನ್. ಅವರೂ ಸಹ ಇಲ್ಲೇ ಕೆಲಸ ಮಾಡ್ತಿರ್ತಾರೆ, ಅಂದರೆ ನಮ್ಮ ಟಾಟಾ ಇನ್ಸ್ಟಿಟ್ಯೂಟಲ್ಲೇ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಅವರು ಮಹಾವಿಜ್ಞಾನಿ. ಕೊನೆಗೆ ಅವರಿಗೆ ಮತ್ತೆ ಇಲ್ಲಿ ಸ್ವಲ್ಪ ಒಳ ರಾಜಕೀಯಗಳಿದ್ದೇ ಇರುತ್ತಲ್ಲ, ಇಲ್ಲೊಂದು ರಾಜಕೀಯದಲ್ಲಿ ಆದಾಗ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ತಿರ್ಗಾ ಮಹಾರಾಜರು ಕರೀತಾರೆ. ಕೊಡುಗೆ ಇದ್ದಾನೆ, ಏನು ಮಾಡ್ತಾರೆ, ಬೇಡ ಬಾ ನಿನಗೆ ಅಂತ ಹೇಳೋದು 25 ಎಕರೆ ಜಮೀನು. ಇವತ್ತು ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ, ಮೇಕ್ರಿ ಸರ್ಕಲ್ಗೆ ಹೋಗ್ಬೇಕಿದ್ರೆ, ಈ ಕಡೆಯಿಂದ ಮೇಕ್ರಿ ಸರ್ಕಲ್ಗೆ ಹೋಗಬೇಕಿದ್ರೆ ಬಲಗಡೆ, ಅಂದರೆ ಮೇಕ್ರಿ ಸರ್ಕಲ್ಗೆ ಮುಂಚೆ ಬಲಗಡೆ ನಿಮಗೆ ಜತಿ ಮೋಟರ್ಸ್ ಎಲ್ಲ ಇದೆಲ್ಲ, ಬಲಗಡೆ ಒಂದು 25 ಎಕರೆದ್ದು ಅದ್ರ ಪಾಡಿಗೆ ನಿರಂತರವಾಗಿ ಅದು ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದು ಕಟ್ಟಿದ್ದು ಸಿ ವಿ ರಾಮನ್ ಅವ್ರ ಇನ್ಸ್ಟಿಟ್ಯೂಟ್, ಸರ್ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಆ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಕಟ್ಟಿದ ಮುಖಾಂತರ 2 ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಕಾರಣರಾದವರು ಮೈಸೂರು ಮಹಾರಾಜರು. ಹಾಗಾಗಿ ಬೆಂಗಳೂರಿನಲ್ಲಿ ಇನ್ನೂ ಕನ್ನಡ ಉಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಮೈಸೂರು ಮಹಾರಾಜರಿಗೊಂದು, ನಮ್ಮ ವಿವೇಕಾನಂದರಿಗೊಂದು, ಮತ್ತು ನಮ್ಮ ಟಾಟಾದವ್ರಿಗೊಂದು, ಮತ್ತು ಸಹೋದರಿ ನಿವೇದಿತಾ, ಅದಲ್ದಲ್ಲ ಸರ್ ಸಿ ವಿ ರಾಮನ್ರಿಗೊಂದು. ನಾವು ನಮ್ಮ ಮೈಸೂರು ರಾಜ್ಯಕ್ಕೆ ಇನ್ನೊಂದೇನೋ ಹೆಸರು ಕರಿತೀವಿ. ಏನಂತ ಕರಿತೀವಿ ನಾವು ಮೈಸೂರಿಗೆ? ಸಾಂಸ್ಕೃತಿಕ ನಗರ. ಅದು ಒಂದು ರಾಜ್ಯಕ್ಕೆ ಏನಂತ ಕರಿತೀವಿ ನಾವು? ಸಂಸ್ಥಾನಕ್ಕೆ ಏನೊಂದು ಹೆಸರಿದೆ, ಶ್ರೀಗಂಧ ನಾಡು ಅಂತ ಕರಿತೀವಿ ನಾವು. ಓಕೆ, ಹಾಲಿವುಡ್, ಬಾಲಿವುಡ್ ಅಂತ ಹೇಳಿದ್ರೆ ನಮ್ಮನ್ನು ನಾವು ಏನಂತ ಕರ್ಕೊಳ್ತೀವಿ? ಸ್ಯಾಂಡಲ್ವುಡ್ ಅಂತ ಕರ್ಕೊಳ್ತೀವಿ. ಅಂದರೆ ಶ್ರೀಗಂಧ. ಅದು ನಾವು ಏನಂದ್ರೆ ಗಾದೆನೇ ಇದೆ, ಸಗಣಿ ಜೊತೆ ಸರ್ಸಾಟಕ್ಕಿನ್ನ ಗಂಧದ ಜೊತೆ ಗುದ್ದಾಟ ಲೇಸು ಅಂತ. ಗಂಧದ ಜೊತೆ ಗುದ್ದಾಟ ಆಡಿದ್ರು ಸಾಕಂತೆ, ಆ ವಾಸನೆ ಘಮ ಘಮ ಅಂತ ಇರುತ್ತೆ. ಅಂದರೆ ನಮ್ಮ ಇದು ಶ್ರೀಗಂಧ. ಅಂದರೆ 20ನೇ ಶತಮಾನ, ಅಂದರೆ 1910 ಅಥವಾ 15 ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಾಗಿ ಶ್ರೀಗಂಧ ಇದ್ದಿದ್ದ ಒಂದು ನಾಡು ಅಂತ ಹೇಳಿದ್ರೆ ಅದು ನಮ್ಮ ಮೈಸೂರು ನಾಡು. ಅಂತಹ ನಾಡಲ್ಲಿ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೇನೆ ಶ್ರೀಗಂಧದ ಉತ್ಪನ್ನಗಳು ಅಂತ ಹೇಳಿದ್ರೆ, ಶ್ರೀಗಂಧದ ತೈಲ, ಶ್ರೀಗಂಧದ ಮರ, ಇದೆಲ್ಲ ಕಳಿಸ್ತಾ ಇದ್ದಿದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮೈಸೂರಿಂದ ಕಳಿಸ್ತಾ ಇತ್ತು. ಮೈಸೂರಿಂದ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ನಿಮಗೆ ಗೊತ್ತು, ಮೊದಲನೇ 1917ನೇ ಇಸ್ವಿಲಿ ಎಷ್ಟರಲ್ಲಿಗೆ ಮೊದಲನೇ ಮಹಾಯುದ್ಧ ನಡೆಯುತ್ತೆ. ಆ ಮೊದಲನೇ ಮಹಾಯುದ್ಧ ನಡೆದಾಗ ಇಲ್ಲಿಂದ ರಫ್ತಾಗಕ್ಕೆ ಹೋಗುತ್ತಲ್ಲ, ಇಲ್ಲಿಂದ ಹೋಗಬೇಕಿದ್ರೆ ಅದರ ಯುದ್ಧ ಅಂದರೆ 1-2 ದಿವಸ ಅಲ್ವಲ್ಲ. ಇವಾಗಲೇ ನೋಡ್ತೀವಿ ಸಣ್ಣ ಪುಟ್ಟದ ನಾವು ಏನೋ ಉಕ್ರೇನ್ ಮತ್ತು ರಷ್ಯಾದ ಏನೋ ಒಂದು 15 ದಿವಸ ನಡೀಬೋದು, ಒಂದು ವಾರ 15 ದಿವಸ ಅಂತ ಹೇಳಿದ್ರೆ 1 ವರ್ಷ ಆಗೋಯ್ತು, ಇನ್ನೂ ನಡೀತಾನೆ ಇದೆ. ಸೊ ಇವತ್ತಿನ ಕಾಲದಲ್ಲಿ ಒಂದು 2 ಸಣ್ಣ ರಾಷ್ಟ್ರಗಳ ಮಧ್ಯೆ, ಅಂದರೆ 2 ರಾಷ್ಟ್ರಗಳ ಮಧ್ಯೆನೇ ಇಷ್ಟು ಚಿಕ್ಕದಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಅವತ್ತು ಪ್ರಪಂಚದ ಮಹಾಯುದ್ಧ ನಡೀತಾ ಇರಬೇಕಿದ್ರೆ, ಮೊದಲನೇ ಮಹಾಯುದ್ಧ ನಡೀಬೇಕಾದ್ರೆ ಎಷ್ಟು ದೊಡ್ಡದಾಗ್ತಿತ್ತು ಅಂತ ಯುದ್ಧ ನಡೀಬೇಕಿದ್ರೆ ಪನಾಮ ಕಾಲುವೆ ಇರುತ್ತಲ್ಲ, ನಮಗೆಲ್ಲ ಗೊತ್ತಿಲ್ಲ. ಪನಾಮ ಕಾಲುವೆ ಅಂದರೆ ಇಲ್ಲಿಂದ ಈ ನಮ್ಮ ಭಾರತೀಯರಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆ ಯುರೋಪ್ಗೆ ಹೋಗ್ಬೇಕಿದ್ರೆ ಪನಾಮ ಕಾಲುವೆನ ದಾಟ್ಕೊಂಡು ಹೋಗಬೇಕಾಯ್ತು. ಆ ಪನಾಮ ಕಾಲುವೆಯಲ್ಲಿ ಅಲ್ಲಿ ಹಿಡಿತ ಸಾಧಿಸ್ಬಿಟ್ಟಿರ್ತಾರೆ. ಹಾಗಾಗಿ ಈ ಕಡೆಯಿಂದ ಆ ಕಡೆ ಎಲ್ಲೂ ಹೋಗೋಕ್ಕೆ ಇದು ಆಗಿರಲ್ಲ. ಹಾಗಾಗಿ ನಮ್ಮಲ್ಲಿ ತಯಾರು ಮಾಡಿದಂಥ ಎಲ್ಲ ಉತ್ಪನ್ನಗಳಿತ್ತಲ್ಲ, ಶ್ರೀಗಂಧದ ಎಣ್ಣೆ, ಶ್ರೀಗಂಧದ ಎಲ್ಲ ಉತ್ಪನ್ನಗಳಿದೆಯಲ್ಲ, ಅವೆಲ್ಲನೂ ಹಾಗೆ ಉಳ್ಕೊಂಡ್ಬಿಡ್ತು. ನಮ್ಮನೇಲಿ ಏನು ಮಾಡ್ತೀವಿ, ತಂಗ್ಳು ಉಳ್ಕೊಂಡ್ಬಿಟ್ರೆ ಏನು ಮಾಡ್ತೀವಿ? ಅನ್ನ ಜಾಸ್ತಿ ಮಾಡಿಬಿಟ್ಟಿದ್ದೀವಿ, ತಂಗ್ಳಾಗ್ಬಿಡ್ತು. ತಂಗ್ಳಾದ್ರೆ ಏನು ಮಾಡ್ತೀವಿ ಅವ? ಅಯ್ಯೋ ಏನಾದರೂ ಮಾಡಬೇಕಲ್ಲ ಅಂತ ನೋಡ್ತೀವಲ್ವಾ, ಅಯ್ಯೋ ಆ ತಂಗ್ಳನ್ನ ಹಾಗೆ ಬಿಸಾಕ್ಬಿಡ್ತೀವ ನಾವು. ಮಾರನೇ ದಿವಸ ಏನು ಮಾಡ್ತೀವಿ? ಅದನ್ನ ಚಿತ್ರಾನ್ನ ಮಾಡ್ತೀವಿ. ಚಿತ್ರಾನ್ನ ಮಾಡಲಿಲ್ಲ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಇವರೆಲ್ಲ ಹಾಕ್ಬಿಟ್ಟು ಇದು ಮಾಡಿ ಮೇಲ್ಗಡೆ ಇಟ್ಬಿಟ್ಟು ಅದಾದರೂ ನಾವೊಂದು ಸಂಡಿಗೆ ಥರ ಮಾಡ್ಕೊಂಡು ತಿಂತೀವಿ. ಅಥವಾ ಅದು ಇಲ್ಲದಿದ್ರೆ ಅದನ್ನು ಬಿಸಿಲಲ್ಲಿ ನೀಟಾಗಿ ಇಟ್ಟುಬಿಟ್ಟು ಅದನ್ನು ತಣ್ಣೀರಲ್ಲ ತಂಗಳಲ್ಲ ಅಂತೇಳಿ ಮಾರಸ ಕೂಳು ಅಂತ ತಿನ್ನೋದಿದೆ. ಸೊ ಹಾಗಾಗಿ ಬರೀ ಅನ್ನನೇ ನಾವು ಚೆಲ್ಲದೆ ಇರೋಂಥವ್ರು ನಾವು. ಇನ್ನು ಶ್ರೀಗಂಧ ನಾವು ಸುಮ್ಮನೆ ಬಿಡ್ತೀವ? ನಾವು ಶ್ರೀಗಂಧ ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀವಿ ನಾವು? ಏನಾದರೂ ಮಾಡಲೇಬೇಕು ಅಂತಂದೆ ಅಲ್ಲ. ಏನಾದರೂ ಮಾಡಲೇಬೇಕು ಅನ್ಬೇಕಿದ್ರೆ ನಮ್ಮ ಭಾರತ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ಕಂಡ ಅತ್ಯಂತ ಶ್ರೇಷ್ಠವಾದ ವಿಜ್ಞಾನಿ ಅಂದರೆ ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ಪಕ್ಕದ ಮುದ್ದೇನಹಳ್ಳಿಲಿ ಹುಟ್ಟಿದವರು. ಆ ಮನುಷ್ಯ ಅವಾಗ ದಿವಾನರಾಗಿರ್ತಾರೆ. ಅವರ ದೂರದೃಷ್ಟಿ ಎಷ್ಟಪ್ಪ ಹೇಗಪ್ಪ ಇರತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಕರ್ನಾಟಕದಲ್ಲಿ ಅಥವಾ ಅದರಲ್ಲೂ ಬೆಂಗಳೂರಿನಲ್ಲಿ ಯಾವ್ದು ಕೈಗಾರಿಕೆಗಳು ಶುರು ಮಾಡಿದೆ ಅಥವಾ ಬ್ಯಾಂಕ್ ಶುರು ಮಾಡಿದೆ, ಯಾವ್ದ್ಯಾವ್ದಿದೆ ಅಂತಂದರೆ ಹೇಳ್ತಾ ಹೋದರೆ ಇಡೀ ಒಂದು ದಿವಸವರೆಗೂ ಹೇಳ್ಬೋದು. ಅಷ್ಟು ದೊಡ್ಡ ಕೈಗಾರಿಕೆಗಳಿಗೆ ಮೂಲಭೂತ ಕಡೆ ಇದ್ದಿದ್ದೇ ಅವರು 5-6 ವರ್ಷ ಅಷ್ಟೇ ದಿವಾನರಾಗಿದ್ದು. ಆ 5 ವರ್ಷದಲ್ಲೇ ಸುಮಾರು ಮಾಡಿದ್ದಾರೆ. ಅಂಥದ್ರೊಳಗೆ ಬೆಂಗಳೂರಿನಲ್ಲಿ ಯಶವಂತಪುರ ಸರ್ಕಲಿಂದ ಸ್ವಲ್ಪ ನಾವು ನೋಡಿದ್ರೆ ಇದರ ಪಕ್ಕದಲ್ಲಿ, ಮೆಟ್ರೋ ಪಕ್ಕದಲ್ಲಿ ಒಂದು ದೊಡ್ಡದಾದ ಕಾರ್ಖಾನೆ ಇದೆ. ಯಾವುದು ಕಾರ್ಖಾನೆ ಅದು? ಮೈಸೂರು ಸ್ಯಾಂಡಲ್. ಆ ಮೈಸೂರು ಸ್ಯಾಂಡಲ್ ಯಾತಕ್ಕಪ್ಪ ಶುರುವಾಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಉಳ್ಕೊಂಬಿಟ್ಟಿದೆ. ಯಾವುದು? ಶ್ರೀಗಂಧದ ಎಣ್ಣೆ ಉಳ್ಕೊಂಬಿಟ್ಟಿದೆ. ಶ್ರೀಗಂಧ ಪ್ರಾಡಕ್ಟ್ಸ್ ಎಲ್ಲ ಮಾಡ್ಕೊಂಡಿದೆ. ಏನಪ್ಪ ಮಾಡಬೇಕು ಅಂದರೆ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಎಷ್ಟಪ್ಪ ಇತ್ತು ಅಂತ ಹೇಳಿದ್ರೆ,
LG ಶಾಸ್ತ್ರಿ ಅನ್ನೋರನ್ನ, ಅವರು ಒಳ್ಳೆ ಕೆಮಿಸ್ಟ್ ಇರ್ತಾರೆ, ಅವಳು ರಾಸಾಯನಿಕ ತಜ್ಞರು ಇರ್ತಾರೆ, ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿ, ಯುರೋಪ್ಗೆ ಕಳಿಸಿ, ಇಂಗ್ಲೆಂಡಿಗೆ ಕಳಿಸಿ ಅಲ್ಲಿ ಸೋಪು ಮಾಡೋದು ಹೇಗೆ ಮತ್ತು ಶ್ರೀಗಂಧ ಯಾವ್ಯಾವ ರೀತಿ ಉತ್ಪನ್ನಗಳನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕಲ್ತ್ಕೊಂಬರಕ್ಕೆ ಅಂತ ಕಳಿಸಿರ್ತಾರೆ. ದುರ್ದೃಷ್ಟಿ ಆಗಿತ್ತು ನೋಡಿ, ಕಳಿಸಿರ್ತಾರೆ. ಯಾವಾಗ ಇಲ್ಲಿ ನಮ್ಮ ಹತ್ರ ಜಾಸ್ತಿ ಉಳ್ಕೊಂಡ್ಬಿಡ್ತು ಅಂತ ಹೇಳಿದಾಗ ಕರೆಸ್ತಾರೆ, ಅವ್ರನ್ನ ವಾಪಸ್ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿಂದ 1916ನೇ ಇಸ್ವಿಲಿ ಬೆಂಗಳೂರಿನಲ್ಲಿ ಒಂದು ಶ್ರೀಗಂಧದ ಎಣ್ಣೆ ಮತ್ತು ಶ್ರೀಗಂಧದ ಉತ್ಪನ್ನಗಳು, ಪೌಡರ್ಗಳು, ಎಣ್ಣೆಗಳು ಮತ್ತು ಬೇರೆ ಬೇರೆ ಉತ್ಪನ್ನಗಳನ್ನೆಲ್ಲ ಮಾಡೋದಲ್ದಲ್ಲೇ ಅದರದ್ದು ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಸುಮಾರು ಒಂದು 150 ವರ್ಷಗಳ ಕಾಲ ಇದ್ರೂ ಸೊ ಒಂದು ದೊಡ್ಡ ಕಾರ್ಖಾನೆ ಶುರು ಮಾಡೋಕ್ಕೆ, ಶ್ರೀಗಂಧದ ಕಾರ್ಖಾನೆ ಶುರು ಮಾಡೋಕ್ಕೆ ಸ್ಥಾಪಿತರಾದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಕಾರ್ಖಾನೆಗಳು ಶುರುವಾಯಿತು. ಅಲ್ಲಿಂದ ಕನ್ನಡ ಇನ್ನೂ ಉಳ್ಕೊಂಡಿದೆ, ಯಾಕೆಂದರೆ ಕೆಲಸಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾಯಿದ್ರು. ಹಾಗಾಗಿ ಕನ್ನಡಿಗರಿಗೆ ಅಲ್ಲೇ ಉಳ್ಕೊಂಡ್ರು. ಅದ್ರ ಜೊತೆ ಕಾರ್ಖಾನೆಗಳು ಶುರುವಾಯಿತು. ಇಲ್ಲಿಂದ ನಾವು ರಫ್ತು ಮಾಡಬೇಕು. ರಫ್ತು ಮಾಡಬೇಕಿದ್ರೆ ಹೇಗೆ ರಫ್ತು ಮಾಡ್ತೀವಿ ನಾವು? ಯಾತ್ರಿಂದ ಮಾಡಬೇಕು ರಫ್ತು? ಹಡಗಿನಿಂದ ಕಳಿಸ್ಬೇಕು. ಹಡಗಿನಿಂದ ಕಳಿಸ್ಬೇಕು. ನಾವು ಎಲ್ಲಿಂದ ಕಳಿಸ್ಬೇಕು ಅಂತ ಹೇಳಿದ್ರೆ, ಒಂದು ನಾವು ತಮಿಳ್ನಾಡಿಗೆ ಕಳಿಸ್ಬೇಕು, ಮಡ್ರಾಸಿಗೆ ಕಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವಾಗಿನ್ನು ಮಂಗಳೂರು ಅಷ್ಟೊಂದು ಇರಲಿಲ್ಲ. ಅವಾಗ ಇಲ್ಲಂದರೆ ನಾವು ಬಾಂಬೆ ಕಳಿಸ್ಬೇಕು, ಹೋಗ್ತಿರ್ಲಿಲ್ಲ. ಮತ್ತು ಇಲ್ಲಿಂದ ಇರೋದು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಹಡಗಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ವಿಮಾನ ಮತ್ತು ಹಡಗಲ್ಲಿ ಹೋಗಬೇಕಂದ್ರೆ ಸುಮಾರು ದಿವಸ ಆಗುತ್ತೆ. ತುಂಬ ವೇಗವಾಗಿ ಹೋಗಬೇಕು ಅಂದರೆ ಯಾತ್ರಲ್ಲಿ ಹೋಗಬೇಕು ಅಂತಂದಾಗ ಏನೋ ಹೋಗಬೇಕು? ವಿಮಾನದಲ್ಲಿ ಹೋಗಬೇಕು. ವಿಮಾನದಲ್ಲಿ ಹೋಗಬೇಕಿದ್ರೆ ಹೇಗೆ ಹೋಗಬೇಕು ಅಂದರೆ ಬೆಂಗಳೂರಿನಲ್ಲಿ ವಿಮಾನಗಳೇ ಇಲ್ಲ, ವಿಮಾನ ನಿಲ್ದಾಣನೇ ಇಲ್ಲ. ಏನು ಮಾಡಬೇಕು ಅಂತ ಹೇಳಿದಾಗ ಆಗ 1940ನೇ ಇಸ್ವಿಲಿ ವಾಲ್ಚಂದ್ ಹೀರಾಚಂದ್ ಅಂತ ಮಹಾರಾಜರು ಏನು ಮಾಡ್ತಂದರೆ, ವಾಲ್ಚಂದ್ ಹೀರಾಚಂದ್ ಅವರ ಜೊತೆ ಸಹಭಾಗಿತ್ವದಲ್ಲಿ ಇವತ್ತೇನು ನಾವು ನೋಡ್ತೀವಲ್ಲ, ಅಂದರೆ ದಮ್ಮೂಲೂರಿಂದ ಆ ಕಡೆ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಮೊದಲನೆಯ ವಿಮಾನ ನಿಲ್ದಾಣನ ಕಟ್ಟುತ್ತಾರೆ. ಅಲ್ಲಿ ಬರೀ ವಿಮಾನ ನಿಲ್ದಾಣ ಅಲ್ಲ, ಆಮೇಲೆ ಅದು ವಿಮಾನ ತಯಾರು ಮಾಡೋಂಥ ಕಾರ್ಖಾನೆಯೂ ಆಗುತ್ತೆ. ಆದರೆ ಮೊಟ್ಟ ಮೊದಲನೇ ವಿಮಾನ ನಿಲ್ದಾಣ ತಂದುಕೊಟ್ಟವ್ರು ನಮಗೆ ಮತ್ತೊಮ್ಮೆ ಮೈಸೂರು ಮಹಾರಾಜರು ಮತ್ತು ಅವ್ರ ಜೊತೆಗೆ ವಾಲ್ಚಂದ್, ಓಕೆ, ಅವರು ಮಾಡಿದವರು ವಾಲ್ಚಂದ್ ಹೀರಾನಂದಾನಿ. ಅವರ ಅಧ್ಯಕ್ಷತೆಯಲ್ಲೇ ಒಂದು ದೊಮ್ಲೂರಿನಲ್ಲಿ ಒಂದು ಇವೆಂಟ್ ಅಂತ ಒಂದು ಇವೆಂಟೈಡ್ ಅಂತ ಒಂದು ಬಂಗ್ಲೆ ಇರುತ್ತೆ. ಆ ಬಂಗ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಅಲ್ಲಿಂದು ಕಚೇರಿ ಒಪ್ಕೊಳ್ತಾರೆ. ಹಾಗಾಗಿ ಅಲ್ಲಿರೋರಿಗೆಲ್ಲರಿಗೂ ಕೆಲಸ ಸಿಗುತ್ತೆ, ಸುತ್ತಮುತ್ತಲಿರೋರಿಗೆಲ್ಲ ಕೆಲಸ ಸಿಗುತ್ತೆ. ಕನ್ನಡಿಗರು ಅಲ್ಲೇ ಉಳ್ಕೊಳ್ಳೋಕ್ಕೆ ಶುರುವಾಗ್ತಾರೆ. ಇದಾದಮೇಲೆ ಸ್ವತಂತ್ರ ಬಂದ ಮೇಲೆ ನಮಗೆಲ್ಲರಿಗೂ ಗೊತ್ತಾಗಲೇ ಹೇಳಿದ್ರೆ ನೀವು ಏನೋ ಕೈಗಾರಿಕೆಗಳು ಅಂತ ಮಾಡಿದ್ರು. ಅವಾಗ ನಿಮಗೆ HAL ಆಗಿತ್ತು, ಅದಾದಮೇಲೆ HAL ಸರ್ಕಾರದ ಬಂತು, ಅದನ್ನು HAL ಆಯಿತು. ನಮಗೆಲ್ಲ ITI ಆಯಿತು. ITI ಇಂಡಿಯನ್ ನಮಗೆಲ್ಲ ಅಕ್ಕಪಕ್ಕದಲ್ಲಿ ನಾವೆಲ್ಲೇ ಇದ್ದೀವಿ ನಾವು. ಅಂದರೆ ಒಂದು HMT ಇದೆ, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅಂತಿದೆ. ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ BEL ಇದೆ, BHL ಇದೆ, BML ಇದೆ. ಇದೆಲ್ಲ ಕಾರ್ಖಾನೆಗಳು ಬಂತು ಅಂತ ನಾವು ಖುಷಿ ಎಷ್ಟು ಪಡ್ತೀವೋ ಅಷ್ಟೇ ದುಃಖನೂ ಪಡಬೇಕು ನಾವು. ಯಾಕಪ್ಪ ಅಂತ ಹೇಳಿದ್ರೆ, ಈ ಎಷ್ಟು ಕಾರ್ಖಾನೆಗಳು ಶುರು ಮಾಡಿದಾಗ ಅಷ್ಟು ಕಾರ್ಖಾನೆಗೆ ಅದಕ್ಕೆ ತಕ್ಕಂಥ ಕಾರ್ಮಿಕರು ಇಲ್ವಲ್ಲ ನಮ್ಮ ಹತ್ರ. ಕಾರ್ಮಿಕರು ಇಲ್ಲದೆ ಇರೋ ಏನು ಮಾಡ್ಬೇಕು ನಾವು? ನಮ್ಮಲ್ಲಿ ಇಲ್ಲದೆ ಆದರೆ ಹೊರಗಡೆಯಿಂದ ಕರ್ಕೊಂಬರ್ಬೇಕು. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಹೊರಗಡೆಯಿಂದ ಕರ್ಕೊಂಬರಕ್ಕೆ ಶುರು ಮಾಡಿದ್ವಿ. ಹೊರಗಡೆಯಿಂದ ಕರ್ಕೊಂಬಂದು ಏನಾಯಿತು ಅಂತ ಹೇಳಿದ್ರೆ, ಒಂದು ಸತಿ ನಮ್ಮವರೇ ನಮ್ಮವರೇ ಕಡಿಮೆ ಆಗಿ ಅವರೇ ಜಾಸ್ತಿ ಆಗ್ಬಿಟ್ರು. ಯಾಕೆಂದರೆ ಒಂದು ನಮ್ಮ ಕನ್ನಡಿಗರಲ್ಲಿ ಒಂದಿದೇನಪ್ಪ ಅಂತ ಹೇಳಿದ್ರೆ, ನಾವು ಸ್ವಾಭಿಮಾನಿಗಳು ಅಂತ ಹೇಳ್ತೀವಿ. ನೀವು ಕೇಳಿದ ತಕ್ಷಣ ನಾವು ಅದ್ರ ಜೊತೆ ಇದು ಕೊಡ್ತೀವಿ. ಆದರೆ ಸ್ವಲ್ಪ ಮೈಗಳ್ತನೂ ಇದೆ ನಮ್ಮಲ್ಲಿ. ಅಲ್ಲ, ಮೈಗಳ್ತನ ಇದೆ. ಯಾಕೆಂದರೆ ನಾವು ಮಾಡಿದ್ರೆ ವೈಟ್ ಕಲರ್ ಜಾಬೇ ಮಾಡೋದು. ನಾವು ಬಗ್ಗೆಲ್ಲ ಮಾಡೋದಿಲ್ಲ. ಯಾಕೆಂತೇಳಿದ್ರೆ ನೀವು ನೋಡಿ, ನೀವು ಗಮನಿಸಿ, ಭಾಷೆ ಅಂತಲೇ ಹೇಳಬಾರ್ದು. ಯಾವುದಂದರೆ ನೀವಲ್ಲಿ, ಯಾಕೆಂದರೆ ನನ್ನ ತಾಯಿಯೂರು KGF, ಆ KGF-ಅಲ್ಲಿ ನಾನು ನೋಡಿದ ಅಲ್ಲಿ ಚಿನ್ನದ ಗಣಿ ಇತ್ತು. ಅಲ್ಲೂ ಸಹ ನಾನು ಇದಿರಬೇಕಿದ್ರೆ ನೋಡ್ತಾ ಇದ್ದಂದರೆ ನಮ್ಮ ಮನೇಲಿ ನಾವು ಕನ್ನಡಿಗರು, ಅಕ್ಕಪಕ್ಕದಲ್ಲ ತಮಿಳರು. ಅಂದರೆ ನಮ್ಮ ಮನೆ ಕೆಲಸ ಮಾಡ್ತಾಯಿದ್ರು ತೆಲುಗರು, ನಮ್ಮನೆ ವಾಚ್ಮನ್ ಕಾಯ್ತಾ ಇದ್ದವರು ಇದು ಹಿಂದಿಯವರು. ಸೊ ಹೀಗೆ ನಮ್ಮ ತಾತ ಒಳ್ಳೆಯ ದೊಡ್ಡ ಆಫೀಸರ್ ಆಗಿದ್ದರು. ಸೊ ಅಂತ ಹೇಳಿದ್ರೆ ನಾವು ಯಾವುದೂ ಕೆಟ್ಟ ಕೆಲಸ, ಅಂದರೆ ಕೆಟ್ಟ ಕೆಲಸ ಅಂತಿಲ್ಲ, ಕಡಿಮೆ ಕೆಲಸಗಳು ಮಾಡ್ತಿರಲಿಲ್ಲ ನಾವು, ರಾಯಲ್. ಸೊ ಆ ಥರದಿಂದನೇ ಬೇರೆಯವ್ರನ್ನ ಕರ್ಕೊಂಬಂದ್ವಿ. ಈ ಯಾವ್ದು ಇದು ಪಬ್ಲಿಕ್ ಸೆಕ್ಟರ್ಗಳೆಲ್ಲ ಶುರುವಾಯಿತು. ಆಗ ಬೆಂಗಳೂರಿಂದ ಬೇರೆ ಕನ್ನಡಿಗರು ಬೇರೆಯವರು ಬಂದರು. ಬರೀ ಬಂದಿದ್ದರೆ ಆಗ್ತಿರ್ಲಿಲ್ಲ, ಬಂದೇನು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಒಳ್ಳೆಯತನವನ್ನು ಉಳಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಶುರು ಮಾಡಿದ್ರು. ಆ ದಬ್ಬಾಳಿಕೆ ಹೇಗಪ್ಪ ಇತ್ತು ಅಂತ ಹೇಳಿದ್ರೆ, ಇವತ್ತು ನಮಗೆ ಬೆಂಗಳೂರಿನ ಚಿತ್ರನಗರ ಸ್ಯಾಂಡಲ್ವುಡ್ ಅಂತ ಹೇಳಿದ್ವಿ. ಸ್ಯಾಂಡಲ್ವುಡ್ದು ಕೇಂದ್ರ ಸ್ಥಾನ ಯಾವುದು? ಗಾಂಧಿನಗರ ಅಂತ ಕರಿತೀವಿ. ಗಾಂಧಿನಗರ ಇವತ್ತೇನೋ ಕನ್ನಡ ಚಲನಚಿತ್ರಗಳದೆಲ್ಲ ನಡಬೇಕಾದ್ರೆ ಗಾಂಧಿನಗರ ಅಂತಿತ್ತೆ. ಮೆಜೆಸ್ಟಿಕ್ ಅಂತಾನೆ. ಇವತ್ತು ನಾವು ಈ ಮಲ್ಟಿಪ್ಲೆಕ್ಸ್ ಬರೋಕ್ಕಿಂತ ಮುಂಚೆ, ಅಂದರೆ ಒಂದು 20 ವರ್ಷ 2000 ಮೇಲೆ ಈ ಕಡೆಯಿಂದ ಮಲ್ಟಿಪ್ಲೆಕ್ಸ್ ಬರೋಕ್ಕೆ ಶುರು ಮಾಡ್ತು. ಮಲ್ಟಿಪ್ಲೆಕ್ಸ್ಗೆ ಬರೋಕ್ಕಿಂತ ಮುಂಚೆ ಪಿಕ್ಚರ್ ನೋಡಬೇಕು ಅಂತ ಎಲ್ಲ ಹೋಗ್ತಿದ್ವಿ ನಾವು, ಮೆಜೆಸ್ಟಿಕ್ಕಲ್ಲಿ ಹೋಗ್ತಿದ್ವಿ. ಯಾಕಂದರೆ ಮೆಜೆಸ್ಟಿಕ್ಕಲ್ಲಿ ಹೋಯ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದು ಈ ಪಿಕ್ಚರ್ ಟಿಕೆಟ್ ಸಿಗಲ್ಲ, ಅಲ್ಲಿಲ್ಲ ಅಂತಂದರೆ ಸುಮಾರು ಒಂದು 50 ರಿಂದ 60 ಥಿಯೇಟರ್ಗಳಿದ್ದಂಥ ಕಾಲ
ಅಷ್ಟು ಥಿಯೇಟ್ರ್ಗಳು ಇದ್ರೂ ಅಲ್ಲಿ ಕನ್ನಡ ಚಿತ್ರಗಳು ಓಡ್ತಾ ಇರಲಿಲ್ಲ. ಅಲ್ಲಿ ಪ್ರಾಬಲ್ಯದಿದ್ದು ಬರೀ ತಮಿಳು, ತೆಲುಗು, ಹಿಂದಿ ಇಷ್ಟೇ. ಕನ್ನಡ ಚಿತ್ರಗಳು ಹಾಕ್ಕೋಬೇಕು ಅಂದರೆ ಬೇಡ್ಕೋಬೇಕಾಗಿತ್ತು, ಕನ್ನಡ ಚಿತ್ರಗಳು ಇರಲಿಲ್ಲ. ಆಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕನ್ನಡಿಗರ ಸ್ವಾಭಿಮಾನ, ಅಸ್ಮಿತೆ, ಅಸ್ತಿತ್ವ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಕನ್ನಡಿಗರೇ ಅಂದಲ್ಲಿ ಕೋಣಂದೂರು ಲಿಂಗಪ್ಪ ಮತ್ತು ಬಂದಗೆದ್ದೆ ರಮೇಶ್ ಅಂತ ಅವ್ರು ತರುಣ್ರವರು ಅಲ್ಲ, ಅವ್ರು ಕನ್ನಡಿಗರ ಹೋರಾಟಗಾರರು ಅಂತ ಅವ್ರೇನು ಮಾಡಿದ್ರು ಅಂದರೆ, ಕನ್ನಡ ಯುವಜನ ಸಭಾ ಅಂತ ಒಂದು ಹೆಸರಿಟ್ಕೊಂಡು ಅದು ಕನ್ನಡ ಪರ ಚಳುವಳಿಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು, ಒಂದು ಹೋರಾಟಗಳನ್ನ ಮಾಡೋಕ್ಕಾದ್ರೂ ಅವ್ರನ್ನ ಚಿಕ್ಕವರಿದ್ದರು, ಅವರ ಕೈಯಲ್ಲಿ ಅದನ್ನು ಮುಂದಾಳತ್ವನ ನಡ್ಸ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಯಾರಾದರೂ ಒಬ್ಬರು ಒಳ್ಳೆಯ ನಾಯಕರು ಬೇಕಲ್ಲಪ್ಪ ಅಂತ ಹುಡುಕ್ತಾ ಇರಬೇಕಿದ್ರೆ, ಇವಾಗ ನನ್ನ ನನ್ನ ಬಗ್ಗೆ ತಿಳಿಸ್ಬೇಕಿದ್ರೆ ನಮ್ಮೂರ ಕಡೆಯವರು ಅಂತ ಹೇಳಿದ್ರು, ಅಂದರೆ ನಮ್ಮ ಹಾಸನದವರು ನಮ್ಮೂರ ಕಡೆಯವರು ಅಂತ ಹೇಳಿದ್ರು. ಅದನ್ನು ಇನ್ನೂ ಸ್ವಲ್ಪ ಹೋಗ್ತೀನಿ. ಅವ್ರ ಊರು ಏನಿದೆ ಅಲ್ಲಿ ಜೋಡಿಗುಬ್ಬಿ ಇದೆಯಲ್ಲ, ಅದರ ಪಕ್ಕದ ಅರಕಲಗೂಡವರು, ಅಂದರೆ ಅರಕಲಗೂಡು ನರಸಿಂಗರಾಯರ ಮಗ ಕೃಷ್ಣರಾಯರು. ಅಂದರೆ ನಾವೆಲ್ಲ ಪ್ರೀತಿಯಿಂದ ಏನು ಕರಿತೀವ್ರನ್ನ ಆನಾಕ್ರು ಅಂತ ಕರಿತೀವಿ, ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಕರಿತೀವಿ. ಆ ಮನುಷ್ಯ ಮತ್ತು ಮಂಡ್ಯದ ಮಾ ರಾಮಮೂರ್ತಿ ಅಂತ 8 ಅಡಿ ಅನಕೃಷ್ಣರಾಯರು ಸಣ್ಣಕ್ಕೆ, ಅವರು ಕೃಷಕಾಯರು, ಇವರು 6 ಅಡಿ ಇದ್ದವರು, ಒಳ್ಳೆ ಭೀಮಕಾಯ ಇದ್ದವರು ಮಾ ರಾಮಮೂರ್ತಿಗಳು. ಅವ್ರು ಇಬ್ಬರು ಉತ್ತಮ ಸಾಹಿತಿಗಳು, ಇಬ್ಬರು ಪತ್ರಿಕೋದ್ಯಮ ಇದ್ದವರು, ಎಲ್ಲ ಮಾಡ್ತಾ ಇದ್ದವರು. ಆ ಮನುಷ್ಯರಿಬ್ಬರು ಆ ಕನ್ನಡ ಸಭಾ ಇತ್ತಲ್ಲ ಅದನ್ನು ಮುಂದಾಳತ್ವ ತಗೋತಾರೆ. ಅಲ್ಲಿಂದ ನಡೆದಿದ್ದು ಹೋರಾಟನೇ ದೊಡ್ಡ ಹೋರಾಟ ಆಗುತ್ತೆ. ಎಷ್ಟಪ್ಪ ಹೋರಾಟ ಆಗುತ್ತೆ ಅಂತ ಹೇಳಿದ್ರೆ, ಅವರು ಕೂತ್ಕೊಂಡು ಇಡೀ ಬೆಂಗಳೂರಿನಲ್ಲಿ ಏನು ಮಾಡ್ತಾರೆ ಅಂದರೆ 1962ರಲ್ಲಿ ಬೆಂಗಳೂರು ಕನ್ನಡಿಗರ ಸಮಾವೇಶ ಅಂತ ನಡೆಸ್ತಾರೆ. ಆ ಬೆಂಗಳೂರು ಕನ್ನಡಿಗರ ಸಮಾವೇಶ ಮಾಡಿಸ್ಬಿಟ್ಟು ಕನ್ನಡಿಗರ ಜಾಗೃತಿಗೋಸ್ಕರ ಬೆಂಗಳೂರು ನಗರಾದ್ಯಂತ ಗೋಡೆಗಳ ಮೇಲೆ ಕನ್ನಡ ನಾಡಿನ ಏಳಿಗಾಗಿ ದುಡಿವೆವು ನಾವು ಒಂದಾಗಿ ಅಂತ ಬರ್ಕೊಂಡು ಬರ್ತಾರೆ. ಇಂಥ ಮನುಷ್ಯ ಏನಂತ ಹೇಳಿದ್ರೆ, ಯಾತಕ್ಕೆ ಇಷ್ಟು ಜೋರಾಗಿ ಹೇಳಬೇಕು ಆನಾಕ್ರು ಅಂತ ಹೇಳಿದ್ರೆ, ಆನಾಕ್ರು ಇವತ್ತು ಕನ್ನಡ ಏನಾದರೂ ಉಳಿದಿದೆ ಅಂತ ಹೇಳಿದ್ರೆ ಆನಾಕ್ರು ಹೇಳಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಆನಾಕ್ರು ಎಂಥ ಮನುಷ್ಯ ಅಂತ ಹೇಳಿದ್ರೆ, ಅವಾಗೆಲ್ಲ ನಮಗೆ ಚಲನಚಿತ್ರ ಬಿಟ್ಟರೆ ಅದಕ್ಕಿಂತ ಮುಂಚೆ ಯಾವುದಿದ್ದು ಮನೋರಂಜನೆ ಅಂದರೆ ಯಾವುದಿದ್ದು, ನಮಗೆ ನಾಟಕಗಳಿತ್ತು. ನಾಟಕಗಳೆಲ್ಲ ಅವಾಗ ಏನು ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ದು ಬರೀ ಪೌರಾಣಿಕ ನಾಟಕಗಳು. ಪೌರಾಣಿಕ ನಾಟಕಗಳು ಎಷ್ಟೊಂದು ಜನಕ್ಕೆ ಅರ್ಥನೇ ಆಗ್ತಿರಲಿಲ್ಲ, ಭಾಷೆಗಳದೆಲ್ಲ ಅರ್ಥನೇ ಆಗ್ತಿರಲಿಲ್ಲ, ಎಲ್ಲೋ ಮಾಡ್ತಿದ್ರು. ಸೊ ಹಾಗಾಗಿ ಸಾಮಾಜಿಕ ಕ್ರಾಂತಿ ತರಬೇಕಿದ್ರೆ ಏನು ಮಾಡಬೇಕು ನಾವು, ಸಾಮಾಜಿಕ ನಡೀತಾ ಇದ್ದಲ್ಲ ಅದು ನೋಡ್ಕೋಬೇಕು ಅಂತ ಯಾರೋ ಬರುತ್ತೆ ಹೇಳಿದಾಗ, ಹೇ ಅಂತ ನಾಟಕಗಳಿಲ್ಲ ಏನು ಮಾಡ್ತೀಯ ಅಂತ ಹೇಳಿದಾಗ, ಹಾಗೆ ಶಂಕರಾಚಾರ್ಯರು ರಾತ್ರೋರಾತ್ರಿ ನಮಗೆ ಇದು ಬರ್ಕೊಟ್ರು, ಏನೋ ಲಲಿತಾಶಾಸ್ತ್ರ ನಮ್ಮನ್ನು ಬರ್ಕೊಟ್ರು, ಹಾಗೆ ಇವರು ರಾತ್ರೋರಾತ್ರಿ ಕೂತ್ಕೊಂಡು ನಾಟಕ ಬರ್ಕೊಡ್ತಾರೆ, ಸಾಮಾಜಿಕ ನಾಟಕಗಳು ಬರ್ಕೊಡ್ತಾರೆ. ಅವತ್ತಿನ ಸಾಮಾಜಿಕ ನಾಟಕಗಳ ಕ್ರಾಂತಿಕಾರ ಆದರು. ಆ ರೀತಿ ಕ್ರಾಂತಿಕಾರ ಆಗಿ ಬರೆಯೋಕ್ಕೆ ಶುರು ಮಾಡಿದ್ರಿಂದನೇ ಇವತ್ತೇನು ನಾವು ಹವ್ಯಾಸಿ ನಾಟಕಗಳನ್ನ ನೋಡ್ತೀವಿ, ಅಂದರೆ ಈ ಕಡೆ ಎಲ್ಲ ನೋಡ್ತೀವಲ್ಲ ನಾಟಕಗಳನ್ನ ನೋಡ್ತೀವಲ್ಲ, ಆ ಹವ್ಯಾಸಿ ನಾಟಕಗಳಿಗೆ ಮೂಲ ಕಾರಣ ಆದರು. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಇನ್ನೂ ಕನ್ನಡ ಉಳ್ಕೊಂಡಿತ್ತು. ಅದಕ್ಕೋಸ್ಕರ ಆನಾಕ್ರವ್ರಿಗೊಂದು ಜೋರ ಚಪ್ಪಾಳೆ ಬರಬೇಕು. ಬರೀ ಇಷ್ಟೇ ಎಲ್ಲ ಆನಾಕ್ರು, ಬರೀ ನಾಟಕಗಳಷ್ಟೇ ಬರಲಿಲ್ಲ ಅವರು. ಸಂಗೀತ ಅಂತ ಹೇಳಿದ ತಕ್ಷಣ ನಮ್ಗೆ 2 ಥರ ಸಂಗೀತ ಪ್ರಕಾರ ಇದೆ. ಯಾವ 2 ಥರ ಸಂಗೀತ ಪ್ರಕಾರ ಇದೆ? ಒಂದು ಹಿಂದೂಸ್ತಾನಿ, ಇನ್ನೊಂದು ಕರ್ನಾಟಕ ಸಂಗೀತ. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, 2ರ ಮೂಲನೂ ಕರ್ನಾಟಕನೇ, ಆಯಿತಾ? 2 ಮೂಲನೂ ಕರ್ನಾಟಕನೇ. ಆದರೆ 1960-65ವರೆಗೂ ಎಲ್ಲ ಕರ್ನಾಟಕದಾದ್ರೂ ಆ ಹಿಂದೂಸ್ತಾನಿ ಸಂಗೀತ ಬಂದು ಈ ಕಡೆ ಉತ್ತರದ ಕಡೆ ಜಾಸ್ತಿ ಆಗಿದ್ದರೆ ಘರಾನಗಳಿದ್ದು, ತುಂಬ ಘರಾನಗಳಿದ್ದರಿಂದ ಅಲ್ಲಿ ಹಾಡ್ತಾ ಇರಬೇಕಿದ್ರಲ್ಲ, ಎಲ್ಲ ಮಾಡ್ತಿದ್ರೆ ಬರೀ ಹಿಂದಿ ಹಾಡುಗಳೇ ಜಾಸ್ತಿ ಇತ್ತು, ಕನ್ನಡ ಹಾಡುಗಳೇ ಬರ್ತಿರ್ಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಇದ್ರಲ್ಲ, ಅವ್ರೊಂದು ಸತಿ ಕರೆದುಬಿಟ್ಟು ಇವರು ಆನಾಕ್ರು ಕೇಳಿದ್ರಂತೆ, ಏನು ನೀವು ಕನ್ನಡಿಗರು ಅಂತ ಹೇಳ್ತೀರಿ, ನೀವೊಂದು ಒಳಂದ್ರೆ ಎಲ್ಲಿದೆ ಕನ್ನಡದಲ್ಲಿ ಎಲ್ಲಿದೆ ಹಾಡೋಕ್ಕೆ, ನಾನು ಬೇಕಿದ್ರೆ ಹಾಡು ಅಂತ ಹೇಳಿದ್ರಂತೆ, ವಚನ ಸಾಹಿತ್ಯಕ್ಕಿನ್ನ ಬೇಕಾ ನಿಮಗೆ ಅಂದರೆ, ವಚನ ಸಾಹಿತ್ಯನ ಅದನ್ನು ಹಾಡ್ಬೋದಾ ಅಂತ ಕೇಳಿದಾಗ, ಬನ್ನಿ ಇಲ್ಲಿಂದ ಕೂಡಿಸ್ಕೊಂಡ್ಬಿಟ್ಟು ಆನಾಕ್ರು ಅವರು ತಾಳ ಹಾಕ್ಕೊಂಡು ಅವರೊಂದು ವಚನ ಸಾಹಿತ್ಯಕ್ಕೆ ಒಂದು ಶುದ್ಧವಾದ ರಾಗ ಹಾಕಿ ಹಾಡಿ ತೋರಿಸಿದ್ರಂತೆ. ಆಗ ತೋರಿಸಿದ್ಮೇಲೆ ಎಲ್ಲರಿಗೂ ಒಂಥರ ಜಗ್ಗಂತ, ಹೌದಲ್ವಾ? ಯಾಕೆಂದರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಹಿತ್ತಲ ಗಿಡ ಮದ್ದಲ್ಲ ಅಂತ ಮೊನ್ನೆ ಯಾರೋ ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಾಗಿ ನಾನು ಇಲ್ಲಿ ಕಾರ್ಯಕ್ರಮ ಬರಬೇಕಿದ್ರು ನನಗೂ ಮತ್ತು ಇವ್ರಿಗೂ ಜ್ಯೋತಿಯವ್ರಿಗೂ ಹಿಂಗೆ ಒಂದು ವಾಗ್ಬದ್ಧ ನಡೀತು. ಏನು ಶ್ರೀಕಂಠ ಈ ನಡುವೆ ಕಾಣಿಸ್ಕೊತಾನೆ ಇಲ್ಲ ತುಂಬ ಕಡೆ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಹಾಗೇನೆ ಹಿಂಗೆ ಇಲ್ಲ ತುಂಬ ಅವರು ಕೇಳೋಕ್ಕೆ ಎಳೆದು ಅಂದಾಗ, ಇಲ್ಲ ಬಿಡಿ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರು, ನಮ್ಮವರೇ ನಮ್ಮನ್ನು ಒಳ್ಳೆ ಕಾಡಲ್ಲ. ಯಾಕೆ ಅಂದರು, ನೋಡಿ ನಾನು ಯಾರೂ ಕರೆಯೋದೇ ಇಲ್ಲ ಮಾತಾಡೋಕ್ಕೆ ಅಂದೆ. ಬನ್ನಿ ಇಲ್ಲಿ ನಾನು ಕರೆಸ್ತೀನಿ ಅಂತ ಹೇಳಿದ್ರು. ಅಂದರೆ ಇದಂತ ಹೇಳಿದ್ರೆ ಹತ್ತು ಕರೆದು ಔಟ್ನ ಮಾಡಿಸ್ಕೊತಾನ ಅಳಿಯ, ಆ ಥರ ನಮ್ಮದು ಅಲ್ಲ. ಅದೇ ಏನು ಗೊತ್ತಾಯಿತು, ಇನ್ನೊಂದು ಬ್ಯುಸಿ ಅಂದ್ಬಿಡ್ತಾರೆ ನನ್ನನ್ನು.
ಅಲ್ಲ ಕೇಳಿ ಕೇಳಿದಾನೆ, ಎಷ್ಟೇ ಬಿಸಿ ಆಗಿದ್ರು ಎದುರುಗಡೆ ಎಲ್ಲ ಕೇಶವಮೂರ್ತಿಗಳು ಕೂತ್ಕೊಂಡಿದ್ದಾರೆ. ತಿಂಗಳು ಅವ್ರನ್ನ ಕರೆದು ನನ್ನ 12 ತಿಂಗಳು ಯಾರಾದರೂ ಕಟ್ ಹಾಕಿದಾರೆ, ನನ್ನ ಹೆಂಡತಿ ಬಿಟ್ಟು 12 ತಿಂಗಳು ಕಟ್ ಹಾಕಿದಾರೆ ಅಂದ್ರೆ ಕೇಶವಮೂರ್ತಿಗಳು ಅದು ನನ್ನನ್ನು ಕರೆದು 14 ತಿಂಗಳು 15 ತಿಂಗಳು ನನ್ನ ಕಟ್ ಹಾಕ್ಸಿದ್ರು ಅದನ್ನ. ಸೊ ಆ ಥರದಲ್ಲಿ ಅಂದರೆ ಅವತ್ತಿನ ದಿವಸ ಹಾಗೇನೆ ಕರೆದು ಕಟ್ ಹಾಕಿ ಅವ್ರನ್ನ ಪೂರ್ತಿ ಕೂಡಿಸಿ ನಮಗೆ ಹಾಗೆ ಸಂಗೀತ ಹಾಕಿ ತೋರಿಸಿದ್ರು. ಸಂಗೀತ ಹಾಕಿ ತೋರಿಸಿದ್ಮೇಲೆ ಅದಾದಮೇಲೆ ಇವತ್ತಿನ ದಿವಸ ನಾವೇನು ನೋಡ್ತೀವಲ್ಲ, ಅಂದರೆ ವಚನ ಸಾಹಿತ್ಯಗಳನ್ನು ಎಲ್ಲ ನೋಡ್ತೀವಲ್ಲ, ಅದಾದಮೇಲೆ ಪಂಡಿತ್ ಇವರು ಭೀಮಸೇನ್ ಜೋಶಿ ಅವರು ಮತ್ತು ನಮ್ಮ ಇವರು ಗಂಗೂಬಾಯಿ ಹಾನಗಲ್ಲು ಅವರೆಲ್ಲರನ್ನು ಶುರು ಮಾಡಿಕೊಂಡ್ರು. ಅದಾದಮೇಲೆ ವಚನ ಸಾಹಿತ್ಯನೂ ಸಂಗೀತ ರೂಪದಲ್ಲಿ ಬಂತು. ಮತ್ತು ಕರ್ನಾಟಕ ಸಂಗೀತ ಅಂದಿದ ತಕ್ಷಣ ನಮಗೆ ಥಟ್ ಅಂತ ಮನಸ್ಸಲ್ಲಿ ಯಾರು ಜ್ಞಾಪಕ ಬರ್ತಾರೆ? ನಮಗೆ ಕರ್ನಾಟಕ ಸಂಗೀತ ಅಂತ ಥಟ್ ಅಂತ ಯಾರು ಜ್ಞಾಪಕ ಬರ್ತಾರೆ? ಪುರಂದರದಾಸ ಶುರು ಮಾಡಿದ್ಮೇಲೆ ಈಗ ನಾವು ಬೆಳಗ್ಗೆ ಪ್ರತಿ ದಿವಸ ಒಂದು ಸುಪ್ರಭಾತ ಕೇಳ್ತೀವಿ. ಯಾರ್ದು ಸುಪ್ರಭಾತ ಕೇಳ್ತೀವಿ ನಾವು? MS ಸುಬ್ಬಲಕ್ಷ್ಮಿ ಅವ್ರನ್ನ ಸುಪ್ರಭಾತ ಕೇಳ್ತೀವಿ. ಅಂದರೆ MS ಸುಬ್ಬಲಕ್ಷ್ಮಿ ಅವರು ಕೇಳ್ತಾ ಇದ್ದ ಕಣ್ಣು ಮುಚ್ಕೊಂಡ್ರೆ ಅವರು ಸುಪ್ರಭಾತ ಅಂದರೆ MS ಸುಬ್ಬಲಕ್ಷ್ಮಿ, ಬೇರೆ ಯಾರು ಹಾಡಿದ್ರು ಅಲ್ಲಲ್ಲ ಅಂತ ಹೇಳ್ತಾರೆ. ಅಂಥ MS ಸುಬ್ಬಲಕ್ಷ್ಮಿ ಅವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕೋಟೆ ಮೈದಾನ ಇದೆ. ಆ ಕೋಟೆ ಮೈದಾನದಲ್ಲಿ ಪ್ರತಿ ವರ್ಷ ರಾಮೋತ್ಸವ ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ಸಂಗೀತ ಸಭೆ ನಡೆಯುತ್ತೆ, ಸಂಗೀತೋತ್ಸವ ನಡೆಯುತ್ತೆ. ಸುಮಾರು ಒಂದು 15 ದಿವಸಗಳ ಸಂಗೀತ ಸಭೆ ಇರುತ್ತೆ. ಆ ಸಂಗೀತ ಸಭೆಯಲ್ಲಿ ಅವಾಗಲೂ ಅಷ್ಟೇ ಕರ್ಕೊಂಬಂದು ನಮ್ಮವ್ರು ಸ್ಥಳೀಯರಿಗೆ ಕೊಡ್ತಾ ಇರಲಿಲ್ಲ. ಅವಾಗಲೂ ಸ್ಥಳೀಯರಿಗೆ ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿವರಂದರೆ ಅಲ್ಲ, ಕರ್ಕೊಂಬರ್ಬೇಕು, ತಮಿಳ್ನಾಡಿಂದ ಕರ್ಕೊಂಬರ್ಬೇಕು, ಆಂಧ್ರದಿಂದ ಕರ್ಕೊಂಬರ್ಬೇಕು ಅಂದರು. ತಮಿಳ್ನಾಡು ಕರ್ಕೊಂಬಂದ್ರೆ ಅವರೆಲ್ಲನವರು ತಮಿಳು ಕೃತಿಗಳನ್ನ ಹಾಡ್ತಾ ಇದ್ರು, ಆಂಧ್ರದಿಂದ ಕರ್ಕೊಂಬಂದ್ರೆಲ್ಲ ತ್ಯಾಗರಾಜ ಕೃತಿಗಳನ್ನ ಹಾಡ್ಕೊಳ್ತಾ ಇದ್ರು. ಸೊ ಇದಕ್ಕೇನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಏನು ಮಾಡಿದ್ರು ಅಂದರೆ 1962ನೇ ಇಸ್ವಿಲಿ ಅವತ್ತಿನ ದಿವಸ ಕಿಕ್ಕಿರದ ಸಭೆ, ಸುಬ್ಬಲಕ್ಷ್ಮಿ ಅವ್ರದ್ದು ಹಾಡುಗಾರಿಕೆ ಇದೆ, ಕಿಕ್ಕಿರದ ಏನು ಜನ ಎಲ್ಲ ಬಂದುಬಿಟ್ಟಿದ್ದಾರೆ. ಅವತ್ತು ಆನಾಕ್ರವರು ಮತ್ತು ರಾಮಮೂರ್ತಿಗಳು ಮತ್ತೊಂದಷ್ಟು ಜನ ಕನ್ನಡ ಪರ ಹೋರಾಟಗಾರರು ಹೋಗಿ ಸುಬ್ಬಲಕ್ಷ್ಮಿಯವರಿಗೆ ತಡೆ ಹಾಕಿದ್ರು. ನೀವು ಇವತ್ತು ಬಂದು ಕೇಳಿದ್ರು ಯಾವ ಹಾಡುಗಳನ್ನ ಹಾಡ್ತಾ ಇದ್ದೀವಿ ಅಂತ. ಇಲ್ಲ, ನಾನು ಕೃತಿಗಳನ್ನ ಹಾಡ್ತಿದ್ದೀನಿ. ಯಾವುದು? ತ್ಯಾಗರಾಜರ ಕೃತಿಗಳು ಮತ್ತು ಇದೆಲ್ಲನೂ ಅವ್ರದ್ದು ತಮಿಳು ಎಲ್ಲ ಹಾಡ್ತೀನಿ. ಕನ್ನಡದ ಯಾತನ ಹಾಡ್ತಿದ್ದೀರಾ ಅಂದರು. ಇಲ್ಲ, ದಯವಿಟ್ಟು ಕ್ಷಮಿಸಿ, ನನಗೆ ಕನ್ನಡದ ಹಾಡುಗಳು ಗೊತ್ತಿಲ್ಲ. ಹಾಗಿದ್ರೆ ಅವ್ರು ಕೇಳಿದ್ರು, ನೋಡಿ ಇದು ಬೆಂಗಳೂರು ಕರ್ನಾಟಕದ ರಾಜಧಾನಿ. ಸೊ ಇಲ್ಲಿ ನೀವು ಹಾಡಬೇಕಿದ್ರೆ ಕನ್ನಡ ಹಾಡಬೇಕು, ಕನ್ನಡ ಹಾಡೋದಂತ ದಯವಿಟ್ಟು ಬೇಡ ಅಂತ ಹೇಳಿದಾಗ ಆಗಾಗಲೇ MS ಸುಬ್ಬಲಕ್ಷ್ಮಿಯವರು ದೊಡ್ಡ ಮೇರು ಅದು ಹಾಡುಗಾರ್ತಿಯವರು, ಅವರು ಸಂಗೀತಗಾರ್ತಿಯವರು. ಅವರು ರಾಮಮೂರ್ತಿಗಳು ಹೇಳಿದಂಥ ಮತ್ತು ಇವರು ಆನಾಕ್ರವರು ಹೇಳಿದಂಥ ಅಂದರೆ ಸರಳವಾಗಿ ಎಲ್ಲೂ ಇದು ಮಾಡಿಲ್ಲ, ಗಲಾಟೆ ಮಾಡ್ಕೊಳ್ಳೋದು ಹೇಳಿದ್ದಕ್ಕೆ ಒಪ್ಕೊಂಡು ಆಯಿತು ಅಂತ ಕ್ಷಮೆ ಕೇಳಿ, ಖಂಡಿತವಾಗ್ಲೂ ನಾನು ನಿಮ್ಮನ್ನು ಒಪ್ಕೊಳ್ತೀನಿ, ನೀವೇನು ಮಾಡ್ತಿದ್ರೆ ಅದು ಸರಿ ಇದೆ, ನಿಮ್ಮ ಚಳುವಳಿ ಏನು ಮಾಡ್ತಿಲ್ಲ ಸರಿ ಇದೆ, ನಾನು ಮುಂದಿನ ವರ್ಷ ಇವತ್ತು ನಾನು ಹಾಡಲ್ಲ ಅಂಥೇಳಿ ಸಂಗೀತ ತೇನಿತರದನ್ನು ರದ್ದು ಮಾಡಿ ಮುಂದಿನ ವರ್ಷ ಅದೇ ಇದರಲ್ಲೇ ಬಂದು ಕನ್ನಡ ಹಾಡುಗಳನ್ನ ಹಾಡಿ ಕನ್ನಡದ ಕೃತಿಗಳನ್ನೇ, ಪುರಂದರದಾಸರ ಕೃತಿಗಳದ್ದು ಇಲ್ಲದೇ ಇರೋದೇನು, ಪುರಂದರದಾಸರ ಕೃತಿಗಳಿಲ್ಲದೆ ಇರೋದೇನೋ, ನಮ್ಮ ಕನಕದಾಸರ ಕೃತಿಗಳದ್ದು ಇಲ್ಲದೇ ಇರೋದೇನೋ ಎಲ್ಲ ಕರ್ಕೊಂಬಂದು ಕರ್ನಾಟಕದಲ್ಲಿ ಒಂದು ದೊಡ್ಡದಾದ ಒಂದು ಸಂಗೀತ ಸಭೆಯನ್ನು ಮಾಡಿದ್ರು. ಸೊ ಆ ಸಂಗೀತ ಸಭೆ ಮಾಡೋದ್ರ ಮುಖಾಂತರ ಅಂದರೆ ಇಂಥ ದೊಡ್ಡದಾದ ಕಾರ್ಯ ಮಾಡಿದಂಥ ಕೆಲಸ ಮಾಡಿದಂಥ ಯಾರು ಇಬ್ಬರು ಮಾಡಿಸಿದ್ದು? ಆನಾಕ್ರು ಮತ್ತು ರಾಮಮೂರ್ತಿಗಳು. ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ. ಬರೀ ರಾಮಮೂರ್ತಿಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಬರೀ ರಾಮಮೂರ್ತಿಗಳು ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಕನ್ನಡದ ಬಾವುಟ ಅಂದರೆ ಏನಂತೀವಿ ನಾವು? ಯಾವ್ದು ಅಂದ್ಕೊಳ್ತೀವಿ ನಾವು? ಕನ್ನಡ ಬಾವುಟ ಅಂದರೆ ಯಾವುದು? ಹಳದಿ ಮತ್ತು ಕೆಂಪು. ಆ ಹಳದಿ ಮತ್ತು ಕೆಂಪು ಬಾವುಟನ ನಮಗೆ ಕನ್ನಡಿಗರಿಗೆ ಕೊಟ್ಟಿದ್ಯಾರೋ? ಇದೇ ರಾಮಮೂರ್ತಿಗಳು. ಅವರೇ ಕೊಟ್ಟದಲ್ದಲ್ಲೇ ಅವರು ಅಷ್ಟೇ ಬೇರೆ ಕೇವಲ ಸಾಹಿತಿಗಳಾಗಿರಲಿಲ್ಲ, ಅವರು ಚಿತ್ರ ಸಾಹಿತಿಗಳಾಗಿದ್ದರು. ಅದಾದಮೇಲೆ ಪತ್ರಕರ್ತರಾಗಿದ್ದರು. ಅವ್ರದ್ದೇ ಒಂದು ಸುಮಾರು ಪತ್ರಿಕೆಗಳೆಲ್ಲ ಮಾಡ್ತು. ಅದಾದಮೇಲೆ ಬರೀ ಪತ್ರಕರ್ತರಲ್ಲಿ ಜೀವನ ಮಾಡಬೇಕಲ್ಲ, ಕನ್ನಡ ಹೋರಾಟ ಮಾಡ್ಕೊಳ್ತಿದ್ರೆ ಜೀವನಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಕೃಷಿಕರಾಗಬೇಕು ಅಂತೇಳಿ ಇಲ್ಲೇ ತಲಘಟ್ಟಪುರದ ಹತ್ರ ಒಂದು ಜಮೀನು ತೊಗೊಂಡ್ರು. ಜಮೀನು ತೊಗೊಂಡು ಡಿಸೆಂಬರ್ 25ನೇ ತಾರೀಕು ಅವರು ಒಂದು ಬಾವಿ ತೋಡಿಸಿದ್ರು. ಆ ಬಾವಿ ತೋಡಿಸ್ಬೇಕಿದ್ರೆ ಚೆನ್ನಾಗಿ ನೀರು ಬಂತಂತೆ. ಅದರೆಲ್ಲ ತೋರಿಸ್ಬೇಕಿದ್ರೆ ದೊಡ್ಡ ಬಾವಿ ತೋಡ್ತಾಯಿದ್ರು. ಆ ಬಾವಿ ತೋರಿಸ್ತಾ ಇವಾಗೆಲ್ಲ ಬೋರ್ವೆಲ್ ಬರೀ ಇಷ್ಟೇ ನೋಡಿರ್ತೀವಿ ನಾವು. ಅದು ದೊಡ್ಡ ಬಾವಿ ತೋಡ್ತಾ ಬೇಕಿದ್ರೆ ಆ ಬಾವಿಲಿ ಅದು ಬಂತಲ್ಲ ಅಂತ ಖುಷಿಯಾಗಲಿ ಗಂಗೆ ಪೂಜೆ ಮಾಡೋಕ್ಕೆ ಹೋಗ್ತಾರಂತಲ್ಲ. ಹಿಂಗೆ ಹೋಗಾಗ ಅಪ್ಪ ಮತ್ತು ಮಕ್ಕಳು ಇಬ್ಬರೂ ಹೋಗಿ ವಯಸ್ಸಿಗೆ ಬಂದ ಮಕ್ಕಳು 3 ಜನ ಹೋಗಿ ನೋಡಿದ್ರು ಅಂತ ಖುಷಿ ಪಡ್ತಾ ಇರಬೇಕಿದ್ರೆ ಕುಸ್ತೋಯ್ತಲ್ಲ. ಇವಾಗೆಲ್ಲ ನೋಡ್ತೀವಲ್ಲ ನಾವು, ಮಳೆ ಬಂದಲ್ಲ ಕುಸ್ದೋಯ್ತಲ್ಲ ಅಂತ ಕುಸ್ತೋಗಿ ಆ ಇದರಲ್ಲಿ ಮಣ್ಣು ಪಾಲಾಗಿ ಹೋಗ್ಬಿಟ್ರು ಅಂತ ದುರದೃಷ್ಟ. ಆದರೆ ಅವ್ರು ನಾವು ಕನ್ನಡ ಸೇನಾನಿ ಅಂತ ಹೇಳ್ತೀವಿ, ಅವರಿಗೆ ಕನ್ನಡ ವೀರ ಸೇನಾನಿ ಅಂತ ಕರಿತೀವಿ. ರಾಮಮೂರ್ತಿಗಳಿಗೆ ಆ ಕನ್ನಡ ವೀರ ಸೇನಾನಿ ಅಂತ ಯಾಕಪ್ಪ ಬಂತು ಅಂತ ಹೇಳಿದ್ರೆ ಸುಮ್ಮನೆ ಬಂದಲಿಲ್ಲ. ನಮಗೆಲ್ಲರಿಗೂ ಗೊತ್ತು, ನಮ್ಮ ರಣಧೀರ ಕಂಠಿಯವರು ಏನು ಮಾಡಿದರು? ರಣಧೀರ ಕಂಠಿಯವರು ತಿರುಷ್ಣಾಪಳ್ಳಿಗೆ ಹೋಗಿ ಅಲ್ಲಿ ಯಾರೋ ಒಬ್ಬ ಜಟ್ಟಿ ಅವನು ತನ್ನ ಚೆಲ್ಲಣನ ಅಂದರೆ ಲಂಗೋಟಿನ ಕಟ್ಟಿಬಿಟ್ಟು ಒಂದು ಅವ್ರ ಕೋಟೆ ಬಾಗಿಲು ಕಟ್ಬಿಟ್ಟು ಯಾರಾದರೂ ನನ್ನ ಸೋಲ್ಸೋರಿದ್ದರೆ ಇದನ್ನು ಬಂದು ಆ ಲಂಗೋಟಿನ ತೆಗೆದುಬಿಟ್ಟು ಸೋಲಿಸಬೇಕು, ಇಲ್ಲ ಅಂತಂದರೆ ರಂಗೋಲಿ ಕೆಳಗಡೆ ಹೋಗ್ಬೇಕಂದ್ರೆ ನಾನು ಅಧೀನರಾಗಿದ್ದೀನಿ ಅಂತ ಹೋಗ್ಬೇಕಂತ ಈ ವಿಷಯ ತಿಳ್ಕೊಂಡ ರಣಧೀರ ಕಂಠಿಯವರು ಏನು ಮಾಡಿದ್ರು? ಮಾರುವೇಷದಲ್ಲಿ ಹೋಗಿ ಅದನ್ನು ತೆಗೆದು ಅದಾದ್ಮೇಲೆ ಬಂದು ಆ ಜಟ್ಟಿನ ಸೋಲಿಸ್ಬಿಟ್ಟು ಬಂದಿದ್ರು ಆಗಿನ ಕಾಲದಲ್ಲೇ.
ಅದೇ ರೀತಿಯಾದ ಕಾರ್ಯ ಮಾಡಿದವರು ಅಂದರೆ ನಮ್ಮ ಮಾರಾಮೂರ್ತಿಗಳು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಹಿರಿಯೂರು ತುಮಕೂರಿನ ದಾಟದ ಮೇಲೆ, ಶಿರಾ ಎಲ್ಲ ದಾಟದ ಮೇಲೆ ಹಿರಿಯೂರಲ್ಲಿ ಒಂದು ವಾಣಿವಿಲಾಸ ಅಣೆಕಟ್ಟು ಅಂತ ಇದೆ. ಇವಾಗ ಹೋಗಿ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ. ಈಗ ಒಳ್ಳೆಯ ನೀರು ಬಂದಿರೋದ್ರಿಂದ ವಾಣಿವಿಲಾಸ ಅಣೆಕಟ್ಟು ಆರಾಮಾಗಿ ನೋಡ್ಕೊಂಬರ್ಬೋದು, ಚೆನ್ನಾಗಿದೆ. ಅಂದರೆ ನಿಮ್ಮಿಲ್ಲ ಸುಮಾರು ಒಂದು 180ರಿಂದ 200 ಕಿಲೋಮೀಟರ್ ಆಗುತ್ತೆ. ರೋಡು ಚೆನ್ನಾಗಿದೆ, ಹೋಗಿ ನೋಡ್ಕೊಂಬರೋವಂಥ ಜಾಗ ಅದು. ಒಂದು ದಿವಸ ಹೋಗಿ ನೋಡ್ಕೊಂಬರ್ಬೋದು. ಅಂಥ ವಾಣಿವಿಲಾಸ ಕಟ್ಟಬೇಕು. ಈಗಾಗಲೇ ಹೇಳಿದೆ ನಾನು, ನಮ್ಮವರು ಶ್ರಮ ಜಾಸ್ತಿ ಪಡಲ್ಲ ಅಂತ. ಈ ತುಂಬ ದೈಹಿಕ ಶ್ರಮ ಇರೋಂಥ ಕೆಲಸ ಮಾಡಬೇಕು ಅಂತ ಕೂಲಿ ಕೆಲಸಕ್ಕೆಲ್ಲ ಬರ್ತಾಯಿದ್ದೆ. ಅವಾಗೆಲ್ಲ ತಮಿಳ್ನಾಡು, ಅವಾಗ ತಮಿಳ್ನಾಡಿಂದ ಬರ್ತಾಯಿದ್ರು. ಹಾಗೆ ತಮಿಳ್ನಾಡಿಗೆ ಬಂದರು. ಬರೀ ಕೆಲಸಕ್ಕೆ ಬಂದವರು ಅಲ್ಲಲ್ಲ, ಅಲ್ಲಿ ಅಂದರೆ ಅಟ್ಟಹಾಸದಿಂದ ಶುರು ಮಾಡ್ಕೊಂಡ್ಬಿಟ್ರು. ಬರೀ ಅಟ್ಟಹಾಸ ಹಾಕಲಿಲ್ಲ, ಅಲ್ಲೊಂದು ದೊಡ್ಡದು DMK ಬಾವುಟ ಹಾಕ್ಬಿಟ್ಟು ನಮ್ಮದೇ ಇದು ಸಾಮ್ರಾಜ್ಯ ಅಂತ ಶುರು ಮಾಡಿದ್ರು. ಈ ವಿಷಯ ಎಲ್ಲೋ ನಮ್ಮ ರಾಮಮೂರ್ತಿಗಳು ಗೊತ್ತಾಯ್ತಂತೆ. ರಾಮಮೂರ್ತಿಗಳು ಹೋಗ್ಬಿಟ್ಟು ಹೇಳಿದ್ರಂತೆ, ನಾನು ಭಾಷಣ ಮಾಡ್ತಾಯಿದ್ದೀನಿ, ನನ್ನ ಈ ಭಾಷಣ ಮುಗಿಯೋಷ್ಟರೊಳಗೆ ಇದು ಇಳಿದಿರಬೇಕು ಅಂದ್ರಂತೆ. ನನ್ನ ಭಾಷಣ ಮುಗಿಯೋಷ್ಟೊಳಗೆ ಇದು ಇಳಿದಿರಬೇಕು ಅಂತ. ಇವನು ಯಾರು ಇವನು ಅಂತ ಅವಾಗ ಅಂತ ಹೇಳಿದ್ರೆ, ಇವನು ಯಾರು ಇವನು ಅಂತ ಹೇಳಿದೆ ಅಂದ್ಕೊಂಡಾಗ ಭಾಷಣ ಮುಗೀತು, ಬಾವುಟ ಇಳಿಲಿಲ್ಲ ಅಂತಿದ ತಕ್ಷಣ ಆ ರೆಡಿ ಮನುಷ್ಯ ಏನು ಮಾಡಿದ್ರು ಅಂತ ಹಾಗೆ ಪಂಚೆ ಕಟ್ಕೊಂಡಿದ್ರಲ್ಲ, ಪಂಚೆನ ಕಟ್ಕೊಂಡು ನಾನು ತೆಗಿಯಕ್ಕೆ ಹೋಗ್ತೀನಿ, ಹತ್ತಕ್ಕೆ ಹೋಗ್ತೀನಿ ಅಂದಾಗ ನಾಯಕನೇ ಹೋಗ್ತಾರೆ ಅಂದ್ರೆ ನಿಂದೆಯವ್ರು ಏನು ಮಾಡ್ತಾರೆ, ಸುಮ್ಮನೆ ಇರ್ತಾರಾ? ನೀವು ಹೋಗಬೇಡಿ ಅಂತೇಳಿ ಪಟದಲ್ಲಿ ಯಾರೋ ಒಬ್ಬ ಹುಡುಗ ಪಟ ಅಂತ ಮೇಲೆತ್ತಿ ಆ ಬಾವುಟನ, ತಮಿಳದ DMK ಬಾವುಟ ಇತ್ತಲ್ಲ ತೆಗೆದಂತೆ, ಅಲ್ಲೊಂದು ಕನ್ನಡ ಬಾವುಟ ಹಾಕಿದಂತೆ. ಅವತ್ತು ಹಾಕಿದ್ದ ಬಾವುಟ ಇವತ್ತವರೆಗೂ ಅಲ್ಲಿ ಇಳಿದಿಲ್ಲ. ಸೊ ಅದಕ್ಕಾಗಿ ಅವ್ರಿಗೆ ಕನ್ನಡ ವೀರ ಸೇನಾನಿ ಅಂತಿತ್ತು. ಅಂತಹ ಮಹಾನುಭಾವರು ಅಂದರೆ ನಮ್ಮ ಮಾರಾಮೂರ್ತಿಗಳು ಮತ್ತು ನಮ್ಮ ಆನಾಕ್ರುಗಳು ಇಂಥವ್ರು ಇದ್ದಿದ್ದರಿಂದ ಇವತ್ತಿಗೂ ಸಹ ಬೆಂಗಳೂರಿನಲ್ಲಿ ಕನ್ನಡ ಉಳ್ಕೊಂಡಿದೆ. ಹಾಗಾಗಿ ನಿಮಗೆ ಕೃಷ್ಣರಾಜಪುರಕ್ಕೆ ಹೋಗಬೇಕಿದ್ರೆ ನಿಮಗೆ ಎಡಗಡೆ ಒಂದು ITI ಫ್ಯಾಕ್ಟ್ರಿ ಇದೆಯಲ್ಲ, ITI ಫ್ಯಾಕ್ಟ್ರಿ ಪಕ್ಕದಲ್ಲಿರೋದು ಯಾವುದಿದೆ, ಒಂದು ಬಡಾವಣೆ, ಅದೊಂದು ಇದಿದೆ. ಇದೇ ಥರ ವಿಜಯನಗರ ಇದ್ದಂಗೆಲ್ಲೊಂದು ರಾಮಮೂರ್ತಿ ನಗರ ಅಂತಿದೆ. ಆ ರಾಮಮೂರ್ತಿ ನಗರದ್ದು ಯಾರು ಅಂದರೆ ಈ ಮಾರಾಮೂರ್ತಿಗಳ ಹೆಸರಲ್ಲೇ ಆ ರಾಮಮೂರ್ತಿ ನಗರ ಇರೋದು. ಇನ್ನು ಕನ್ನಡ ಅಂದಿದ ತಕ್ಷಣ ನಮಗೆ ಬರೀ ಸಾಹಿತ್ಯ ಮತ್ತು ಇದೆಲ್ಲ ನೋಡ್ಕೊಳ್ತು ಅಂತ ಹೇಳಿದ್ರೆ, ಕನ್ನಡಕ್ಕೆ ತುಂಬ ಕೊಡುಗೆ ಅಂತ ಹೇಳಿದ್ರೆ ಅದಕ್ಕೆ ಚಲನಚಿತ್ರರಂಗನೂ ನೀವು ಹೇಳಿ ಬೇಕೇ ಬೇಡ ಅಂದರೆ ಕನ್ನಡ ಚಿತ್ರಗಳು ಅದಕ್ಕೆ ಕೊಡುಗೆ ಇದೆ. ಕನ್ನಡ ಚಿತ್ರಗಳು ಇಲ್ಲದೇ ಇದ್ದರೆ ಅಂದರೆ ನಾಟಕಗಳೆಲ್ಲ ಆದಮೇಲೆ ಚಿತ್ರಗಳು ಬಂತು, ಚಿತ್ರಗಳ ಮುಖಾಂತರನೇ ಕನ್ನಡ ಎಲ್ಲ ಕಡೆನೂ ವಿಶಾಲವಾಗಿ ಹತ್ತು ಅನ್ನೋದಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ 1960-70 ಕನ್ನಡ ಚಿತ್ರಗಳೆಲ್ಲ ಆಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ದೂರದ ಮದ್ರಾಸಲ್ಲಿ ಆಗ್ತಾಯಿತ್ತು. ಅಲ್ಲಿ ಹೇಗಪ್ಪ ಇತ್ತು ಅಂತ ಹೇಳಿದ್ರೆ, ನಾವು 2ನೇ ದರ್ಜೆಯಲ್ಲಿ ಅಲ್ಲಿ ಸ್ಟುಡಿಯೋಗಳು ಇರ್ತಿತ್ತು. ಅವಾಗೆಲ್ಲ ಈ ಥರ ಹೊರಾಂಗಣ ಚಿತ್ರೀಕರಣ ಇರ್ತಾರಲ್ಲ, ಸ್ಟುಡಿಯೋಗಳಲ್ಲಿ ನಡೀತಿತ್ತು. ಬೆಳಗ್ಗೆ ಹೊತ್ತು ತಮಿಳು ಮತ್ತು ತೆಲುಗು ಅವರಿಗೆ ಪ್ರಾಶಸ್ತ್ಯ, ರಾತ್ರಿ 10:30-11 ಗಂಟೆ ಮೇಲೆ ಕನ್ನಡಿಗರಿಗೆ ಕೊಡ್ತಾಯಿದ್ರು. ಸೊ ಹಾಗಾಗಿ ಇಡೀ ಬೆಳಗ್ಗೆ ಎಲ್ಲ ಅಲ್ಲೊಂದು ಛತ್ರ ಥರವಾಗೆಲ್ಲ ಅಂತ ಹೇಳಿದ್ರೆ, ಯಾವುದೊಂದು ಸಿನಿಮಾ ಅಂತ ಹೇಳಿದ್ರೆ ಅಲ್ಲೊಂದು ಛತ್ರ ಮಾಡಿಬಿಟ್ರು ಅವರು. ಒಂದು ದೊಡ್ಡದಾಗಿ ಛತ್ರದಲ್ಲಿ ಎಲ್ಲರೂ ಅಲ್ಲಿ ಅಡುಗೆಯವರೆಲ್ಲ ಕರ್ಕೊಂಡು ಒಂಥರ ಒಂದು ಮದುವೆ ಮನೆಗಳ ಥರನೇ ಒಂದು ತಿಂಗಳಾನುಗಟ್ಟಲೆ ಅವರೆಲ್ಲ ಅಲ್ಲಿ ಬೆಳಗ್ಗೆ ಹೊತ್ತೆಲ್ಲ ಇರೋದು. ಬೆಳಗ್ಗೆ ಹೊತ್ತು ನಿಶಾಚರರು ಅಂತೀವಲ್ಲ, ಅಂದರೆ ರಾತ್ರಿ ಹೊತ್ತು ಮಾಡೋರು ಅಂತ ಆ ಥರದ್ದು ಇಲ್ಲ. ಬೆಳಗ್ಗೆ ಹೊತ್ತೆಲ್ಲ ನಿದ್ದೆ ಮಾಡ್ಕೊಂಡೆಲ್ಲ ಮಾಡೋದು, ರಾತ್ರಿ ಹೊತ್ತೆಲ್ಲ ಬಂದು ಮಾಡೋದು. ಇದರಿಂದ ಏನಾಗ್ತಿತ್ತು, ಅವ್ರಿಗೆ ಆರೋಗ್ಯನೂ ಹದಗೆಡ್ತಾ ಇತ್ತು. ಮತ್ತು ರಾತ್ರಿ ಹೊತ್ತು ಕೆಲವೊಂದು ಎಲ್ಲ ಕೆಲಸಗಳನ್ನು ರಾತ್ರಿ ಹೊತ್ತು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಮಾಡಬೇಕಾಗಿತ್ತು. ಹಾಗೆ ಸುಮಾರು ಸತಿ ಕೇಳಿಕೊಂಡ್ರು ಕೊಡ್ತಾ ಇರಲಿಲ್ಲ. ಹೀಗೆ ಕೊಡದೇ ಇರಬೇಕಿದ್ರೆ ಏನಂದರೆ, ಎಷ್ಟೊಂದು ಸತಿ ಅವರಿಗೆ ಅವಕಾಶಗಳು ಸಿಕ್ಕಲಿಲ್ಲ. ಅವಕಾಶಗಳೇ ಸಿಗದೇ ಇದ್ದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ರಾಜ್ಕುಮಾರು, GV ಅಯ್ಯರು, ನರಸಿಂಹರಾಜು, ಬಾಲಕೃಷ್ಣ ಇವರೆಲ್ಲ ಸೇರಿಕೊಂಡು ಒಂದು ತಂಡ ಕಟ್ಕೊಂಡು ಏನು ಮಾಡಿದ್ರು ಅಂದರೆ ನಾಟಕಗಳು ಕಟ್ಕೊಂಡು ಇವತ್ತಿಗೂ ಸಹ ಎಷ್ಟೇ ಚಲನಚಿತ್ರಗಳು ಟಿವಿಗಳು ಎಲ್ಲ ಬಂದ್ರೂ ಇವತ್ತಿಗೂ ಸಹ ನಾಟಕಗಳಿಗೆ ಏನಾದರೂ ಒಂದು ಜೀವ ಇದೆ ಅಂತ ಹೇಳಿದ್ರೆ ಅದು ಉತ್ತರ ಕನ್ನಡದಲ್ಲಿ. ಆ ಉತ್ತರ ಕನ್ನಡದಲ್ಲಿ ಇಡೀ ಕರ್ನಾಟಕಾದ್ಯಂತ ಒಳ್ಳೊಳ್ಳೆ ನಾಟಕಗಳೆಲ್ಲ ಮಾಡ್ಕೊಂಬಂದರು. ಹಾಗಿದ್ರೆ ಇವರೆಲ್ಲ ಬಂದವರಲ್ಲ, ರಂಗಭೂಮಿಯಿಂದನೇ ಬಂದವರು. ಹಾಗೆ ಮಾಡಿ ಅವರೆಲ್ಲನೂ ಒಂದು ಹಣ ಬಂತಲ್ಲ, ಆ ಹಣ ಬಂದಾಗ ಏನು ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಕೊಡೋಣ ಅಂದರೆ ನಾವೆಲ್ಲ ಒಟ್ಟಿಗೆ ಮಾಡಿದ್ದೆಲ್ಲ ಕೊಡೋದು ಅಂತ ಹೇಳಿದಾಗ ಸುಮ್ಮನೆ ಹೀಗೆ ಕೊಟ್ಬಿಟ್ಟೆಲ್ಲ ತಿನ್ಬಿಡ್ತಾರೆಲ್ಲ, ಆಗ್ಬಿಡುತ್ತೆ. ಇದ್ರೆ ಏನೂ ಒಂದು ಉಳ್ಕೊಳಕ್ಕಾಗಲ್ಲ ಅಂತ ಹೇಳಿದಾಗ ಇವತ್ತೆಲ್ಲ ನಾವು ಕ್ರೌಡ್ ಫಂಡಿಂಗ್ ಮೂವಿ ಅಂತ ಕರಿತೀವಲ್ವ, ಅಂದರೆ ಇದನ್ನು ತೆಗೆದಿದ್ದು ಲೂಸಿಯಾ ತೆಗೆದು ಕ್ರೌಡ್ ಫಂಡಿಂಗ್ ಮೂವಿಲ್ಲ, ಈಗೆಲ್ಲ ಕ್ರೌಡ್ ಫಂಡಿಂಗ್ ಮೂವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಕ್ರೌಡ್ ಫಂಡಿಂಗ್ ಟೆಂಪಲ್ ಅಂತ ಹೇಳಿದ್ರೆ ಅದು ನಮ್ಮ ರಾಮ ಜನ್ಮಭೂಮಿ. ಸರ್ಕಾರ ಏನೂ ಕೊಟ್ಟಿಲ್ಲ ಅದಕ್ಕೆ, ನಾವು ಕೊಟ್ಟಿರೋದ್ರೆ ಜನ ಕ್ರೌಡ್ ಫಂಡಿಂಗಲ್ಲಿ ಕಟ್ಟಿರೋದು. ಸೊ ಆ ಥರ ಕ್ರೌಡ್ ಫಂಡಿಂಗ್ ಇವತ್ತು ಮಾಡ್ತಿದ್ವಲ್ಲ, ಈ ಕ್ರೌಡ್ ಫಂಡಿಂಗ್ ಎಲ್ಲಪ್ಪ ಕಲ್ಪನೆ ಬಂತು ಅಂತ ಹೇಳಿದ್ರೆ ರಾಜ್ಕುಮಾರ್, ನರಸಿಂಹರಾಜು, ಬಾಲಣ್ಣ ಅವರೆಲ್ಲ ಸೇರಿಕೊಂಡು, GV ಅವರೆಲ್ಲ ಸೇರಿಕೊಂಡು ಆ ದುಡ್ಡೆಲ್ಲ ತಂದ್ರೆ ಎಲ್ಲ ಹಂಚೋ ಬದಲೆಲ್ಲ ಏನು ಮಾಡಿದ್ರು, ಒಂದಷ್ಟೆಲ್ಲ ಕೊಟ್ಟುಬಿಟ್ಟು ಮಿಕ್ಕಿದೆಲ್ಲ ದುಡ್ಡು ಇಟ್ಕೊಂಡು ಯಾವ ಪಿಕ್ಚರ್ ತೆಗೆದ್ರು, ರಣಧೀರ ಕಂಠೀರವ ಪಿಕ್ಚರ್ ತೆಗೆದ್ರು. ಅದು ಅತ್ಯದ್ಭುತವಾಗಿ ಹೋಯಿತು. ಅತ್ಯದ್ಭುತ ಹೋದಾಗ ಬಾಲಣ್ಣನವರಿಗೆ ಒಂದು ಛಲ ಶುರುವಾಯಿತು. ಎಷ್ಟು ಜನಕ್ಕೆ ಗೊತ್ತಿದೆಯೋ ತುಂಬ ಚೆನ್ನಾಗಿರೋ ನಟ ಬಾಲಣ್ಣ ತುಂಬ ಚೆನ್ನಾಗಿ ಒಳ್ಳೆ ಆರಂಭದಲ್ಲಿ ಅವರು ಬಾಲಣ್ಣ ಶುರು ಮಾಡ್ಕೊಂಡಿದ್ದು ಖಳನಟರಾಗಿ. ಆ ಖಳನಟರಾದಮೇಲೆ ವಯಸ್ಸಾದಮೇಲೆ ಅವರು ಪೋಷಕ ಪಾತ್ರಕ್ಕೆ ಬಂದರು. ಅದಾದಮೇಲೆ ಹಾಸ್ಯ ನಟರಾಗಿ ಬದಲಾದರು. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಬಾಲಣ್ಣನವರು ಹುಟ್ಟು ಕಿವುಡ್ರು. ಅವರು ಕಿವಿ ಕೇಳ್ತಾ ಇರಲಿಲ್ಲ.
ಅವ್ರು ಇನ್ನೊಬ್ಬರ ಹತ್ರ ಅದು ಯಾವುದು ಕೇಳಿದಂದರೆ ಬೇರೆಯವರು ಮಾತಾಡ್ತಾರಲ್ಲ, ಆ ಮಾತಾಡ್ದ ಅದು ಮಾತಿರುತ್ತಲ್ಲ ಬಾಯಿ, ಅವರೇನು ಬಾಯಿ ಆಡಿಸ್ತಾರಲ್ಲ ಆ ರೀತಿ ಬಾಯಲ್ಲಿ ಅವ್ರನ್ನ ತಿಳ್ಕೊಳ್ತಾ ಇದ್ರು. ಹೇಳಿದ್ರೆ ಏನಮ್ಮ ಅಂತ ಹೇಳಬೇಕಿದ್ರೆ ಅವ್ನು ಹೇಳದೇ ಒಂದು ಇದು ಇದರಲ್ಲಿ ಎದ್ದುಗದಲ್ಲ ಅದ್ರ ಮುಂದ್ಗಡೆ ರ್ಯಾಗ್ ಮಾತಾಡ್ತಾರೆ, ಅದನ್ನ ನೋಡ್ತಿದ್ರು. ಅಂಥ ಬಾಳನ್ನವ್ರಿಗೆ ಯಾವಾಗ ಈ ರಣಧೀರ ಕಂಠೀರವ ಎಲ್ಲ ಶುರು ಮಾಡಿದಾಗ ಒಂದು ಕೆಚ್ಚು ಶುರುವಾಯಿತು. ಕೆಚ್ಚಾದಮೇಲೆ ಯಾಕೆ ನಾವು ಮದ್ರಾಸ್ಗೆ ಹೋಗಬೇಕು, ನಾವು ಕರ್ನಾಟಕದಲ್ಲೇ ಒಂದು ಸ್ಟುಡಿಯೋ ಮಾಡಬಾರ್ದಾ ಅಂತ ಹೇಳಿ ಹೋಗಿ ಅವತ್ತು ನಿಜಲಿಂಗಪ್ಪ ಅವರು ಏನಿದ್ರಲ್ಲ ಅವ್ರನ್ನ ಹೋಗಿ ಕೇಳ್ಕೊಂಡ್ರು. ಅದ್ರ ನಿಜಲಿಂಗಪ್ಪ ಅವರು, ಇಲ್ಲ ಇದೆಲ್ಲ ಚಲನಚಿತ್ರ ಎಲ್ಲ ನಾನು ಸರ್ಕಾರಿ ಕೆಲಸಗಳೆಲ್ಲ ಇದನ್ನು ಸರ್ಕಾರ ಅಂತ ಹೇಳಿದ್ರೆ ಅದಕ್ಕೆ ಜನಜೀವನಕ್ಕೆ ಇದು ಮನೋರಂಜನೆಗೆ ಇದೆಲ್ಲ ನಮ್ಮದು ಅಲ್ಲ, ಬೇಕಿದ್ರೆ ನೀವೇ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೆ ಬೇಕಾದ್ರೆ ಏನು ಬೇಕೋ ಸರ್ಕಾರದ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿದಾಗ ಅವರೂ ಸಹ ಒಂದು ಕ್ರೌಡ್ ಫಂಡಿಂಗಲ್ಲಿ ಒಂದು ಸ್ಟುಡಿಯೋ ಕಟ್ತಾರೆ. ಅದೇ ಸ್ಟುಡಿಯೋನೇ ಅಭಿಮಾನ್ ಸ್ಟುಡಿಯೋ. ಅಂದರೆ ಕನ್ನಡಿಗರೆಲ್ಲರ ಅಭಿಮಾನದಿಂದ ಶುರು ಮಾಡಿದಂಥ ಸ್ಟುಡಿಯೋ ಅಂತಾರೆ. ಅಭಿಮಾನ್ ಸ್ಟುಡಿಯೋ ಕಟ್ತಾರೆ. ಇವತ್ತು ನಾವೇನು ಉತ್ತರಳ್ಳಿಯಿಂದ ಆ ಕಡೆ ದಾಟ್ಕೊಂಡು ಹೋಗ್ತೀವಲ್ಲ ಅಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಡ್ತಾರೆ. ದುರದೃಷ್ಟವಶಾತ್ ನಮ್ಮವ್ರಿಗೆ ನಾನು ಹೇಳಿದ್ನಲ್ಲ, ಆಗಲೇ ಹೇಳಿದೆ, ನಮ್ಮವರೇನೆ ಕೈ ಹಿಡಿಯೋದಿಲ್ಲ. ಹಾಗಾಗಿ ಅವರು ಅಂದ್ಕೊಂಡಿದ್ದಷ್ಟು ಮಟ್ಟಿಗೆ ಬೆಳೆಯಲ್ಲ. ಈಗ ಇದ್ರ ಮಧ್ಯೆ ನಾನೊಂದು ಹೆಸರು ಹೇಳಿದೆ, ಯಾರೊಬ್ಬರು ಮುಖ್ಯಮಂತ್ರಿಗಳ ಹೆಸರು ಹೇಳಿದೆ, ಯಾರ್ದು ನಿಜಲಿಂಗಪ್ಪ ಅವರು ಹೇಳಿದೆ. ಕರ್ನಾಟಕದ 2ನೇ ಮುಖ್ಯಮಂತ್ರಿ. ಮೊದಲನೇ ಮುಖ್ಯಮಂತ್ರಿ ಕೆ ಚೆಂಗಲ್ರಾಯರೆಡ್ಡಿ ಅಂತಿದ್ರು ಅವರು. ಚೆಂಗಲ್ರಾಯರೆಡ್ಡಿ ಅಂತಿದ್ರು. 2ನೇ ಮುಖ್ಯಮಂತ್ರಿ ಇವರೇ ಆಗಬೇಕಾಯಿತು, ಮೊದಲನೇ ಮುಖ್ಯಮಂತ್ರಿ ಇವರೇ ಆಗಬೇಕಾಯಿತು. ದುರದೃಷ್ಟವಶಾತ್ ಅದು ರಾಜಕೀಯಗಳಿಂದ ಆಗಲಿಲ್ಲ. ಅವರು ಒಂದು ಸತಿ ಅಂದರೆ ಅವ್ರು ಆಗದೇ ಇದ್ದರು, ಅವರು ಇದಾಗಿದ್ದರು, ಏನೋ 2ನೇ ಅತ್ಯುತ್ತಮ ಸ್ಥಾನ ಅಂತ ಗೃಹ ಮಂತ್ರಿಗಳಾಗಿದ್ದರು. ಅವಾಗ ಇನ್ನೂ ವಿಧಾನಸೌಧ ಕಟ್ಟಿರಲಿಲ್ಲ. ಅವತ್ತಿಂದ 18 ಕಚೇರಿ ಅಂದರೆ ಇವತ್ತೇನು ಹೈಕೋರ್ಟ್ ಬಿಲ್ಡಿಂಗ್ ಇದೆಯಲ್ಲ ಅಲ್ಲೇ ಕನ್ನಡದ ಇದೆಲ್ಲ ನಡೀತಾ ಇತ್ತು, ಏನು ಆಡಳಿತ ಎಲ್ಲ ನಡೀತಾ ಇತ್ತು. ಅವಾಗ ಯಾರೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳದಂತೆ, ಹೇ ನೀವೇನು ಇದು ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀರಿ, ಏನು ಮಾಡ್ತೀರಿ, ನಿಮ್ಗೊಂದು ಸ್ವಂತವಾದ ಒಂದು ಇದು ಕಟ್ಟಡ ಕಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ನೀವು ನೋಡಿ ಇನ್ನು ನಾವು ಕಟ್ಟಿರೋ ಇದರಲ್ಲೇ ಬಂಗ್ಲೆಯಲ್ಲೇ ನೀವು ಮಾಡ್ತಾ ಇದ್ದೀರಿ ಅಂತ. ಅವಾಗ ಅವರಿಗೆ ಕೆಚ್ಚು ಬಂತಂತೆ. ನೀವೆಲ್ಲರೂ ಗಮನಿಸಿ, ಅಥವಾ ಇವಾಗ ಗಮನಿಸಲಿಲ್ಲ ಮುಂದಿನ ಸತಿ ಹೋದಾಗ ನೋಡಿ, ವಿಧಾನಸೌಧ ಮುಂದೆ ಹೋಗಿ ಹೈಕೋರ್ಟ್ ಅಥವಾ ನ್ಯಾಯಾಲಯ ಇಲ್ಲಿದೆ, ಅದಕ್ಕಿಂತ ಎತ್ತರದಲ್ಲಿ ಅವಾಗ ಹೇಳಿದ್ರಂತೆ, ನಿಮ್ಮೆಲ್ಲರಿಗಿಂತ ಎತ್ತರದಲ್ಲಿ ಕಟ್ತೀನಿ ಅಂತ ಹೇಳೋದಂತೆ. ವಿಧಾನಸೌಧ ಕಟ್ಟಬೇಕಿದ್ರೆ ಅವರ ಕನಸಿನಲ್ಲಿದ್ದು 30 ಅಂತಸ್ತುಗಳ ಒಂದು ದೊಡ್ಡದಾದ ಕಟ್ಟಡ ಕಟ್ಟಬೇಕು ಅಂತ ಇದ್ದಿದ್ದು. 30 ಲಕ್ಷದಲ್ಲಿ ಕಟ್ಟಬೇಕು ಅಂತ ಅದಕ್ಕೆ ಹೋಯಿದ್ರು ಅವರು. ಆ 30 ಲಕ್ಷಗಳಿಂದ ಹೇಗೆ ಮಾಡ್ಬೋದು ಅಂದರೆ 30 ಲಕ್ಷದಲ್ಲಿ ಮಾಡೋಕ್ಕಾಗಲ್ವಲ್ಲ ಅಂದಾಗ ಏನಂದರೆ ಈ ಸಾದಳ್ಳಿ ಮತ್ತು ಅಲ್ಲೆಲ್ಲ ಹೋಗಿ ಕಲ್ಲುಗಳನ್ನೆಲ್ಲ ತೊಗೊಂಬಂದರು. ಆ ಕಲ್ಲುಗಳು ತೊಗೊಂಬಂದು ಏನು ಮಾಡಿದ್ರು ಅಂದರೆ ನುರಿತ ಕೆಲಸಗಾರರನ್ನ ಮಾತ್ರ ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಂಡ್ರು. ಇನ್ನು ನೀವು ದೋ ಆಂಕೆ ಬಾರಾ ಹಾತ್ ಅಂತ ಒಂದು ಪಿಕ್ಚರ್ ಬಂತು ಹಿಂದೀಲಿ, ಏನದು ಫೇಮಸ್ ಅದು, ದೋ ಆಂಕೆ ಬಾರಾ ಹಾತ್ ಏನದು, 6 ಕೈದಿಗಳು ಅಂದರೆ 12 ಅಂತಂದ್ರೆ 12 ಇದು, ದೋ ಅಂಕೆ ಅಂದರೆ ಒಬ್ಬ ಜೈಲರು ಅವನು. ಇದನ್ನ ಬರೀ ಪಿಕ್ಚರಲ್ಲಿ ನೋಡೋಕ್ಕೆ ಖುಷಿ ಪಡ್ತೀವಿ ಅಂತ ಹೇಳಿದ್ರೆ ಅವತ್ತಿನ ದಿವಸನೇ 100 ಕೈದಿಗಳನ್ನ, ಸೆರೆಮನಿಲಿದ್ದಂಥ ಕೈದಿಗಳನ್ನ ಕರ್ಕೊಂಬಂದು ಅವ್ರ ಕೈಲಿ ಕೆಲಸ ಮಾಡಿಸಿ ನಮ್ಮ ವಿಧಾನಸೌಧ ಕಟ್ಟಿದ್ದು. ನಿಮ್ಗೆ ಇನ್ನೊಂದು ಎಷ್ಟು ಅಂತಾರೆ, ಕನ್ನಡಿಗರು ಅಂತ ಹೇಳಿದ್ರೆ ಅವ್ರು ಕಳ್ತನ ಮಾಡಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಕಳ್ತನ ಆಗಿರ್ಬೋದು, ಅದು ನಿಮಗೆ ಕರ್ಕೊಂಬಂದು ಓಪನ್ ಏರಲ್ಲಿ ಬಿಟ್ಟಾಗ ಏನು ಮಾಡ್ತಾರೆ ಕಳ್ಳರು, ಇವತ್ತಿನ ದಿವಸ ಬಿಟ್ಟಿದ ತಕ್ಷಣ ಓಡೋಗ್ತಾರೆ. ಆದರೆ ಅವತ್ತಿನ ದಿವಸ ಯಾವೊಬ್ಬ ಕಳ್ಳನೂ ತಪ್ಪಿಸ್ಕೊಂಡು ಹೋಗಲಿಲ್ಲ. ಏಕೆಂದರೆ ಹಾಗಿದ್ದಲ್ಲ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿದ್ರು, ನಿಮಗೆ ಸರ್ಕಾರಿ ಕೆಲಸ ಮಾಡ್ತಾರೆ ಅಂತ. ಮತ್ತು ಅವರಿಗೆ ಬಿಟ್ಟಿಯಾಗಿ ಕೆಲಸ ಮಾಡ್ಕೊಳ್ಳಿಲ್ಲ. ಅವತ್ತಿನ ಕಾಲಕ್ಕೆ 1 ಕಾಲು ರೂಪಾಯಿ ಅವರಿಗೆ ಇದು ಕೊಡ್ತಾಯಿದ್ರು, ಸಂಬಳ ಕೊಡ್ತಾಯಿದ್ರು. ಸೊ ಹಾಗಾಗಿ ಸಂಬಳನೂ ಸಿಗುತ್ತೆ, ಎಲ್ಲನಿದೆ, ಮತ್ತು ನನ್ನೆದರಲ್ಲೂ ಹೆಸರು ಬರುತ್ತೆ ಅಂತ ಕೂತ್ಕೊಂಡ್ರು. ಮತ್ತು ಇನ್ನೂ ಎಷ್ಟಪ್ಪ ಇದ್ದರು ಅಂದರೆ ಇವರು ಎಷ್ಟು ಏನೋ ಒಳ್ಳೆ ಅಥವಾ ಅವ್ರಿಗೆ ಅದ್ರ ಬಗ್ಗೆ ಅಭಿಮಾನ ಇತ್ತು, ಮತ್ತು ತಮ್ಮದೇ ಅಂತ ಹೇಗಿತ್ತು ಅಂತ ಹೇಳಿದ್ರೆ, ಆ ಕಟ್ಟಿದ್ರಲ್ಲ ಕಾಂಟ್ರಾಕ್ಟ್ರು, ಆ ಕಾಂಟ್ರಾಕ್ಟರ್ನ ಕರೀತಾರಂತೆ, ಎಲ್ಲ ಕಟ್ಟಬೇಕಾದ್ರೆ ಕಾಂಟ್ರಾಕ್ಟರ್ನ ಕರೆದು ಅವ್ರ ಕೈಲಿ ಮುಂಚೆ ಎಲ್ಲ ಏನಂದರೆ ಕೈಯಲ್ಲಿ ಒಂದು ಹಾಲು ಕೊಟ್ಬಿಟ್ಟು ಹಾಲು ಮೇಲೆ ಆಣೆ ಮಾಡಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದನ್ನು ಮೀರೋ ಹಾಗಿರಲಿಲ್ಲ. ಏನೇ ಮಾಡಿದ್ರು ಆಣೆ ಪ್ರಮಾಣ ಇಲ್ಲ ಅಂತ ಹೇಳಿದ್ರ ಮೇಲೆ ಒಂದು ಹಾಲು ಇಟ್ಬಿಟ್ಟು ಹಾಲು ಮೇಲೆ ಮಾಡ್ತು ಅಂತ ಅದನ್ನು ಮೀರೋ ಹಾಗೆ ಇಲ್ಲ. ಅವ್ನು ಕರೆದ್ಬಿಟ್ಟು ಅವ್ನ ಮನೆಗೆ ಹೋಗ್ಬಿಟ್ಟು ಒಂದು ಹಾಲು ಕೊಟ್ಬಿಟ್ಟು ಹಾಲು ಮೇಲೆ ಕೈ ಇಡ್ಸ್ಬಿಟ್ಟು, ನೋಡು ನೀನು ಕಟ್ತಾ ಇರೋದು ಸರ್ಕಾರಿ ಇದು, ಹಾಗಾಗಿ ಇದರಲ್ಲಿ ಒಂದು ಇಟ್ಟಿಗೆ ಆಗಲಿ, ಒಂದು ಸಿಮೆಂಟ್ ಆಗಲಿ, ಒಂದು ಮರಳಾಗಲಿ ನೀನು ಮೋಸ ಮಾಡಬಾರ್ದು ಅಂತ ಹೇಳಿ ಅವನ ಕೈಲಿ ಆಣೆ ತೊಗೊಂಡಿದ್ರಂತೆ. ಇಷ್ಟೆಲ್ಲ ಆಣೆ ತೊಗೊಂಡಿದ್ದಲ್ದರೆ ಪ್ರತಿ ದಿವಸ ತಮ್ಮ ಮನೆ ಕಟ್ತಾ ಇದ್ದೇವೇನೋ ಅನ್ನೋ ಹಾಗೆ ಪ್ರತಿ ದಿವಸ ಕಚೇರಿಗೆ ಹೋಗಿರೋ ಮುಂಚೆ 2 ಗಂಟೆ ಮುಂಚೆ ಬಂದು ಅದಾದ್ಮೇಲೆ ಏನೇನು ಕೆಲಸ ಮಾಡಬೇಕು ಅಂತ ನೋಡಿಕೊಂಡು, ಅದಾದಮೇಲೆ ಏನಂತಿದ್ರೆ ಅವ್ರ ಕಚೇರಿಯೆಲ್ಲ ಮುಗಿಸ್ಕೊಂಡ್ಮೇಲೆ ತಿರ್ಗಾ ಸಂಜೆ ಎಷ್ಟೊತ್ತನಾಗಲಿ ಬಂದು 2 ಅವರ್ ಬಂದು ನೋಡ್ಕೊಂಡು ಹೋಗ್ತಾ ಇದ್ರಂತೆ. 4 ದಿವಸಗಳನ್ನ ಖರ್ಚು ಮಾಡಿ ನೋಡ್ತಾ ಇದ್ದವರು. ಅಂಥ ದೊಡ್ಡದಾಗಿ ಬಂತು. ಆದರೆ ಯಾವಾಗಲೂ ನಾವು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆ ಇದೆ. ಅಂದರೆ ಎರಡನ್ನೂ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ, ಅದು ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗ್ತಾ ಇರೋಕ್ಕಿದ್ರೆ ಏನು 30 ಲಕ್ಷ ಅಂತಿದ್ದು ಅದು ಸುಮಾರು 1-1.5 ಕೋಟಿವರೆಗೂ ಆಗೋಯ್ತು. ಅವಾಗೆಲ್ಲ ಜನ ನಮ್ಮವ್ರು, ಅದು ಹೇಳಿದ್ನಲ್ಲ, ನಮ್ಮವ್ರು ನಮ್ಮನ್ನೇ ಮಾಡಲ್ಲ ಅಂತ ಜನ ಏನು ಮಾಡಿದ್ರು, ಇವನು ತುಂಬ ಕಾಸು ಮಾಡಿಬಿಟ್ಟ ಅಂದ್ರಂತೆ. ಏನೋ ಕಾಸು ಮಾಡಿಬಿಟ್ಟ ಅಂತ ಹೇಳಿದ್ರೆ ಅವತ್ತೇ ಅವರಿಗೆ ಬೇಜಾರಾಗಿ ಅವತ್ತು ರಾಜೀನಾಮೆ ಕೊಟ್ಟು ಬಂದುಬಿಟ್ರು. ಸೊ ಹಾಗಾಗಿ ವಿಧಾನಸೌಧ ಕೇವಲ ಬೆಂಗಳೂರಲ್ಲ, ಕೇವಲ ಕರ್ನಾಟಕ ಅಲ್ಲ,
ಕೇವಲ ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲೇ ಇರುವಂಥ ಒಂದು ಅತ್ಯುತ್ತಮವಾದ ಸರ್ಕಾರಿ ಕಟ್ಟಡವಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಸಾರ್ಕ್ ಎಲ್ಲ ನಡೆದಾಗ ಇದು ಎಲ್ಲ ದೇಶಕರದ ಕರ್ಕೊಂಬಂದು ತೋರಿಸ್ತಾರೆ ಇಲ್ಲಿಗೆ. ಅಷ್ಟು ದೊಡ್ಡದು ಸಾರ್ಕ್ ಸಮಿತಿ ಆಗಿದ್ದಲ್ಲಿ ರಾಜೀವ್ ಗಾಂಧಿ ಕಾಲದಲ್ಲಿ ಸಾರ್ಕ್ ಸಮ್ಮೇಳನ ಆದಾಗ ಇಲ್ಲೇ ವಿಧಾನಸೌಧದಲ್ಲೇ ಮಾಡಿದ್ದು. ಇವತ್ತು ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಮಾಡೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಅಂಥ ದೊಡ್ಡವಾದ ಭವ್ಯವಾದ ಮಂದಿರನ ಕಟ್ಟಿಕೊಟ್ರು. ಸೊ ಹಾಗಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಕನ್ನಡ ಉಳಿಸೋಕ್ಕೆ ಅವರು ಸಹ ಕಾರಣೀಭೂತರಾದರು. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಏನವರು ಯುಟಿಲಿಟಿ ಬಿಲ್ಡಿಂಗ್ ಇದೆಯಲ್ಲ, ಯುಟಿಲಿಟಿ ಬಿಲ್ಡಿಂಗಿನ ಮೇಲೆ 30 ಅಂತಸ್ತುವರೆಗೂ ಮೇಲೂ ಇತ್ತು ಅಂತ ಹೇಳಿದ್ರು. ಅಷ್ಟು ದೊಡ್ಡದ ಕಟ್ಟಡ ಕಟ್ಟಬೇಕು ಅಂತಿದ್ರು, ಆದರೆ ಬೇಗ ಬಿಟ್ಬಿಟ್ರು. ಸೊ ಹಾಗಾಗಿ ಅದು ಆಗಲಿಲ್ಲ. ಅವ್ರ ಕನಸು ಹಾಗೆ ಉಳ್ಕೊಳ್ತು. ಸೊ ಹೀಗೆ ಚಲನಚಿತ್ರಗಳಲ್ಲಿ ನಾವೇನಂದ್ರೆ ನಾವು ಸ್ಟುಡಿಯೋ ಬಂತು. ಚಲನಚಿತ್ರದ ಬರೀ ಸ್ಟುಡಿಯೋ ಅಲ್ಲವಲ್ಲ, ಇವಾಗ ನಾವೆಲ್ಲ ವಿಡಿಯೋ ನೋಡ್ತಾ ಇದ್ದೀವಿ. ವಿಡಿಯೋ ಜೊತೆಗೆ ಏನಾಗಬೇಕಲ್ಲಿ? ಅಲ್ಲಿ ವಿಡಿಯೋ ಇದೆ. ವಿಡಿಯೋ ಆದಮೇಲೆ ಅದಕ್ಕೊಂದು ಆಡಿಯೋ ಬೇಕು. ಸೊ ಆಡಿಯೋ ಬೇಕು ಅಂತ ಹೇಳಿದ್ರೆ ಮತ್ತೆ ಇಲ್ಲೇನೋ ಅಭಿಮಾನ್ ಸ್ಟುಡಿಯೋ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋ ಮಾಡಿದ್ರೆ ಅದಕ್ಕೆ ರೆಕಾರ್ಡಿಂಗ್ ಇಲ್ಲ. ಹಾಡುಗಳಿಗೆ ರೆಕಾರ್ಡ್ ಮಾಡಬೇಕಂದ್ರೆ ತಿರ್ಗಾ ಹೋಗ್ಬೇಕು. ಅವಾಗಿನ್ನೂ ಚೆನ್ನೈ ಆಗಿರಲಿಲ್ಲ, ಅವಾಗಿನ್ನೂ ಮದ್ರಾಸ್ ಅಂತ ಇರುತ್ತೆ. ಮದ್ರಾಸ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗು ಪ್ರತಿ ಸಲ ರೈಲಲ್ಲಿ ಹೋಗು, ಡಬ್ಬ ಎತ್ಕೊಂಬ ಹೋಗು. ಹೀಗೆ ಇಲ್ಲಿ ಶುರು ಮಾಡ್ತಾ ಇರಬೇಕಿದ್ರೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಕನ್ನಡ ಚಲನಚಿತ್ರ ಕಂಡ ಅತ್ಯಂತ ಶ್ರೇಷ್ಠ ನಟರುಗಳು, ಶ್ರೇಷ್ಠ ನಿರ್ದೇಶಕರು, ಉತ್ತಮ ಗಾಯಕರು, ಒಳ್ಳೆಯ ತಂತ್ರಜ್ಞರು, ಕನ್ನಡ ಚಲನಚಿತ್ರನ ಮತ್ತು ಬರೀ ಚಲನಚಿತ್ರ ಅಲ್ಲ ನಾಟಕಕಾರರು, ಒಳ್ಳೆಯ ಕವಿ ಹೃದಯದಂತಾದರು ಇಬ್ಬರು ಅಣ್ಣ ತಮ್ಮಂದರು ಬಂದರು. ಅವರೇನೆ ಅನಂತ್ ನಾಗ್ ಮತ್ತು ಶಂಕರ್ ನಾಗ್. ಬರೀ ಅನಂತ್ ನಾಗ್ ಅಂತೂ ಬರೀ ಕನ್ನಡ ಚಿತ್ರ ಅಲ್ದಲೇ ಮರಾಠಿ, ಹಿಂದಿ ಅಲ್ಲೆಲ್ಲನೂ ಮಾಡ್ಕೊಂಡು, ಬಂಗಾಲಿ 3 ಭಾಷೆಯಲ್ಲೂ ಮಾಡ್ಕೊಂಡು ಅಲ್ಲೆಲ್ಲ ಫೇಮಸ್ ಆದಮೇಲೆ ಕನ್ನಡಕ್ಕೆ ಬಂದಿದ್ದು ಅವರು. ಅದಾದ ಈ ಕಡೆ ಬಂದರು. ಇಲ್ಲಿ ಬಂದಾಗ ಕನ್ನಡದಲ್ಲಿ ನೋಡಿದ್ರು. ಆಗ ಶಂಕರ್ ನಾಗು ಬಂದರು. ಒಂದಾನೊಂದು ಕಾಲದಲ್ಲಿ ಮೊದಲನೇ ಸಿನಿಮಾದಲ್ಲಿ ಅವರು ರಾಷ್ಟ್ರ ಪ್ರಶಸ್ತಿನೂ ಬಂತು ಅವರಿಗೆ. ರಾಷ್ಟ್ರ ಪ್ರಶಸ್ತಿ ಬಂದಮೇಲೆ ಆ ಥರ ಮಾಡ್ಕೊಂಡು ಬಂದ ಮನುಷ್ಯ ಬಂದು ನೋಡಿದಾಗ 1980s ಅವ್ರಿಗೆ ಅನ್ನಿಸ್ತು ಇಲ್ಲಿದ್ದರೆ ನಾವು ಆಗೋದಿಲ್ಲ ಅಂಥೇಳಿ ಅವತ್ತು ಶೇಷಾದ್ರಿಪುರಮಲ್ಲಿ ಇರೋವಂಥದ್ರಲ್ಲಿ ಒಂದು ಸಂಕೇತ್ ಅಂತ ಸ್ಟುಡಿಯೋ ಶುರು ಮಾಡಿದ್ರು. ಸಂಕೇತ್ ಸ್ಟುಡಿಯೋ ಶುರು ಮಾಡೋ ಮುಖಾಂತರ ಎಲ್ಲ ಹಾಡುಗಳು ಮತ್ತು ತಂತ್ರಜ್ಞಾನರು ಅಂದರೆ ಇಲ್ಲಿಂದ ಹೋಗಬೇಕಿದ್ರೆ ನಮ್ಮ ಸಂಗೀತಗಾರಗಳಿಗೆ ಇಲ್ಲಿಂದ ಪಕ್ಕವಾದ್ಯಗಳೆಲ್ಲ ಅಲ್ಲೇ ಬರಬೇಕಾಯಿತು. ಎಲ್ಲ ಕರ್ಕೊಂಬಂದು ಇವತ್ತೇನಾದರೂ ಕನ್ನಡ ಚಲನಚಿತ್ರ ಇನ್ನೂ ಉಳ್ಕೊಂಡಿದೆ, ಕನ್ನಡ ಚಿತ್ರದಲ್ಲಿ ಇನ್ನೂ ಒಳ್ಳೆಯ ತಂತ್ರಜ್ಞರು ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣೀಭೂತರು ಇಬ್ಬರು ಶಂಕರ್ ನಾಗ್ ಮತ್ತು ಅನಂತ್ ನಾಗ್. ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ. ಕನ್ನಡ ಚಲನಚಿತ್ರಗಳು ಇದು ಶುರುವಾಯಿತು ಅಂದರೆ ನಾವೆಲ್ಲ ಅವಾಗೆಲ್ಲ ಇದ್ದಿದ್ದೇನೆಂದ್ರೆ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್, ಕಪ್ಪು ಬಿಳುಪು ಸಿನಿಮಾ ಆಗ್ತಿತ್ತು. ಕನ್ನಡದ ಕಲರ್ ಪಿಕ್ಚರ್ ಅಂತ ಹೇಳಿದ್ರೆ ಯಾವುದು ಅಂತಿದೆ ನೀವು? ಅಮರಶಿಲ್ಪ ಶಿಕ್ಷಣಾಚಾರಿ ಕನ್ನಡದ ಮೊದಲನೇ ಚಲನಚಿತ್ರ ಅಂತ ಹೇಳ್ತೀರಲ್ವಾ, ಅಂದರೆ ಮೊದಲನೇ ವರ್ಣಮ ಚಲನಚಿತ್ರ ಅಂತ ಹೇಳ್ತೀರಿ ಅದು. ಆದರೆ ಅದಕ್ಕಿಂತ ಸ್ವಲ್ಪ ಕರೆಕ್ಷನ್ಸ್ ಮಾಡ್ತೀನಿ. ಬರೀ ಹೇಳಿದ್ರೆ ಅದಲ್ದಲೇ ಇನ್ನೂ 3 ಚಲನಚಿತ್ರಗಳಾಗೋಯ್ತು. 1956ರಲ್ಲಿ ವೀರಣ್ಣವರು ಸದಾರಾಮೆ ಅಂತ ಮಾಡಿದ್ರು. ಅದರಲ್ಲಿ ಕೆಲವುದು ಒಂದು ರೀಲ್ ಮಾತ್ರ ಇದರಲ್ಲಿ ಮಾಡಿದ್ರು ಚಲನಚಿತ್ರ ಅದ್ರದ್ದು. ಅದಾದ ಸ್ತ್ರೀರತ್ನ 1950ರಲ್ಲಿ ಅದರಲ್ಲೂ ಅಷ್ಟೇ ಒಂದು ಸದಾರಾಮೆಯಲ್ಲೂ ಒಂದೊಂದು ಬಳಸಿದ್ರು. 1957ರಲ್ಲಿ ಶಂಕರ್ ಸಿಂಗ್ ಅವರ ಪ್ರಭುಲಿಂಗ ಲೀಲೆ ಅನ್ನೋದರಲ್ಲಿ ಒಂದು ದೃಶ್ಯನ ಕನ್ನಡದಲ್ಲಿ ಮಾಡಿದ್ರು. ಆದಮೇಲೆ 1963ರಲ್ಲಿ ವೀರಕೇಸರಿ ಅಂತ ಒಂದು ಜಿತ್ತು, ಅದು ಭಾಗಶಃ ಕನ್ನಡ ಇದು ವರ್ಣಮಯ ಆಯಿತು. ಅದಾದಮೇಲೆ 1964ರಲ್ಲಿ BS ರಂಗ ಅಂದರೆ ಬೆಂಡಿಗನವಲೆ ರಂಗ ಅವರು ಮಾಡಿದ್ದು ಅಮರಶಿಲ್ಪ ಜಕಣಾಚಾರಿ ಅಂತ ಪಿಕ್ಚರ್ ಮಾಡಿದ್ರು. ಅದರಲ್ಲಿ ಯಾರು ಹೀರೋ? ಕಲ್ಯಾಣ್ ಕುಮಾರ್ ಮತ್ತು ಬಿ ಸರೋಜಾದೇವಿ ಇಬ್ಬರು ಮಾಡಿದಂಥ ಅಮೋಘವಾದ ಚಲನಚಿತ್ರ. ಆ ಚಲನಚಿತ್ರ ಮುಖಾಂತರ ಅಧಿಕೃತವಾಗಿ ಪ್ರಪ್ರಥಮವಾಗಿ ಸಂಪೂರ್ಣ ಚಲನಚಿತ್ರ ವರ್ಣಮಯ ಆಯಿತು. ಅಂಥ ರಂಗ ಅವರು ಬರೀ ಕಲರ್ ಪಿಕ್ಚರ್ ತೆಗಿಲಿಲ್ಲ. ಆ ಮನುಷ್ಯನೂ ಅಷ್ಟೇ ಬಂದು ಅವರು ಬಂದಿದ್ದು ಫಿಲಮಿಗೆ ಬಂದಿದ್ದವರು ಬರೀ ಛಾಯಾಗ್ರಾಹಕರಾಗಿ ಬಂದರು. ತಮಿಳ್ನಾಡಲ್ಲಿ ಹೋಗಿ ಅಥವಾ ಅಲ್ಲಿ ಮದ್ರಾಸಲ್ಲಿ ಹೋಗಿ ತುಂಬ ಒಳ್ಳೆಯ ಛಾಯಾಗ್ರಾಹಕ ಆದಮೇಲೆ ಅವ್ರಿಗನ್ನಿಸ್ತು ನಾನು ಅಲ್ಲಿ ಹೋಗಿ ಯಾಕೆ ಮಾಡಬೇಕು ಅಂತ ಅವರಲ್ಲೂ ಸ್ವಾಭಿಮಾನ ಅಂತ ಬಂದು ಇಲ್ಲಿ ಬಂದು ಅವರೊಂದು ಇದು ಕಟ್ಟಿದ್ರು, ಏನು ವಿಕ್ರಮ್ ಸ್ಟುಡಿಯೋಸ್ ಅಂತ ಕಟ್ಟಿದ್ರು. ವಿಕ್ರಮ್ ಸ್ಟುಡಿಯೋಸ್ ಅಂತ ಕಟ್ಬಿಟ್ಟು ಅಲ್ಲಿ ಕೆಂಗೇರಿಯಿಂದ ಆ ಕಡೆ ಕಟ್ಟಿದ್ರು. ದುರದೃಷ್ಟವಶಾತ್ ಅವ್ರಿಗೂ ಅಲ್ಲಿ ಬರಲಿಲ್ಲ. ಸೊ ಆಮೇಲೆ ಅದನ್ನು ವಿಕ್ರಮ್ನ ತೊಗೊಂಡೋದ್ರು. ಮತ್ತೆ ಇದು ಬಿಡದೇ ಇರಲಿ ಬಂದು ತಿರುಗಿ ಬಂದು ವಸಂತ್ ಕಲರ್ ಲ್ಯಾಬ್ ಅಂತ ಮಾಡಿದ್ರು. ಇವತ್ತಿಗೂ ಸಹ ವಸಂತ್ ಇದೆ, ಪ್ರಸಾದ್ ಇದೆ, ಎಲ್ಲ ಅಂತ ಹೇಳಿದ್ರೆ ತೊಗೊಂಬಂದು BS ರಂಗಾರವರ ಕಲ್ಪನೆಯ ಕೂಸು ಅವ್ರು ಕೂತ್ಕೊಂಬಂದು ಇಲ್ಲಿ ಸಂಪೂರ್ಣವಾದ ಕನ್ನಡ ಚಲನಚಿತ್ರಗಳು ಕರ್ನಾಟಕದಲ್ಲೇ ತಯಾರಾಗಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಇನ್ನೂ ಗಾಂಧಿನಗರ ಉಳ್ಕೊಳ್ತು, ಗಾಂಧಿನಗರದ ಮುಖಾಂತರ ಕನ್ನಡ ಇನ್ನೂ ಉಳ್ಕೊಳ್ತು. ಹಾಗಾಗಿ ಒಂದು BS ರಂಗಾರ ಅವ್ರಿಗೊಂದು ದೊಡ್ಡದಾದ ಚಪ್ಪಾಳೆ ಬರಲಿ. ಹೇಳ್ತಾ ಹೋದರೆ ಇನ್ನೂ ತುಂಬಾ ಇದೆ. ನಾನು ಹೇಳಿದ ಅವಲೇ ಪಬ್ ಸಿಟಿ ಅಂತ ಹೇಳಿದೆ. ಸೊ ಪಬ್ ಸಿಟಿ ಅಂತ ಹೇಳಿದ ತಕ್ಷಣ ಇವಾಗ ಬಂದಲು ಅಂತ ಹೇಳಲ್ಲ, ಇವಾಗಲ್ಲ. ಪಬ್ ಸಿಟಿಗಿನ ಮುಂಚೆ ನಮಗೆ ಪಬ್ ಬಂದಿದ್ದ ನಾವು ಇದೊಂದು ಬಿಯರ್ ಅಥವಾ ಮಧ್ಯ ಅಂದ ತಕ್ಷಣ ಯಾವ ಜ್ಞಾಪಕ ಬರ್ತಾರೆ? ವಿಠಲ್ ಮಲ್ಲ.
ವಿಜಯ್ ಮಲ್ಯ ಅವ್ರ ಮಗ ವಿಠಲ್ ಮಲ್ಯ ಅನ್ನೋರು ಸಹ ಇವತ್ತು ನಾವು ಹೇಳಿದ್ನಲ್ಲ, ನಾನು ಕಂಟೋನ್ಮೆಂಟಲ್ಲಿ ಶುರುವಾಯಿತು ಅಂತ ಹೇಳಿದ್ನಲ್ಲ, ಇವತ್ತು MG ರೋಡ್ ಇದೆಯಲ್ಲ, ಬ್ರಿಗೇಡ್ ರೋಡ್ ಕಾರ್ನರ್ ಇದೆಯಲ್ಲ, ಅಲ್ಲಿ 1810-1820 ಇಸ್ವಿಲಿ ಅಂದರೆ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಒಂದು 10 ವರ್ಷ ಆದಮೇಲೆ ಎಲ್ಲನೂ ಶ್ರೀರಂಗಪಟ್ಟಣದಿಂದ ಈ ಕಡೆ ಬರೋಕ್ಕೆ ಶುರು ಮಾಡ್ತಾರೆ. ಅದೊಂದು ಕ್ರಾಂತಿ ಇದೆ, ಅದೆಲ್ಲ ಹೇಳೋದು ದೊಡ್ಡದಾಗುತ್ತೆ. ಸಿಪಾಯಿ ಇದ್ದಂಗೆ ಅದನ್ನು ಮುಂಚೆ ಅಲ್ಲೊಂದು ಆಗಿತ್ತು. ಅದಾದಮೇಲೆ ಎಲ್ಲ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಬೆಂಗಳೂರು ವಾಪಸ್ ಬಂದಾಗ ಅವರೆಲ್ಲ ಮೋಜು ಮಸ್ತಿಗಳಿಗೋಸ್ಕರ ಉಳಿಸ್ಕೋತಾರಲ್ಲ, ಅವಾಗಲೇ ಅಲ್ಲೇ ಒಂದು ಅಂದರೆ ಇವಾಗ ವಿಠಲ್ ಮಲ್ಯ ರೋಡ್ ಇದೆಯಲ್ಲ, ಆ ಭಾಗ ಇದೆಯಲ್ಲ, ಅಲ್ಲೇ ಒಂದು ಬ್ರಿವರೀಸ್ ಇತ್ತು. ಸೊ ಹಾಗಾಗೇ ಅದನ್ನು ಶುರು ಮಾಡಿಕೊಂಡು ವಿಠಲ್ ಮಲ್ಯ ಒಂದು ಬ್ರಿವರಿ ಶುರು ಮಾಡಿಕೊಂಡ. ಹಾಗಾಗಿ ಅವತ್ತಿಂದ ಶುರುವಾಗಿದ್ದು ಇವತ್ತು ಬೇಕೋ ಬೇಡವೋ ಬೆಂಗಳೂರು ಪಬ್ ಸಿಟಿ ಅಂತ ಕುಖ್ಯಾತಿಯಾಗಿದೆ. ಅದಾದಮೇಲೆ ಇನ್ನು ಹೋಟೆಲ್ಗಳು. ಸೊ ಹೋಟೆಲ್ಗಳು ಸಹ ಕನ್ನಡದನ್ನ ಉಳಿಸೋಕ್ಕೆ ತುಂಬ ಸಹಾಯ ಮಾಡಿದೆ. ಅದರಲ್ಲೂ ನಿಮಗೆ MTR ಗೊತ್ತು. ಸೊ ಮಾಮೂಲಿ ಟಿಫನ್ ರೂಮ್ ಅವರು ಸಹ 1930 ಫೀಲೆ ತೊಗೊಂಬಂದಿಲ್ಲ. ಅದಾದಮೇಲೆ ವಿದ್ಯಾರ್ಥಿ ಭವನ ಬಂತು. ವಿದ್ಯಾರ್ಥಿ ಭವನದ ನಿಮ್ಗೆ ಎಷ್ಟು ಜನಕ್ಕೆ ವಿದ್ಯಾರ್ಥಿ ಭವನದ ರಜಾ ದಿವಸ ಯಾವತ್ತು? ಶುಕ್ರವಾರ. ಯಾಕೆ ಶುಕ್ರವಾರ? ಯಾಕೆ ಭಾನುವಾರ ಕೊಡಬೇಕು, ಶುಕ್ರವಾರ ಅಲ್ಲಲ್ಲಿ ಅಂತ ಹೇಳಿದ್ರೆ 1947ನೇ ಇಸ್ವಿಲಿ ನಮಗೆ ಆಗಸ್ಟ್ 15ನೇ ತಾರೀಕು ಏನು ಬಂತು? ನಮಗೆ ಸ್ವತಂತ್ರ ಬಂತು. ಆ ಸ್ವತಂತ್ರ ಬಂದಿದ್ದ ಎಲ್ಲರಿಗೂ ತಾರೀಕು ಗೊತ್ತು, ಇಸ್ವಿ ಗೊತ್ತು, ದಿನ ಯಾವುದು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲ್ಲ. ಆ ದಿನ ಬಂದು ಶುಕ್ರವಾರ ಆಗಿತ್ತು. ಸೊ ಹಾಗಾಗಿ ಅಪ್ರತಿಮವಾದಂತಹ ವಿದ್ಯಾರ್ಥಿ ಭವನದ ಮಾಲೀಕರದ್ದು, ಎರಡನೇ ಮಾಲೀಕರು, ಅವರು ಮೊದಲನೇವರು ಇರ್ತಾರೆ, ಅವರು ಉಪಾಧ್ಯಾಯ ಅಂತ ಇರ್ತಾರೆ, ಅವ್ರು ಇವರಿಗೆ ಮಾರ್ಬಿಟ್ಟು ಹೋಗಿರ್ತಾರೆ. ಇವರು ಒಳ್ಳೆಯ ಸ್ವತಂತ್ರ ಪ್ರೇಮಿಗಳು. ಹಾಗಾಗಿ ಏನಾದರೂ ಒಂದು ಮಾಡಬೇಕಲ್ಲ ಅಂಥೇಳಿ ಶುಕ್ರವಾರ ಅದನ್ನು ಚಿರಸ್ಥಾಯಿಯಾಗಿರಬೇಕು ಅಂತೇಳಿ ಆ ಶುಕ್ರವಾರ ರಜಾ ಕೊಡ್ತಾರೆ. ಸೊ ಇವತ್ತಿಗೂ ಸಹ ವಿದ್ಯಾರ್ಥಿ ಭವನ ಶುಕ್ರವಾರ ರಜಾ. ಯಾಕೆ ಅಂತ ನೆಕ್ಸ್ಟ್ ಟೈಮ್ ಯಾರಾದ ಕೇಳಿದಾಗ ಹೇಳಿ, ಶುಕ್ರವಾರ ಯಾಕೆ ರಜಾ ಅಂತ ಹೇಳಿದ್ರೆ ಸ್ವತಂತ್ರ ಬಂದಿದ್ದು ಆಗಸ್ಟ್ 15, 1947 ಅವತ್ತು ಶುಕ್ರವಾರ ಇತ್ತು. ಅದರ ನೆನಪಿಗೋಸ್ಕರ ಅವರು ಸಹ ಇಲ್ಲಿ ಹೋಟೆಲ್ ಉದ್ಯಮಗಳು ಚೆನ್ನಾಗಿ ಮಾಡ್ಕೊಳ್ತಾರೆ. ಹಾಗಾಗಿ ನಮಗೆ ಇಲ್ಲಿ ಹೋಟೆಲ್ ಉದ್ಯಮ ಉಳ್ಕೊಳ್ಳುತ್ತೆ. ಇನ್ನು ಹವ್ಯಾಸಿ ರಂಗಭೂಮಿಗಳು, ಆಗಲೇ ಹೇಳಿದ ಅನಾಕ್ರು ಅವ್ರದ್ದು ಹವ್ಯಾಸಿ ರಂಗಭೂಮಿಯಿಂದ ಶುರುವಾಯಿತು, ಅಲ್ಲಿಂದ ಕನ್ನಡ ಉಳ್ಕೊಳ್ತು. ಅದಾದಮೇಲೆ ಇನ್ನೊಬ್ಬರು ಅಂತ ಹೇಳಿದ್ರೆ ಪ್ರಭಾತ್ ಅವರ ಯಾರು ಸ್ಥಾಪನೆ ಮಾಡೋರು? ಪ್ರಭಾತ್ ಸ್ಥಾಪನೆ ಮಾಡಿದ್ಯಾರು? ಗೋಪಿನಾಥ್ ದಾಸರು. ಅವರು ಸಹ ಅವ್ರದ್ದು ಒಂದು ಕಾಣಿಕೆಗಳು. ಸೊ ಅವರು ಮುಖಾಂತರ ಕರ್ನಾಟಕದಲ್ಲಿ ಅಥವಾ ಅದರಲ್ಲಿ ಬೆಂಗಳೂರಲ್ಲಿ ಕನ್ನಡ ಉಳಿಯೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆದಮೇಲೆ ಇತ್ತೀಚೆಗೆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಅಥವಾ ಬೆಂಗಳೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ತಂದುಕೊಟ್ಟವರು ಅಂತ ಹೇಳಿದ್ರೆ ಅದು ಇನ್ಫೋಸಿಸ್. ನಾರಾಯಣ ಮೂರ್ತಿ ಮತ್ತು ನಂದನ್ ನೀಲೇಕಣಿ ಆಮೇಲೆ ಅವರ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಒಂದು ಕೋರಮಂಗಲದಲ್ಲಿ ಒಂದು ಚಿಕ್ಕದ ಒಂದು ಅವರ ಮನೆಯ ಶೆಡ್ನಲ್ಲಿ ಒಂದು 10,000, ಅದನ್ನು ಅವರ ಹೆಂಡತಿ ಕೈಲಿ 10,000 ಸಾಲ ಇಸ್ಕೊಂಡು ಒಂದು ಶುರು ಮಾಡಿದ್ದಂಥ ಸಂಸ್ಥೆ ಇವತ್ತು ಕೋಟ್ಯಾಂತರ ರೂಪಾಯಿ, 34,000 ಲಕ್ಷ ಅಷ್ಟು ತೆರಿಗೆ ಕಟ್ಟುತ್ತೆ ಅನ್ನೋಷ್ಟು ದೊಡ್ಡದಾಗಿದೆ. ಅಂದರೆ ಇವತ್ತು ಎಲ್ಲೇ ಹೋದರೂ ಪ್ರಪಂಚದಲ್ಲಿ ಬೆಂಗಳೂರು ಅಂತ ಇನ್ಫೋಸಿಸ್ ಅಂತಾರಲ್ಲ, ಆ ಥರದ ಕಲ್ಪನೆ ಮಾಡಿಕೊಟ್ಟವರು ಸಹ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಉಳಿಸ್ಕೊಳ್ಳೋಕ್ಕೆ ಇನ್ನೂ ತುಂಬ ಜನ ಮಾಡಿದ್ದಾರೆ. ಇದೆಲ್ಲದಲ್ಲೇ ಕಡೆಗೆ ಒಬ್ಬನು ಹೇಳ್ತಾರೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಉಳಿಸೋದಕ್ಕೆ ತುಂಬ ಸಹಾಯ ಮಾಡಿದಲ್ಲಿ ತುಂಬ ನಾವು ಎಲೆಮರೆಕಾಯಿ ಥರ ಮಾಡಿದವರು ಅಂತ ಹೇಳಿದ್ರೆ ಆರ್ಕೆಸ್ಟ್ರಾದವರು. ನಾವು ಸುಮಾರು ಜನ ಮರ್ತು ಹೋಗ್ಬಿಡ್ತೀವಿ. ಇನ್ನೂ ಅವರು ಆರ್ಕೆಸ್ಟ್ರಾದಲ್ಲಿ ಇವತ್ತು ನೀವು ಆರ್ಕೆಸ್ಟ್ರಾ ಶುರು ಮಾಡಿದಾಗ ಅಣ್ಣಮ್ಮ ತಾಯಿಯಿಂದನೇ ಶುರು ಮಾಡ್ತಾರೆ. ಅವರು ಬಂದಾಳೋ ನಗರಕ್ಕೆ ಅಣ್ಣಮ್ಮ ದೇವತೆ, ಅಲ್ಲಿಂದನೇ ಶುರು ಮಾಡ್ಕೊಳ್ತಾರೆ. ಅದಾದಮೇಲೆ ಮುಗಿಸೋದು ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಇದೇ ಹಾಡಲಿ. ಈ ಎರಡರ ಮಧ್ಯೆ ಹಾಡುಗಳಲ್ಲಿ ಕನ್ನಡ ಹಾಡುಗಳನ್ನು ಜಾಸ್ತಿ ಹಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಶುರು ಮಾಡಿದ ಮೆಲ್ಲುಸಿರಿ ಸವಿಗಾನ ಅಂತೇಳಿ ಮೆಲ್ಲುಸಿರಾಗಿ ಎಲೆಮರೆಕಾಯ್ತಂತ. ಸೊ ಇಂಥ ಸಂಗೀತಗಾರರು, ಆರ್ಕೆಸ್ಟ್ರಾದವರು, ಇವರೆಲ್ಲರ ಕಾರಣದಿಂದನೇ ಇನ್ನೂ ಸಹ ಬೆಂಗಳೂರಿನಲ್ಲಿ ಕನ್ನಡ ಉಳ್ಕೊಂಡಿದೆ. ಎಲ್ಲರೊಂದು ಜೋರಾದ ಚಪ್ಪಾಳೆ ತಟ್ಕೊಳ್ಳೋಣ ನಮ್ಮ ತಂದೆ ತಾಯರಿಗೆ. ಯಾಕೆಂತ ಹೇಳಿದ್ರೆ ನಮ್ಮ ತಂದೆ ತಾಯಿರು ಅವತ್ತು ನಮಗೆ ಅ ಇ ಬರ್ಸಿದ್ರು. ನಾವು ಬರ್ಸ್ಬೇಕಿದ್ರೆ ನಮಗೆ ಓಂ ಬರ್ಸಿದ ಮೇಲೆ ಅದಾದಮೇಲೆ ಅ ಇ ಬರ್ಸಿದ್ರು. ಇವತ್ತಿನ ದಿವಸ ನಾವು ಅ ಇ ಬರ್ಸಲ್ಲ. ಏನು ಬರ್ಸ್ತೀವಿ? A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಬರ್ಸ್ತೀವಿ. ಸೊ ಹಾಗಾಗಿ ಕನ್ನಡ ಉಳಿಸಿದ್ದು ನಮ್ಮ ಅಪ್ಪ ಅಮ್ಮಂದರು, ಆದರೆ ಕನ್ನಡನ ಬೆಳೆಸದೇ ಇರೋರು ನಾವು ಆಗ್ತಾಯಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಆಗದಲ್ಲೇ ಇಂಥ ಕಾರ್ಯಕ್ರಮಗಳಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಈ ಥರ ಕನ್ನಡ ಆಗಲಿ ಅಥವಾ ಯಾವುದೇ ಆಗಲಿ ಭಾಷೆ ಅಥವಾ ನಮ್ಮ ನಾಡು, ನಡೆ, ನುಡಿ, ಸಂಸ್ಕಾರ, ಸಂಸ್ಕೃತಿಗಳು ಅಂತ ಇರಬೇಕಿದ್ರೆ ಅದರಲ್ಲಿ ನಾವು ವಯಸ್ಸಾದವರಿಗಿನ್ನ ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಬರಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಾವು ಹೊಟ್ಟೋಗ್ತೀವಿ. ಎಷ್ಟು ನಮ್ದು ಇನ್ನೊಂದು ಆಯಿತು 10, 15, 20 ವರ್ಷ, 30 ವರ್ಷ, 40, 50 ವರ್ಷ ಹೋಗ್ಬಿಡ್ತೀವಿ. ಅದಾದಮೇಲೆ ಇರೋದೇ ಇಲ್ಲ. ಎಷ್ಟೊಂದು ಮೃತ ಭಾಷೆಗಳಾಗೋಗ್ಬಿಟ್ಟಿದೆ. ಇವಾಗ ಭಾಷೆ ಇರುತ್ತೆ. ಮತ್ತು ಇವಾಗ ಏನಂದ್ರೆ ಮಕ್ಕಳಿಗೆ ಮಾತಾಡೋಕ್ಕೆ ಬರುತ್ತೆ,
ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಹಾಗೆ ಹೋಗ್ತಾ ಇದ್ರೆ ಭಾಷೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಕನ್ನಡನ ಇವತ್ತೇನಿಷ್ಟು ಕಲಿಗಳೆಲ್ಲ ಮಾಡಿದ್ರಲ್ಲ, ಕನ್ನಡದ ಬೆಂಗಳೂರಿನಲ್ಲಿ ಕನ್ನಡ ಉಳಿಸ್ಕೊಂಡು ಅಷ್ಟು ಕಲಿಗಳು ಬೇರೆ ಬೇರೆ ರೀತಿಯಾದ ಹೋರಾಟ ಮಾಡಿದ್ದಾರೆ. ಅವರು ಅಷ್ಟು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಸುಲಭವಾಗಿ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ಮೊದಲು ಕನ್ನಡ ಮಾತಾಡೋಣ, ಮತ್ತು ನಮ್ಮ ಮಕ್ಕಳ ಕೈಯಲ್ಲಿ ಕನ್ನಡ ಮಾತಾಡೋದಲ್ಲದೆ ಕನ್ನಡ ಓದೋದು ಬರೆಯೋದನ್ನು ಕಳಿಸ್ತಾ ಶುರು ಮಾಡಿದ್ರೆ ಕನ್ನಡನ ಉಳಿಸ್ಬೇಕು ಅಂತ ಹೇಳಿದ್ರೆ, ಬೆಳೆಸಬೇಕು ಅಂತ ಹೇಳಿದ್ರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ನಾವು ಉಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಮಾತಾಡಬೇಕು ಅಂಥೇಳಿ ಇವತ್ತಿನ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತಿಂಗಳಿಗೆ ಒಂದು ದಿನದ ಭೇಟಿ, ಸಂಜೆಯ ಭೇಟಿಯನ್ನು ನಾವು ಇಟ್ಕೋತಾ ಇದ್ದೀವಿ ಕಳೆದ ಸುಮಾರು 6 ತಿಂಗಳಿಂದ. ಇವತ್ತಿನ ವಿಶೇಷ ನಮ್ಮದೇ ಕಥೆ. ಮನೆಗಳಲ್ಲಿ ನಮಗೆ ಹೇಳೋದುಂಟು ಹಿರಿಯರು ಯಾರಾದರೂ, ನಿಮ್ಮ ತಾತ ಇಂಥವರಾಗಿದ್ದರು, ನಿಮ್ಮ ಮುತ್ತಾತ ಇಂಥವರಾಗಿದ್ದರು, ನಮ್ಮ ವಂಶ ಇಂಥ ಗೇಡ್ನತ, ಇವ್ರ ವಂಶದವ್ರ ಬಗ್ಗೆನೇ ಅವ್ರು ಹೇಳ್ಕೊಳ್ಬೋದು. ಅಂದರೆ ಅವರಿಗೆ ಪ್ರಶಸ್ತಿ ಬಂದದ್ದು ಇರ್ಬೋದು, ಅವ್ರ ಗಮಕಿಗಳಾಗಿದ್ದಿರ್ಬೋದು. ಈ ಥರ ನಮ್ಮ ಊರಿನ ಬಗ್ಗೆನೇ ನಮಗೆ ಕತೆ ಹೇಳುವಂಥ ಒಂದು ವಿಷಯ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿರೋದಿರ್ಬೋದು, ಇನ್ನೆಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದಿರುವಂಥದ್ದು ಇರ್ಬೋದು, ಅಥವಾ ಕೆಲವು ವಿಷಯಗಳು ನಮಗೆ ಗೊತ್ತಿದ್ದು ಮರ್ತಿರಬಹುದು. ಬಹುಶಃ ಅಷ್ಟನ್ನು ಕೂಡ ನೆನಪಿಸುವಂಥ ಒಂದು ಸುಮಾರು 1 ಗಂಟೆ 10 ನಿಮಿಷದ ಮಾತುಗಾರಿಕೆ ಇವತ್ತು ತಾವೆಲ್ಲ ಕೇಳಿದಿರಿ. ಅವರೇನೋ ಹೇಳಿದ್ರು ಪಾಪ, 10 ಕರೆದು ಮಾಡಿಸ್ಕೊಂಡೆ. ಅವ್ರ ಕೆಪಾಸಿಟಿ ಏನು ಅಂತ ನಮಗೆ ಗೊತ್ತು. ನಾವು ತಮಾಷೆಗಳು ಮಾಡಿ ಕಾಲು ಎಳಿತಿರ್ತೀವಿ, ಅದು ಬೇರೆ ವಿಷಯ. ಆದರೆ ಅವರಲ್ಲಿ ಅದೊಂದು ವಿಶೇಷತೆ ಇದೆ ನೋಡಿ. ಹೆಸರು ಕೂಡ ಅವ್ರಿಗೆ ಅನ್ವರ್ಥ. ಅಪ್ಪ ಅಮ್ಮ ನಮ್ಗೆ ಏನೋ ಹೆಸರಿಟ್ಟಿರ್ತಾರೆ, ಕೆಲವು ಸತಿ ಅನ್ವರ್ಥ ಆಗ್ಬಿಡುತ್ತೆ. ಶ್ರೀಕಂಠ ಅಂತ ಅವ್ರ ವಾಯ್ಸ್ ಇಷ್ಟೊತ್ತು ಕೇಳಿದವ್ರಿಗೆ ಗೊತ್ತಾಯ್ತು ಶ್ರೀಕಂಠನೋ ಅಲ್ವೋ ಅಂತ. ಅನೇಕರ ಹತ್ರ ಇದ್ದಿರಲಿ, ತೇಜಸ್ವಿ ಇದ್ದಾರೆ, ರಾಜ್ ಇದ್ದಾರೆ, ಜ್ಯೋತಿ ಇದ್ದಾರೆ, ಎಲ್ಲ ಅವರವರ ಹೆಸರುಗಳನ್ನು ಅನ್ವರ್ಥ ಮಾಡ್ಕೊಳ್ಳೋ ದಿಸೆಯಲ್ಲೇ ಇದ್ದಾರೆ ಅವರು ಅಂತ ನಾನು ಭಾವಿಸ್ತೀನಿ. ಒಟ್ಟಿನಲ್ಲಿ ಒಟ್ಟು ನಮ್ಮ ಬೆಂಗಳೂರು ಮತ್ತು ಕನ್ನಡ ಈ ವಿಷಯಕ್ಕೆ ಸೀಮಿತವಾಗಿ ಅವ್ರು ಮಾಡಿದ್ದು. ಅವ್ರಿಗೆ ಗೊತ್ತಿರೋದು ಇನ್ನೂ ಅದರಿಂದ ಆಚೆಗೆ ಬಹಳಷ್ಟು ಇದೆ, ಇಲ್ಲ ಅಂತಲ್ಲ. ಅವ್ರು ಹೇಳಿದಾಗೆ ಬೆಂಗಳೂರು ಬಗ್ಗೆನೇ ಹೇಳಿದ್ರೆ, ಕನ್ನಡದ ಬಗ್ಗೆ ಅಥವಾ ಬರೀ ಬೆಂಗಳೂರಿನ ಸ್ಥಳಗಳ ಬಗ್ಗೆ ಹೇಳಬೇಕು ಅಂದರೂ ಅವ್ರು 1-2 ಗಂಟೆ ಮಾತಾಡಬಲ್ಲರು. ರಾಜರ ಬಗ್ಗೆ ಹೇಳಬೇಕು ಅಂದರೂ ಮಾತಾಡಬಲ್ಲರು. ಅಷ್ಟು ವಿಷಯಗಳ ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ. ಇವತ್ತು ಹೇಗಾಗಿದೆ ಪರಿಸ್ಥಿತಿ ಅಂದರೆ, ಜಗತ್ತು ಇವತ್ತು ಬಹಳ ವಿಶಾಲವಾಗಿದೆ ಅಂತ ಒಂದು ಅರ್ಥದಲ್ಲಿ ಅಂದ್ಕೊಂಡ್ರೆ ಬಹಳ ಚಿಕ್ಕದಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಗ್ಲೋಬಲ್ ವಿಲೇಜ್ ಅಂತ ನಾವೇನು ಕರಿತಾ ಇದ್ದೀವಿ, ಅದೇ ರೀತಿಯಲ್ಲಿ ಅವತ್ತಿನ ಪರಿಸ್ಥಿತಿ ಹಾಗಿರಲಿಲ್ಲ. ಇವತ್ತು ಅದು ವಿಶೇಷವಾಗಿ ಕಳೆದ ಒಂದು 25-50 ವರ್ಷದಿಂದ ಈಚೆಗೆ ಇಡೀ ಜಗತ್ತು ಬಹಳ ವೇಗದಲ್ಲಿ ಬದಲಾಗ್ತಾ ಇರೋದನ್ನ ನಾವು ನೋಡ್ತಿದ್ದೀವಿ. ಸೊ ಇಂಥ ಸಮಯದಲ್ಲಿ ಮಾಹಿತಿಗಳು ಸಿಗೋದು ನಮಗೇನು ವಿಶೇಷ ಅಲ್ಲ. ಬೆರಳ ತುದಿಯಲ್ಲಿ ನಮಗೆ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಅದರಲ್ಲಿ ಸತ್ಯ ಎಷ್ಟು, ಇಲ್ಲದೆ ಇರೋದೆಷ್ಟು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಎಷ್ಟೋ ಸತಿ ನಾವು ತಪ್ಪು ವಿಷಯಗಳನ್ನೇ ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿರುವಂಥ ಅಪವಾದಗಳು ಕೂಡ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವುದೋ ಡಿಕ್ಷನರಿ ಹುಡುಕೋ ಆಲರ್ನಲ್ಲಿ ಹುಡುಕಿ ಯಾವುದೋ ಅದು ಸರಿಯಲ್ಲ ತಪ್ಪು ಅಂತ ಅಂದದ್ದು ಕೂಡ ಗುಂಪಲ್ಲೆಲ್ಲ ಬಂದಿರೋದು ಗಮನಿಸಿದ್ದೀವಿ ನಾವು. ಹಾಗಾಗಿ ಅಂಥ ಸಮಯದಲ್ಲಿ ಆ ವಿಷಯದ ಹಿಂದೆ ಹೋಗಿ ಸರಿಯಾದ ಯಾವುದು, ನಿಜವಾದ ದಾಖಲೆ ಎಲ್ಲಿದೆ ಇಂಥದನ್ನು ಹುಡುಕಿ ಹೆಕ್ಕಿ ತೆಗೆಯೋದು ಸ್ವಲ್ಪ ಕಡಿಮೆ ಆಗಿದೆ ಈ ದಿನದ ಮಾನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಿಂದೆ ಈಗ ನವೋದಯದ ಕಾಲದಲ್ಲಿ ಇದ್ದಂಥ ಸಂಶೋಧನಾ ಪ್ರವೃತ್ತಿ ಇವತ್ತು ಇಲ್ಲ ಅಂತ ನಾನು ಭಾವಿಸ್ತೀನಿ. ಇವತ್ತೆಲ್ಲ ಆ ಥರ ಆಗ್ಬಿಡ್ಬೇಕು, ಗೊತ್ತಾಯಿತು ಹಾಕ್ಬಿಡು, ಅದು ನಾಳೆ ಸುಳ್ಳೋ ನಿಜವೋ ಒಂದು ಗೊತ್ತಿಲ್ಲ, ಅದನ್ನು ನಂಬ್ಕೊಂಡು ಇನ್ಯಾರೋ ಒಬ್ಬರು ಕೂಡ ಅದು ನಿಜ ಅಂತ ಅಂದ್ಕೊಳ್ಬಹುದು. ಅಂತಹ ಪರಿಸ್ಥಿತಿ ಇದೆ. ಆದರೆ ಹಿಂದೆ ಆ ಥರ ಇರಲಿಲ್ಲ. ಒಂದು ಹಸ್ತಪ್ರತಿಯನ್ನು ಸಂಶೋಧನೆ ಮಾಡಿ ಅದನ್ನು ಪುಸ್ತಕ ಪ್ರಕಟ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇತ್ತು. ಒಬ್ಬರು ಯಾರಾದರೂ ಹಳೆ ಕಾವ್ಯಗಳ ಪ್ರತಿಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಆಗ್ತದೆ ಅದನ್ನ ಹುಡುಕ್ಬೇಕಾದ್ರೆ. ಅಥವಾ ಹಲವಾರು ಹಸ್ತಪ್ರತಿಗಳಿದೆ, ಮೂಲ ನಮಗೆ ಸಿಕ್ಕಿರೋದೇ ಇಲ್ಲ. ಈಗ ಅಂಥ ಪ್ರಸಿದ್ಧನಾದಂಥ ಕುಮಾರವ್ಯಾಸಂದೇ ನಮಗೇನು ಮೂಲ ಸಿಕ್ಕಿಲ್ಲ. ಕುಮಾರವ್ಯಾಸನ ಬಗ್ಗೆನೇ ನಮಗೆ ಗೊತ್ತಿಲ್ಲ ಸರಿಯಾಗಿ, ನಿಜ ಹೇಳಬೇಕು ಅಂದರೆ. ಆದರೆ ನಮ್ಮ ಪ್ರಕಾಂಡ ಕವಿ, ಅವನು ಕನ್ನಡದ ಅತಿ ದೊಡ್ಡ ಕವಿ ಅಂತ ನಾವು ಹೇಳ್ಕೊಳ್ತೀವಿ, ಹೆಮ್ಮೆ ಪಡ್ತೀವಿ. ಅವನಿಗೆ ಅದರಲ್ಲಿ ಸಿಕ್ಕಂಥ ಹಲವು ಹಸ್ತಪ್ರತಿನ ಇಟ್ಕೊಂಡು ಇದರಲ್ಲಿ ನಿಜವಾಗಿ ಮೂಲ ಕುಮಾರವ್ಯಾಸಂದು ಯಾವುದು ಅಥವಾ ಪ್ರಕ್ಷಿಪ್ತವಾಗಿ ಸೇರಿರುವಂಥದ್ದು ಯಾವುದು ಅಂತ ಹುಡುಕೋದೆಲ್ಲ ಇದೆಯಲ್ಲ, ಅದು ಒಂದು ದಿವಸ ಒಂದು ವರ್ಷದ ಕೆಲಸ ಅಲ್ಲ. ಅನೇಕ ವಿದ್ವಾಂಸರು ಕೂಡಿ ಮಾಡುವಂಥ ಒಂದು ಕೆಲಸ ಕೂಡ ಆಗ್ತದೆ. ಬಹುಶಃ ಕುಮಾರವ್ಯಾಸನ ಬಗ್ಗೆ ಓದ್ದವರಿಗೆ ಇದೆಲ್ಲ ಗೊತ್ತಿರ್ಬೋದು, ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಸಮಯ ಆಗ್ತದೆ ಈಗ. ಇಂಥದ್ರಲ್ಲಿ ಇಂಥ ವಿಷಯಗಳ ಬಗ್ಗೆ ಅದರ ಹಿನ್ನೆಲೆಯಲ್ಲಿ ಏನಿದೆ ಅನ್ನೋದನ್ನು ಇವರ ಕೆಲಸಗಳ ಮಧ್ಯೆನೂ ಕುಟುಂಬದ ಒಂದು ವ್ಯವಹಾರಗಳ ಮಧ್ಯೆ ಕೂಡ ಅದನ್ನು ಹುಡುಕ್ತಾ ಇಷ್ಟು ವಿಷಯಗಳನ್ನು ಕ್ರೋಢೀಕರಿಸಿ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಅವರು ನಮ್ಮ ಎದುರಿಗೆ ಪ್ರಸ್ತಾಪ ಮಾಡಿ ಇಡ್ತಾ ಇದ್ದಾರಲ್ಲ, ಅದು ನಿಜಕ್ಕೂ ದೊಡ್ಡ ವಿಷಯ. ಬಹುಶಃ ಅವರು ಹೇಳಿದ ಕನ್ನಡ ಉಳಿಸುವಂಥ ಕೆಲಸದ ಲಿಸ್ಟ್ನಲ್ಲಿ ಕೊನೆಗೆ ಬಂದರೆ ಅವ್ರ ಹೆಸರು ಕೂಡ ಸೇರಿಸಬೇಕಾಗುತ್ತೆ ಏನೋ. ಹಾಗೆ ನಮ್ಮ ವಿದ್ಯಾರಣ್ಯ ಕೂಟದ ಹೆಸರು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಅನಿಸುತ್ತೆ. ಇದು ನಿರಂತರವಾಗಿ ನಡೀತಾ ಇರುವಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಬಹುಶಃ ಪಕ್ಕದ ರಾಜ್ಯಗಳಲ್ಲಿ ಇಂಥ ಪರಿಸ್ಥಿತಿ ಇಲ್ಲ. ತಮಿಳುನಾಡಿಗೆ ಹೋದರೆ ಇರೋ ಪರಿಸ್ಥಿತಿ ಬೇರೆ, ತೆಲುಗಿಗೆ ಹೋದರೆ ಇರೋ ಪರಿಸ್ಥಿತಿ ಬೇರೆ. ಕನ್ನಡ ಕಾವಲು ಸಮಿತಿ ಅಂತ ನಾವು ಇಟ್ಕೊಂಡ್ರೋ ನಾವೊಬ್ಬರೇ ಕರ್ನಾಟಕದಲ್ಲಿ. ಅವ್ರು ಯಾರು ತಮಿಳು ಕಾವಲು ಸಮಿತಿ ಅಂತಾಗಲಿ ತೆಲುಗು ಕಾವಲು ಸಮಿತಿ ಅಂತಾಗಲಿ ಇಟ್ಕೊಂಡಿರೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದೇನು ಮಾಡೋಕ್ಕಾಗಲ್ಲ. ಇನ್ನೇನು 4-5 ದಿವಸಗಳಲ್ಲಿ ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನ ನಡೀತಾ ಇದೆ. ಅಲ್ಲಿಗೆ
ಇಲ್ಲಿಂದ ಅಷ್ಟು ದೂರದ ಒಂದು ಇದರಲ್ಲಿ ಹೋದವರಿಗೆ ಅಲ್ಲಿ ಸುಮಾರು 5,000 to 6,000 ಜನ ಅಕ್ಕ ಸಮ್ಮೇಳನದಲ್ಲಿ ಸೇರ್ತಾ ಇದ್ದಾರಂತೆ. ಅದರಲ್ಲಿ ಸ್ವಲ್ಪ ಕನ್ನಡಿಗರು ಅಲ್ಲದಿರೋರು ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಷ್ಟು ದೂರಕ್ಕೆ ಹೋದವರು, ಇಷ್ಟು ವರ್ಷಗಳ ಕಾಲದಿಂದ ಅಲ್ಲಿರೋರು ಕನ್ನಡವನ್ನು ಅಷ್ಟು ಪ್ರೀತಿಯಿಂದ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಭಾಷೆ ಬಗ್ಗೆ ಪ್ರೀತಿ ಇರುವವರು ಖಂಡಿತ ಇನ್ನೂ ಇದ್ದಾರೆ. ನಮಗೆ ಖಂಡಿತ ಅದರ ಬಗ್ಗೆ ಅನಾಸಕ್ತಿ ಇಲ್ಲ. ಕನ್ನಡ ಉಳಿಯುತ್ತೆ, ಅದು ಎಷ್ಟರ ಮಟ್ಟಿಗೆ ಅನ್ನೋದರ ಪ್ರಶ್ನೆ ಇವತ್ತು ನಾಳೆದಲ್ಲ, ಹಲವಾರು ಹಿಂದಿನ ಸುಮಾರು ವರ್ಷಗಳಿಂದ ನಡೆದು ಬರ್ತಿದೆ. ಇವತ್ತಿಗೆ 123 ವರ್ಷಗಳ ಹಿಂದೆನೆ BM ಶ್ರೀ ಅವ್ರನ್ನ ಕನ್ನಡ ಕಣ್ಣು ಅಂತ ನಾವೇನಂತೀವೋ 1901ನೇ ಇಸ್ವಿನಲ್ಲೇ ಅವರು ಕನ್ನಡ ತಲೆ ಎತ್ತುವ ಬಗೆ ಅಂತ ಒಂದು ಲೇಖನ ಬರೆದಿದ್ರು. ಅಂದರೆ ಅವತ್ತಿನ ಕನ್ನಡ ಪರಿಸ್ಥಿತಿ ಕೂಡ ಹಾಗೆ ಇತ್ತು ಅನ್ನೋದು ಅರ್ಥ ಆಗ್ತದೆ. ಮತ್ತು ಕುವೆಂಪು ಅವರ ಆತ್ಮಚರಿತ್ರೆ ಓದ್ತಾ ಇದ್ದೇವೆ ನಾನು. ಅದರಲ್ಲಿ ಓದುವಾಗಲೂ ಕೂಡ ಅಷ್ಟೇ, ಅವತ್ತಿನ ನವೋದಯದ ಬಹಳಷ್ಟು ಸಾಹಿತಿಗಳೆಲ್ಲ ಇಂಗ್ಲೀಷ್ನಲ್ಲೇ ವ್ಯವಹರಿಸ್ತಾ ಇದ್ರು. ಅವರೆಲ್ಲ ಕನ್ನಡದ ಉದ್ದಾಮ ಪಂಡಿತರೇ ನಿಜ, ಆದರೆ ಅವರ ಪತ್ರ ವ್ಯವಹಾರ ಇರ್ಬೋದು, ಬರೀತಿದ್ದು ಇರ್ಬೋದು, ಎಲ್ಲ ಇಂಗ್ಲೀಷ್ನಲ್ಲಿ ನಡೀತಾ ಇತ್ತು ಅನ್ನೋದು ಆಶ್ಚರ್ಯ ಆಗ್ತದೆ. ಅದು ಒಂದು ರೀತಿಯಲ್ಲಿ. ಇವತ್ತು ಆದರೆ ವಿಪರೀತ ಪರಿಸ್ಥಿತಿ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಆದರೆ ಕನ್ನಡ ಬರೋದಿಲ್ಲ. ಅವತ್ತು ಕನ್ನಡ ಚೆನ್ನಾಗಿ ಬರ್ತಾ ಇತ್ತು, ಇಂಗ್ಲೀಷು ಕೂಡ ಇತ್ತು. ಅಷ್ಟೇ ಕುವೆಂಪುಗೆ ಎರಡೂ ಭಾಷೆಯಲ್ಲೂ ಅಷ್ಟೇ ಪ್ರಭುತ್ವ ಇತ್ತು. ಆದರೆ ದೈವದ ಸಹಾಯ ಅವರೆಲ್ಲ ಕನ್ನಡಕ್ಕೆ ತಿರುಗಿಕೊಂಡ್ರು. BM ಶ್ರೀ ಅವರು ಕೂಡ ಮೊದಲು ಕನ್ನಡದಲ್ಲೇ ಮಾತಾಡ್ತಿರ್ವಂಥವ್ರು. ಅದು ಒಂದು ರೀತಿ ಅವಮಾನ ಅನ್ನೋ ರೀತಿಯಲ್ಲಿ ಅನಿಸ್ಕೊಂಡಿದ್ರಂತೆ. ಅವತ್ತಿಗೆ ಇಂಗ್ಲೀಷ್ನಲ್ಲಿ ಮಾತನಾಡೋದೇ ಬಹಳ ದೊಡ್ಡ ಗೌರವ ಅಂತ, ಯಾಕೆಂದರೆ ಬ್ರಿಟಿಷ್ನವ್ರು ಇದ್ದರು ಇಲ್ಲಿ, ಹಾಗಾಗಿ ಅನೇಕ ವ್ಯವಹಾರಗಳು ನಡೀತಿತ್ತು. ಇವತ್ತು ಅದಿಲ್ಲ, ಬ್ರಿಟಿಷ್ನವ್ರು ಇಲ್ಲ, ಆದರೆ ಇಂಗ್ಲೀಷ್ ಇದೆ. ಅದರ ಜೊತೆಗೆ ನಾವು ಗುದ್ದಾಡಬೇಕಾಗಿದೆ. ಆದರೆ ಬ್ರಿಟಿಷರು ನಮ್ಗೆ ಅನೇಕ ಉಪಕಾರ ಮಾಡಿದ್ದಾರೆ. ಇವ್ರು ಕಿಟ್ಟೆಲ್ಲ ಇತ್ಯಾದಿ ಹೆಸರುಗಳನ್ನ ಪ್ರತಿಪಾದನೆ ಮಾಡಿದ್ರು, ನಿಜ, ಇಲ್ಲ ಅಂತಲ್ಲ. ಆದರೂ ಕೂಡ ಒಂದು ಮಟ್ಟದಲ್ಲಿ ಕನ್ನಡದ ಈ ಹೋರಾಟ ಅನ್ನೋದು ನಡೀತಾನೆ ಇದೆ. ಅದಕ್ಕೆ ಬೇರೆ 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 ಕಾರಣಗಳಿದೆ, ಮಗ್ಲಿದೆ. ಹೋರಾಟ ಕೂಡ ಅದೇ ರೀತಿ ಬೇರೆ ಬೇರೆ ಮಗ್ಲುಗಳಲ್ಲೂ ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆ ಕನ್ನಡವನ್ನು ಉಳಿಸೋದ್ರ ಕಡೆ ನಮಗೆಲ್ಲರಿಗೂ ಮನಸ್ಸು ಇದ್ದೇ ಇದೆ. ನಮ್ಮ ವಿದ್ಯಾರಣ್ಯ ಪರ ಗುಂಪು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಭಾವಿಸ್ತೇನೆ. ಇಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳು ನಡೀತಾ ಇದೆ. ಅರ್ವಾಚೀನ, ಪ್ರಾಚೀನದಿಂದ ಹಿಡಿದು ಅರ್ವಾಚೀನ ತನಕ ಎಲ್ಲ ನಡೀತಿದೆ. ಛಂದಸ್ಸನ್ನು ಕುರಿತು ಅಭ್ಯಾಸ ಮಾಡ್ತಿರೋರು ಇಲ್ಲಿದ್ದಾರೆ. ಕಷ್ಟ ಇದೆ ಅದನ್ನೆಲ್ಲ ಇಟ್ಕೊಂಡು ಬರೆಯುವಂಥದ್ದು ಕೂಡ, ಅದನ್ನು ಮಾಡೋರಿದ್ದಾರೆ. ಇವತ್ತಿನ ಎಮೋಜಿಗಳ ಬಗ್ಗೆ ಬರೆಯುವಂಥದ್ದು ಕೂಡ ಅದರಲ್ಲಿ ಬರ್ತಾ ಇದೆ. ಜೊತೆಗೆ ಸಂಸ್ಕೃತವನ್ನು ಹೇಳುವಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿದೆ. ಅಂದರೆ ಎಷ್ಟು ಒಂದು ಕ್ರಿಯಾಶೀಲತೆ ಕೆಲಸ ನಡೀತಾ ಇದೆ ನಮ್ಮಲ್ಲಿ ಅಂತ. ಅದು ಸಣ್ಣದಿರ್ಬೋದು, ಗುಂಪು ಸಣ್ಣದಿರ್ಬೋದು, 80 ಚಿಲ್ಲರೆ ಜನ ಇದ್ದಾರೆ ಅದರಲ್ಲಿ. ಆದರೆ ಬಹುಶಃ ಒಂದು 20 ಜನ ಮಾತ್ರವೇ ಪ್ರತಿಕ್ರಿಯಿಸೋದು, ಅದೆಲ್ಲ ಮಾಡೋದು ಕೂಡ. ಆದರೂ ಕೂಡ ಅಷ್ಟು ಜನರೇನೆ ಮತ್ತು ವಿದ್ಯಾರಣ್ಯದ ಹೊರಗಣವ್ರು ಇದ್ದಾರೆ, ಮಡಿಕೇರಿಯವರು, ಕಾಸರಗೋಡಿನವರೆಲ್ಲ ಇದ್ದಾರಲ್ಲಿ, ಇಲ್ಲ ಅಂತಲ್ಲ. ಆದರೆ ಕನ್ನಡ ಪ್ರೀತಿ ನಮ್ಮನ್ನು ಒಟ್ಟುಗೂಡಿಸಿದೆ ನಮ್ಮನ್ನೆಲ್ಲ. ಹಾಗಾಗಿ ಈ ಒಂದು ಕನ್ನಡ ಪ್ರೀತಿ ಉಳಿಬೇಕಾದ್ರೆ ಬಹುಶಃ ಇವರು ಹೇಳಿದಂತಹ ಮಾರಾಮೂರ್ತಿ ಇರಬಹುದು, ಅನಕರು ಇರ್ಬೋದು, ಇವರೆಲ್ಲರ ವಿಷಯ ನಮ್ಮ ತಲೆ ಒಳಗಿರಬೇಕು. ಅದನ್ನು ನಾವು ದಾಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ರೆ ನಮಗೆ ಗೊತ್ತಿದ್ದಿದ್ರೆ ಮಕ್ಕಳಿಗೆ ಏನು ಹೇಳ್ತೀರಿ? ಈಗ ಅವ್ರು ಹೇಳಿದ್ರು ಚಿಕ್ಕ ಮಕ್ಕಳಿಗೆ ಅದು ಗೊತ್ತಿಲ್ಲ ಅಂತ. ಯಾಕೆ ಗೊತ್ತಿಲ್ಲ ಅಂದರೆ ಕಾನ್ವೆಂಟ್ ಸಂಸ್ಕೃತಿಯಲ್ಲಿ ಬೆಳೆಸಿದ್ದೀವಿ ನಾವು. ಅವರು ಬರೀ ನಮ್ಮ ಕನ್ನಡ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿನೇ ಬಿಟ್ಟಿದ್ದಾರೆ. ಬೊಟ್ಟಿಡೋದಿಲ್ಲ, ಬಳೆ ಹಾಕೋದಿಲ್ಲ, ಮನೆಯ ಪೂಜೆಗಳು ಅಷ್ಟು ಮಾಡೋದಿಲ್ಲ. ಈ ಥರದ್ದೆಲ್ಲ ವ್ಯವಸ್ಥೆಗಳು ಬದಲಾಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಕಾಲಕ್ರಮೇಣ. ಬಹುಶಃ ಅದು ಅನಿವಾರ್ಯ ಕೂಡ ಅಂತ ಅನ್ನಿಸ್ತದೆ. ಅದು ಹಾಗೆ ಉಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾವೇ ಆ ವಿಷಯದಲ್ಲಿ ಎಷ್ಟೋ ಬದಲಾಗಿದ್ದೀವಿ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ಕೂಡ ಒಪ್ಕೊಳ್ಬೇಕು, ಅನಿವಾರ್ಯತೆಯಿಂದ ಬದಲಾಗಿದ್ದೀವಿ ಎಷ್ಟೋ ವಿಷಯಗಳನ್ನು. ಮೂಲವನ್ನು ಬಿಟ್ಟು ನಾವೇ ಒಂದಷ್ಟು ಹೊಂದಾಣಿಕೆ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬದುಕುವಂಥ ಸ್ಥಿತಿಯಲ್ಲಿ ಇದ್ದೀವಿ. ಆದರೂ ಆ ನಡುವೆ ಮಧ್ಯದಲ್ಲಿ ಇಂಥದ್ದೆಲ್ಲ ನಡೀತಾ ಇರಬೇಕು. ಇದೆಲ್ಲ ನಿರಂತರವಾಗಿ ನಡೀತಾ ಇದ್ದರೆ ಮಾತ್ರ ಒಂದು ಎಚ್ಚರಿಕೆ ಅನ್ನೋದಿರುತ್ತೆ. ಇಲ್ಲದಿದ್ದರೆ ಅರಿವು ನಿದ್ದೆ ಮಾಡಿಬಿಡುತ್ತೆ. ಬಹುಶಃ ಛಂದಸ್ ಬಗ್ಗೆ ಅಷ್ಟು ಚರ್ಚೆಗಳು, ಅಷ್ಟು ಪದ್ಯಗಳಲ್ಲಿ ಬರದೇ ಹೋಗಿದ್ದಿದ್ರೆ ಜ್ಯೋತಿ ಅವರು ಛಂದಸ್ನಲ್ಲಿ ಬರೆಯಕ್ಕೆ ಹೊರಟಿದ್ರೋ ಇಲ್ವೋ ಗೊತ್ತಿಲ್ಲ, ಬರೀತಿರ್ಲಿಲ್ಲ. ಅಥವಾ ಇನ್ಯಾರೋ ಒಬ್ರು ಕವನ ಬರೀಬೇಕು ಅನ್ನಿಸ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರು ಬರದೇನೇ ಇಲ್ದವರು ಅಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ದಾರೆ ಕವನಗಳನ್ನೆಲ್ಲ. ಇದು ಅನೇಕ ರೀತಿಯಲ್ಲಿ ಬಂದು ಇವತ್ತು ಒಬ್ರು ಕಥೆಗಾರ ಯಾರೋ ಬರಬೇಕಿತ್ತು, ಪುಸ್ತಕ ಪ್ರಕಟಣೆ ಮಾಡಿದೆ ಅಂತ ಹೇಳಿದ್ರು, ಬರಲಿಲ್ಲ ಅವರು. ಹಾಗೆ ಅನೇಕ ವಿಷಯಗಳು ಸೇರುತ್ತೆ. ವಿಷಯ ಸಣ್ಣದಾದರೂ ಕೂಡ ಯಾವತ್ತೋ ಒಂದು ಒಳ್ಳೆಯ ಮಹತ್ತಿಗೆ ಅದು ಕಾರಣ ಆಗುತ್ತೆ ಅಂತ ಕುವೆಂಪು ಅವರ ಚರಿತ್ರೆಯಲ್ಲಿ ಕೂಡ, ಆತ್ಮಚರಿತ್ರೆಯಲ್ಲಿ ಕೂಡ ಅವರೆಷ್ಟೋ ಹೇಳ್ಕೊಳ್ತಾರೆ. ನಮಗೆ ಗೊತ್ತಿರೋಲ್ಲ, ಅದು ಆಕ್ಸಿಡೆಂಟಲಿ ಆಗ್ತಾ ಇರುತ್ತೆ, ಆದರೆ ಮುಂದಿನ ಯಾವುದೋ ಒಂದು ಘಟನೆಗೆ ಅದು ನಾಂದಿ ಆಗ್ತದೆ ಅಂತ. ಬೀಚಿಯವರು ಕನ್ನಡಕ್ಕೆ ತಿರುಗಿದ್ದು ಕೂಡ ಹಾಗೇನೆ. ಅನಕರು ಅವರ ಒಂದು ಹಂಸಗೀತೆ ಅಂತ ಕೃತಿಯನ್ನು ಓದಿ, ಸಂಧ್ಯಾರಾಗವನ್ನು ಓದಿ, ಅದನ್ನು ಓದಿದ ತಕ್ಷಣ ಅಲ್ಲಿಂದ ಆಚೆಗೆ ಅವರು ಇಂಗ್ಲೀಷ್ನಲ್ಲಿ ಬರೆಯೋದ್ಬಿಟ್ಟು ಕನ್ನಡಕ್ಕೆ ಬಂದೆ ಅಂತಂದರು. ಹೀಗೆ ಅನೇಕ ಪ್ರಸಂಗಗಳು ನಮಗೆ ಸಿಗುತ್ತೆ. ಅದು ಬಹುಶಃ ಇದರ ಮುಂದುವರೆದ ಭಾಗ. ಇವ್ರು ಹೇಳಿದಾಗೆ ಅದು ಇನ್ನೊಂದು ಚರ್ಚೆಯೇ ಆಗಿಬಿಡ್ತದೆ. ಇನ್ನು ನಮ್ಮ ಆಬಸಾಪ ಘಟಕದಿಂದ ಅಥವಾ ನಮ್ಮ ಆಬಸಾಪದಿಂದ ಅನೇಕ ಕಾರ್ಯಕ್ರಮ ನಡೀತಿರೋದು ನಿಮ್ಗೆ ಗೊತ್ತಿರ್ಬೋದು. ಪಂಚತಂತ್ರ ಕಥೆ ಹೇಳುವ ಸ್ಪರ್ಧೆ ಅಂತ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ನಡೀತಾ ಇದೆ. ನಿಮ್ಮ ಮನೆಗಳಲ್ಲಿ ಯಾರಾದರೂ ಮಕ್ಕಳಿದ್ದರೆ ನೀವು ಆ ಪ್ರಯತ್ನವನ್ನು ಮಾಡಬಹುದು. 31ನೇ ತಾರೀಕೊಳಗೆ ಒಂದು ಸಣ್ಣ ಕಥೆಯನ್ನು ಆಡಿಯೋ ಮೂಲಕ ಹೇಳಿಸಿ
ಅಲ್ಲ ವಿಡಿಯೋ ಮೂಲಕ, ವಿಡಿಯೋದಲ್ಲಿ ಅವ್ರು ಹೇಳಬೇಕು, ಅದನ್ನು 3 ನಿಮಿಷದಲ್ಲಿ ಹೇಳಿ ಅಪ್ಲೋಡ್ ಮಾಡೋದು ಎಲ್ಲ ಬಂದಿದೆ. ಅದು ಗುಂಪಲ್ಲೆಲ್ಲ ಹಾಕ್ತಾ ಇದ್ದಾರೆ, ಇನ್ನೊಂದು ಸರ್ತಿ ಬೇಕಾದ್ರೆ ಹಾಕ್ತಾರೆ ಅವರು. ಅದು ಒಂದು ನಡೀತಾ ಇದೆ. ಪ್ರಾಂತ ಮಟ್ಟದಲ್ಲಿ ಬಾಲಕೃಷ್ಣನ ಬಗ್ಗೆ ಹೇಳುವಂಥ, ಅವನು ಹುಟ್ಟಿದಂದಿನಿಂದ ಕಂಸನ ಕೊಲ್ಲುವವರೆಗೆ ಇರುವಂಥ ವಿಷಯಗಳಲ್ಲಿ ಒಂದನ್ನು ಆರಿಸ್ಕೊಂಡು ಅದರ ಬಗ್ಗೆ ಮಾತನಾಡುವಂಥ ಒಂದು 3 ನಿಮಿಷದ ವಿಡಿಯೋ ಕೂಡ, ಆಡಿಯೋ, ಅದು ವಿಡಿಯೋ ಅಲ್ಲ, ಅದು ಆಡಿಯೋ ಮಾಡಿ ಕಳಿಸುವಂಥದ್ದು ಕೂಡ ಒಂದು ನಡೀತಾ ಇದೆ. ಅದು ಮಕ್ಕಳ ಒಂದು ಪ್ರಾಂತದ ಸಮ್ಮೇಳನ ಆಗುತ್ತೆ, ಅಲ್ಲಿ ಅದು ಮುಂದಿನ ವಿಷಯಗಳೆಲ್ಲ ನಿರ್ಧಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಮಹಿಳಾ ಸಮ್ಮೇಳನ ಕೂಡ ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಆಗೋದ್ರಲ್ಲಿದೆ. ಅವರೆಲ್ಲ ಬರೀ ಮಹಿಳೆಯರ ಒಂದು ವಿಂಗ್ ಏನಿದೆ ಅವರೆಲ್ಲ ಉಜಿರೆಯಲ್ಲಿ ಸೇರುವಂತಹ ಒಂದು ಯೋಜನೆ ಕೂಡ ನಡೀತಾ ಇದೆ. ಹೀಗೆ ಅನೇಕ ನಿಟ್ಟಿನಿಂದ ಅಲ್ಲೂ ಕೂಡ ಇಂಥ ಕೆಲಸ ನಡೀತಾ ಇದೆ. ಭಾಷೆ ಕನ್ನಡ ಅಷ್ಟೇ, ಕೆಲಸ ಯಾವ ಭಾಷೆಯಲ್ಲಾದರೂ ಇಂಥ ಕೆಲಸಗಳು ನಡೀಬಹುದು, ಇಲ್ಲ ಅಂತ ಸಾಧ್ಯ ಇಲ್ಲ. ಭಾಷೆ ಕನ್ನಡ, ಕನ್ನಡದಲ್ಲಿ ಮಾಡೋದ್ರ ಮೂಲಕ ಕನ್ನಡವೂ ಉಳಿಯುತ್ತೆ ಅನ್ನೋ ಭಾವ ನಮಗೆಲ್ಲ ಇದ್ದೇ ಇದೆ. ಹಾಗೆ ಅದರ ಮೂಲಕ ನಾವು ಕೂಡ ಆನಂದ ಪಡೆಯೋದು ಕೂಡ ಬಹಳ ಮುಖ್ಯ. ಯಾವುದೇ ಕಲೆಯ ಮೂಲ ಉದ್ದೇಶ ಇರೋದು ಆನಂದ ಅಂತ. ನಾನೇನೋ ಕನ್ನಡನ ಉದ್ಧಾರ ಮಾಡಲಿಕ್ಕೋಸ್ಕರನೇ ಎಲ್ಲ ಬರಿತಿದ್ದೀನಿ ಅಂತಲ್ಲ, ಮೊದಲಿಗೆ ಅದು ನನಗೆ ಆನಂದ ಕೊಡಬೇಕು. ನಾನು ಬರೆದ ಒಂದು ಕವಿತೆ ನನಗೆ ಆನಂದ ಕೊಡಬೇಕು, ನನಗೆ ಸಂತೋಷ ಆಗಿ ಆನಂದ ಆದರೆ ಅದು ಇನ್ನೊಬ್ಬರಿಗೆ ಆನಂದ ಕೊಟ್ಟೇ ಕೊಡುತ್ತೆ, ಅದನ್ನು ಹಂಚ್ಕೊಳ್ತೀನಿ, ಅದು ಮುಖ್ಯ. ಎರಡನೇ ಸ್ತರ ಅದು. ಮೊದಲನೇ ಸ್ತರ ನನಗೆ ಆನಂದ ಕೊಡಬೇಕು ಅನ್ನೋದು. ಹಾಗೆ ಆನಂದದ ಒಂದು ಅನ್ವೇಷಣೆಯಲ್ಲಿ ಇರುವಾಗ ಈ ಎಲ್ಲವೂ ಕೂಡ ನಮಗೆ ಆ ಎಲ್ಲ ನಿಟ್ಟಿನಲ್ಲಿ ಸಹಾಯ ಆಗಲಿ ಅನ್ನೋ ಭಾವನೆಯೊಂದಿಗೆ ಇವತ್ತು ನಮ್ಮೊಟ್ಟಿಗೆ 1 ಗಂಟೆ ಕಾಲ ಮಾತನಾಡಿದ್ದಾರೆ ಶ್ರೀಕಂಠ ಅವರು. ಅಂಥ ಮಾತನಾಡೋ ಪ್ರತಿಭಾನ್ವಿತರು ಇಲ್ಲೂ ಕೂಡ ಇದ್ದಾರೆ, ಅನೇಕರು, ಇಲ್ಲ ಅಂತಲ್ಲ. ಬಹುಶಃ ಅವರಿಗೂ ಕೂಡ ಈ ವೇದಿಕೆ ಮುಕ್ತವಾಗಿದೆ, ಒಂದಲ್ಲ ಒಂದು ದಿವಸ ಅವರಿಗೂ ಅವಕಾಶಗಳು ಬರ್ತಾ ಇದೆ, ಇಲ್ಲ ಅಂತಲ್ಲ. ಇವತ್ತು ನಮ್ಮ ಜೊತೆ ಇಷ್ಟು ಮಾತನಾಡಿ ಹಂಚ್ಕೊಂಡಿದ್ದಕ್ಕೆ ಶ್ರೀಕಂಠ ಅವರಿಗೆ, ಅವ್ರು ನಮ್ಮವರೇ, ಈ ಘಟಕ ಶುರು ಮಾಡಿದಾಗ ಸಂಚಾಲಕರಾಗಿದ್ದು ಅವರವರೇ ನಿಜ, ಆದರೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಒಂದು ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಮತ್ತೆ ಇದು ಎಲ್ಲರ ಮನಸ್ಸಿನಲ್ಲಿ ಇದ್ದರೂ ಕೂಡ ಇದು ಆಗ ಮಾಡಬೇಕು ಅನ್ನೋದಕ್ಕೆ ಯಾರಾದರೂ ಒಬ್ಬರು ನಿಮಿತ್ತರಾಗಲೇಬೇಕು. ಹಾಗಾಗಿ ಇವತ್ತಿನ ಸ್ಥಳ ನಮ್ಗೆ ಇಲ್ಲಿ ಕೊಟ್ಟು ಮಾಡೋದಕ್ಕೊಂದು ಅವಕಾಶವನ್ನು ಕೊಟ್ಟರು ನಾಗೇಂದ್ರ ಕುಮಾರ್ ಅವರು. ಇಲ್ಲಾಂದರೆ ಕಳೆದ 1 ತಿಂಗಳಾಯ್ತು ನಿಂತ ಹೋಯ್ತದೆ, ಹಾಗೆ ಆಗ್ಬಿಡುತ್ತೆ. ಹಾಗೆ ಇದು ಮುಂದುವರಿತಾ ಹೋಗ್ಬೇಕಾದ್ರೆ ಇಂಥವ್ರು ಯಾರೋ ಒಬ್ಬೊಬ್ಬರು ಹುಟ್ಕೊಳ್ತಾ ಹೋದರೆ ಅದು ಮುಂದುವರಿತಾ ಹೋಗುತ್ತೆ. ಸೊ ನಾಗೇಂದ್ರ ಅವರಿಗೂ ಕೂಡ ನಮ್ಮೆಲ್ಲರ ಒಂದು ಆಭಾರಿತನವನ್ನು ನಾನು ಸಮರ್ಪಿಸ್ತೇನೆ, ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ಕೂಡ. ಇನ್ನು ನೀವು ಎಲ್ಲ ಬಂದಿದ್ದೀರಿ, ಸಂಖ್ಯೆ ಸಾಧಾರಣವಾಗಿ ಇಷ್ಟಿರುತ್ತೆ ಗೊತ್ತು ನಮಗೆ, ಇನ್ನೊಂದು ಸ್ವಲ್ಪ ಹೆಚ್ಚಾದರೂ ಸಂತೋಷನೇ ಆಗುತ್ತೆ. ಒಳ್ಳೊಳ್ಳೆ ವಿಷಯಗಳನ್ನು ನಾವು ಹಚ್ಕೋಬೋದು. ನನ್ನ ಸಲ ಯೋಜನೆ ಇತ್ತು, ಆರಂಭದಲ್ಲಿ ಒಂದು ಚಿಕ್ಕದು, ಆರಂಭದಲ್ಲಿ ಒಂದು ಸಣ್ಣ ಸುಭಾಷಿತ, 1 ಕಗ್ಗ, 1 ವಚನ, 1 ದಾಸರ ಪದ, ಹೀಗೆ 2 ನಿಮಿಷದ್ದು ಹೇಳೋದು, ಲೈಟರ್ ಇದರಲ್ಲಿ ಆರಂಭ ಮಾಡ್ಕೊಳ್ಳೋದು. ಅದಾದಮೇಲೆ ಒಂದು ರೀತಿಯ ಉಪನ್ಯಾಸ ಗಂಭೀರವಾದ ಇಟ್ಕೊಳ್ಳೋದು, ಚರ್ಚೆ, ಈ ರೀತಿ ಏನಾದರೂ ಮಾಡ್ತು ಅಂದರೆ ಅದು ಒಂದು ಮನಸ್ಸಂತೋಷವೂ ಆಗುತ್ತೆ, ಬುದ್ಧಿ ಬೆಳವಣಿಗೆಯೂ ಆಗುತ್ತೆ. 2 ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಕಾರ್ಯಕ್ರಮ ಇಟ್ಕೊಳ್ಬೋದು. ಆದರೆ ಎಲ್ಲದಕ್ಕೂ ಕೂಡ ಎಲ್ಲರ ಸಹಕಾರವೂ ಬೇಕು. ಒಟ್ಟಿಗೆ ನಾವು ಇಲ್ಲೆಲ್ಲೋ ಕೂತು ಒಂದು ದಿವಸ ಮಾತನಾಡೋದು ಅಲ್ಲ ಇದು. ಅವರವ್ರ ವ್ಯವಹಾರದಲ್ಲಿ ನೀವೆಲ್ಲ ಬ್ಯುಸಿ ಇರ್ತೀರಾ ಗೊತ್ತು, ಕಷ್ಟ ಆಗ್ತದೆ. ಇಲ್ಲಿ ಒಪ್ಕೊಂಡು ಹಾಗೆ ಆಮೇಲೆ ಬರೋದಕ್ಕೆ ಆಗೋದಿಲ್ಲ. ಎಷ್ಟೋ ಸರ್ತಿ ನಾನು ಜ್ಯೋತಿಯವ್ರಿಗೆ ಹೇಳ್ತಾ ಇರ್ತೀನಿ, ಮೀಟಿಂಗಲ್ಲಿ ಹೇಳೋದೇ ಬೇರೆ, ಆಮೇಲೆ ಮಾಡೋದೇ ಬೇರೆ ಅಂತ. ಮೀಟಿಂಗಲ್ಲಿ ಎಲ್ಲರಿಗೂ ಉತ್ಸಾಹ ಇರುತ್ತೆ, ಹಾಗೆ ಮಾಡಬೇಕು ಅಂತ ಸಜೆಷನ್ ಕೊಡೋರು 10 ಜನ ಇರ್ತಾರೆ. ಯಾರು ಅದನ್ನ ಇನ್ಚಾರ್ಜ್ ತೊಗೊಂಡು ಬರ್ತೀರಾ ಅಂದರೆ ಯಾರೋ ಒಬ್ಬರು ಇಬ್ಬರು ಅಷ್ಟೇ ಬರೋದು, ಎಲ್ಲರೂ ಬರೋದಿಲ್ಲ. ಅವರಿಗೂ ಕೂಡ ಏನೋ ಸಮಸ್ಯೆ ಇರುತ್ತೆ, ನನಗೆ ಅವತ್ತು ಆಗೋದಿಲ್ಲ, ಇವತ್ತು ಹೀಗೆ, ಇದೆಲ್ಲ ಇರುತ್ತೆ. ಇದು ಎಷ್ಟೇ ಇದ್ರೂ ನಾವು ಸೆಕೆಂಡ್ 2ನೇ ಮೆಟ್ಲಿಗೆ ತಗೊಳ್ಳೋದು ಇದೆಲ್ಲ. ಆದರೂ ಕೂಡ ನಡೀತಾ ಇರಲಿ ಇದನ್ನು ನಡೆಯೋದಕ್ಕೆ ನಾವೆಲ್ಲ ಕೂಡ ಸಹಕರಿಸೋಣ ಅನ್ನೋ ನಿಟ್ಟಿನಲ್ಲಿ ನಿಮಗೂ ಕೂಡ ನಮ್ಮ ಆವಾಸಪ್ಪ ಕಡೆಯಿಂದ ಆತ್ಮೀಯ ಧನ್ಯವಾದಗಳನ್ನು ಹೇಳ್ತೇನೆ.